ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಇದು ಕರೆಂಟ್ ಅಫೇರ್ಸ್ ಒಂದು ಡಿಸ್ಕಷನ್ ಕ್ಲಾಸ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ KS, PSI, PDO, FDA, SDA ಉಳಿದಂತ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ಅಂತ ಎಲ್ಲರೂ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ತುಂಬಾ ಬೆನಿಫಿಟ್ ಆಗುತ್ತೆ. ಇದು ಅಕ್ಟೋಬರ್ ತಿಂಗಳ ಒಂದು 2ನೇ ಭಾಗವಾಗಿದೆ. ಸೊ ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸ್ ಗಳನ್ನ ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ICS ಅಕಾಡೆಮಿ ಆಪ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಕ್ಸೆಸ್ ಮಾಡಬಹುದು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಜಾಗತಿಕ ಹಸಿವಿನ ಸೂಚ್ಯಾಂಕ 2020 ಅಂತ ರೀಸೆಂಟ್ ಆಗಿ ಒಂದು ವರದಿ ಬಂತು. ಅದನ್ನು ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2021 ಅಂತ ಕರೀತಾರೆ. ಇದು ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಏನಿದು ರಿಪೋರ್ಟ್ ಅಂತ ನೋಡ್ತಾ ಹೋಗೋಣ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವಿನ ಸೂಚ್ಯಾಂಕ ಅಂತ ನೋಡಿ. ಹೌದಾ? ಸೊ ಇಲ್ಲಿ ಇಮೇಜ್ ಕಾಣಿಸ್ತಾ ಇದೆ. ಬರೀ ನೋಡಿ, ಒಂದೇ ಪ್ಲೇಟ್ ಅಲ್ಲಿ ಆಕ್ಚುಲಿ 5 ಜನ ಮಕ್ಕಳು ತಿಂತಾ ಇದ್ದೇವೆ. ಅಂದ್ರೆ ಇದ್ರ ಏನ್ ಶೋ ಮಾಡುತ್ತೆ ನಮಗೆ? ಒಂದು ಬಡತನ ಅಥವಾ ಹಸಿವಿನ ಪ್ರಮಾಣವನ್ನ ಶೋ ಮಾಡುತ್ತೆ ಇಮೇಜ್. ಹೌದಾ? ಎಸ್. ಹಾಗಾದ್ರೆ ಏನು ಹಸಿವು ಅಂದ್ರೆ ಏನು? ವಾಟ್ ಈಸ್ ದ ಹಂಗರ್ ಅಂತಂದ್ರೆ ನೋಡಿ, ಆಕ್ಚುಲಿ ಈ FAO ಒಂದು ಡೆಫಿನಿಷನ್ ಕೊಡುತ್ತೆ ನಮಗೆ. ಹಂಗರ್ ಅಂದ್ರೆ ಡೆಫಿನಿಷನ್ ಕೊಡುತ್ತೆ ಏನಂದ್ರೆ, ಸೊ ಹಂಗರ್ ಇಸ್ ನಥಿಂಗ್ ಬಟ್ ಎ ಫುಡ್ ಡೆಪ್ರಿವೇಶನ್ ಆರ್ ಅಂಡರ್ ನೌರಿಶ್ಮೆಂಟ್ ಆಸ್ ದ ಕನ್ಸ್ಯೂಮ್ಷನ್ ಆಫ್ ಟೂ few calories to provide the minimum amount of the dietary energy that each individual requires a live a healthy and productive life given that person's sex, age, stature, ಫಿಸಿಕಲ್ ಆಕ್ಟಿವಿಟಿ ಲೆವೆಲ್ ಅಂತ ಕರೀತಾರೆ. ಅಂದ್ರೆ ನೋಡಿ, ನಾವು ತಿನ್ನುವಂತ ಆಹಾರ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ವಯಸ್ಸು ಅಥವಾ ಒಂದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಂದ್ರೆ ನಾವು ಆಕ್ಚುಲಿ ಏನ್ ಮಾಡ್ಬೇಕು, ತಿನ್ನುವಂತ ಆಹಾರದಲ್ಲಿ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಏನಂದ್ರೆ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತಲ್ಲ, ಅದನ್ನ ನಾವು ಹಸಿವು ಅಂತ ಕರೀತಾರೆ ಅಥವಾ ಅಂಡರ್ ನೌರಿಶ್ಮೆಂಟ್ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ದ FAO ಪ್ರಕಾರ ಒಂದು ಡೆಫಿನಿಷನ್ ಪ್ರಕಾರ. ಓಕೆನಾ? ನೋಡಿ, ಎಸ್. ಸೊ ಹಾಗಾಗಿ ಒಂದು ನಮ್ಗೆ ಇದು ಇಮೇಜ್ ತೋರಿಸ್ತಾರೆ. ಏನ್ ಹೇಳ್ತಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಸುಮಾರು 30 ಕೋಟಿಗಿಂತ ಹೆಚ್ಚು ಜನರು ಏನ್ ಮಾಡ್ತಾರೆ ಅಂದ್ರೆ ನೈಟ್ ಅಲ್ಲಿ ಊಟನೇ ಮಾಡಂಗಿಲ್ಲ, ಹಂಗೆ ಮಲ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಒಂದು ಬಡತನದ ಒಂದು ಇರುವಂತದ್ದಾಗಿದೆ. ಸೊ ಹಾಗಾಗಿ ಅವರು 30 crore ಪೀಪಲ್ಸ್ ಏನಂದ್ರೆ ಇವನ್ ಕೆನಾಟ್ ಈಟ್ ಅಂದ್ರೆ ಏನ್ ಮಾಡ್ತಾರೆ, ಸೊ ಊಟ ಇರ್ಲಾರ್ದೇನೆ ಮಲ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ ಇರುವಂತದ್ದು ಕಾಣುವಂತದ್ದು. ಓಕೆನಾ? ಎಸ್. ಹಾಗಾದ್ರೆ ಏನಿದು ರಿಪೋರ್ಟ್ ಅಂತ ನೋಡ್ತಾ ಹೋಗೋಣ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ನೋಡಿ, ಇದೇನು ಆಕ್ಚುಲಿ ಇದು ಪ್ರತಿ ವರ್ಷ ವಾರ್ಷಿಕವಾಗಿ ಪಬ್ಲಿಷ್ ಮಾಡುವಂತ ರಿಪೋರ್ಟ್ ಆಗಿದೆ. ಇದು ಪ್ರತಿ ವರ್ಷ ಎನ್ಯುವಲಿ ಪಬ್ಲಿಷ್ ಮಾಡುವಂತ ರಿಪೋರ್ಟ್ ಆಗಿದೆ. ಸೊ ಹಾಗಾಗಿ ಇದೇನ್ ಮಾಡುತ್ತೆ ಆಕ್ಚುಲಿ ಜಾಗತಿಕ ಮಟ್ಟದಲ್ಲಿ ಮತ್ತೆ ರೀಜನಲ್ ಪ್ರಾದೇಶಿಕ ಮಟ್ಟದಲ್ಲಿ ದೇಶಗಳ ಮಟ್ಟದಲ್ಲಿ ಏನ್ ಮಾಡುತ್ತಿದ್ರೆ ಒಂದು ಆ ದೇಶದಲ್ಲಿರುವಂತ ಹಸಿವಿನ ಪ್ರಮಾಣವನ್ನ ಏನ್ ಮಾಡುತ್ತೆ ಸ್ಟಡಿ ಮಾಡಿ ಒಂದು ಇಂಡೆಕ್ಸ್ ಅನ್ನ ಒಂದು ರ್ಯಾಂಕಿಂಗ್ ಅನ್ನು ಕೊಡ್ತಾ ಹೋಗುತ್ತೆ ಆ ಪ್ರತಿಯೊಂದು ದೇಶಗಳಿಗೆ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ? ಇದನ್ನ ಪಬ್ಲಿಷ್ ಮಾಡುವಂತದ್ದು 2 ಸಂಸ್ಥೆಗಳು ಬರುತ್ತೆ. ಒಂದು ಕನ್ಸರ್ನ್ ವರ್ಲ್ಡ್ ವೈಡ್ ಅಂತ ಬರುತ್ತೆ, ಇನ್ನೊಂದು ವೆಲ್ಟ್ ಹಂಗರ್ ಇಲ್ಫ್ ಅಂತ 2 NGO ಗಳಿವೆಲ್ಲ. NGO ಅಂದ್ರೆ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಮಾಡುತ್ತೆ. ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತವೆ. ಕನ್ಸರ್ನ್ ವರ್ಲ್ಡ್ ವೈಡ್ ಅಂತಿದೆ, ಇನ್ನೊಂದು ವೆಲ್ಟ್ ಹಂಗರ್ ಇಲ್ಫ್ ಅಂತ ಕರೀತಾರೆ. ನೋಡಿ, ಹೌದಾ? ಸೊ ಈ ಕನ್ಸರ್ನ್ ವರ್ಲ್ಡ್ ವೈಡ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಒಂದು ಐರ್ಲೆಂಡ್ ನ ಒಂದು NGO ಆಗಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಎಂಡಿಂಗ್ ಎಕ್ಸ್ಟ್ರೀಮ್ ಪಾವರ್ಟಿ ವಾಟ್ ಎವರ್ ಇಟ್ ಟೇಕ್ಸ್ ಅಂತ ಕರೀತಾರೆ. ಅಂದ್ರೆ ಈ ಇಡೀ ಜಗತ್ತಿನಲ್ಲಿ ಏನಂದ್ರೆ ನಾವು ಬಡತನವನ್ನ ನಿರ್ಮೂಲನೆ ಮಾಡುತ್ತದೆ ಈ ಒಂದು ಸಂಸ್ಥೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಜರ್ಮನ್ ದೇಶದ ವೆಲ್ಟ್ ಹಂಗರ್ ಇಲ್ಫ್ ಇದೆಯಲ್ಲ, ಇದು ಸ್ಥಾಪನೆ ಆಗಿದೆ 1962ರಲ್ಲಿ. ಇದರ ಮುಖ್ಯ ಉದ್ದೇಶ ಅಂದ್ರೆ ಫ್ರೀಡಮ್ ಫ್ರಮ್ ದಿ ಹಂಗರ್ ಕ್ಯಾಂಪೇನ್ ಅಂತ ನೋಡಿ. ಅಂದ್ರೆ ಹಸಿವು ಮುಕ್ತ ಜಗತ್ತನ್ನು ಮಾಡುವಂತದ್ದು ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಈ ಕನ್ಸರ್ನ್ ವರ್ಲ್ಡ್ ವೈಡ್ ಹಾಗೆ ವೆಲ್ಟ್ ಹಂಗರ್ ಇಲ್ಫ್ ಏನ್ ಮಾಡ್ತವೆ, ಪ್ರತಿ ವರ್ಷ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಬರ್ತಾ ಇದೆ. ಓಕೆನಾ? ಇದು ಫಸ್ಟ್ ಯಾವಾಗ ಮಾಡುತ್ತೆ ಸ್ಟಾರ್ಟ್ ಮಾಡಿದೆ ಅಂದ್ರೆ 2006ರಿಂದ ಅಂದ್ರೆ ಈ 2 ಸಂಸ್ಥೆಗಳು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರ್ಯಾಂಕಿಂಗ್ ಅನ್ನ ಹೊಡ್ತಾ ಬರ್ತಾ ಇದೆ. ಸೊ ಹಾಗಾಗಿ 2021 ಪಬ್ಲಿಷ್ ಮಾಡಿದಾರಲ್ಲ, ಇದು ಏನಂದ್ರೆ 16ನೇ ಒಂದು ಎಡಿಷನ್ ಆಗಿದೆ ನೋಡಿ. ದಿಸ್ ಇಸ್ ದ 16th ಎಡಿಷನ್ ಆಫ್ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಇದು 2021ರಲ್ಲಿ ಪಬ್ಲಿಷ್ ಆಗಿರುವಂತ ರಿಪೋರ್ಟ್ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾದ್ರೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ 2 ಸಂಸ್ಥೆಗಳು ಒಂದು ದೇಶಗಳಿಗೆ ರ್ಯಾಂಕಿಂಗ್ ಕೊಡಬೇಕಾದ್ರೆ ಅಲ್ಲಿರುವಂತ ಮಾನದಂಡಗಳು ಏನಂತ ಕೇಳಬಹುದು. ಹಾಗಾದ್ರೆ ವಾಟ್ ಈಸ್ ದ ಇಂಡಿಕೇಟರ್ಸ್ ಟು ಗಿವ್ ದ ರ್ಯಾಂಕಿಂಗ್ ಆಫ್ ದಿ ಕಂಟ್ರಿ ಅಂದ್ರೆ ಆಕ್ಚುಲಿ ಇಲ್ಲಿ ಏನಂದ್ರೆ ಈ 2 ಸಂಸ್ಥೆಗಳು ಏನ್ ಮಾಡ್ತಾವೆ ಅಂದ್ರೆ ಮುಖ್ಯವಾಗಿ 4 ಮಾನದಂಡಗಳು ಇಟ್ಕೊಂಡು 4 ಒಂದು ಫ್ಯಾಕ್ಟರ್ಸ್ ಇಟ್ಕೊಂಡು ಏನ್ ಮಾಡ್ತಾವೆ ಅಂದ್ರೆ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತವೆ. ಒಂದೇನಂದ್ರೆ 1ನೇ ನಂಬರ್, ಸೊ ಅಂಡರ್ ನೌರಿಶ್ಮೆಂಟ್ ಅಂತ ಕರಿತೀವಿ. ಹೌದಾ? ಇದನ್ನ ಕನ್ನಡದಲ್ಲಿ ಕುಪೋಷಣೆ ಅಂತ ಕರೀತಾರೆ.
ಓಕೆ, ಅಂಡರ್ ನರಿಶ್ಮೆಂಟ್ ಅಂತ ಕರೀತಾರೆ. ಎರಡನೇದು ಚೈಲ್ಡ್ ವೇಸ್ಟಿಂಗ್ ಅಂತಿದೆ, ಮೂರನೇದು ಚೈಲ್ಡ್ ಸ್ಟಂಟಿಂಗ್ ಅಂತಿದೆ, ನಾಲ್ಕನೇದು ಚೈಲ್ಡ್ ಮೋರ್ಟಾಲಿಟಿ ಅಂತಿದೆ. ಸೊ ಹಾಗಾಗಿ ಈ 4 ಅಂಶಗಳನ್ನ ಇಟ್ಕೊಂಡು ಏನ್ ಮಾಡ್ತಾವ ಅಂದ್ರೆ ಆ ದೇಶಕ್ಕೆ ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಏನಿದು ಅಂಡರ್ ನರಿಶ್ಮೆಂಟ್ ಅಂತ ನೋಡ್ತಾ ಹೋಗೋಣ. ನೋಡಿ, ಅಂಡರ್ ನರಿಶ್ಮೆಂಟ್ ಅಂದ್ರೆ ಆಕ್ಚುಲಿ ನಮ್ಗೆ ಹೆಸರು ಇರ್ತದೆ, ನರಿಶ್ಮೆಂಟ್ ಏನಿದೆ ತುಂಬಾ ಕೆಳಗಡೆ ಅಂತ ಅರ್ಥ. ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಏನಾಗುತ್ತೆ, ಪೋಷಕಾಂಶಗಳ ಪ್ರಮಾಣ ಅಥವಾ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆಯಲ್ಲ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ನಮ್ಗೆ ಅದು ನಮ್ಮ ಒಂದು ದೇಹಕ್ಕೆ ಸರಿಯಾಗಿ ಇದು ಕೊಡಕ್ಕಾಗಲ್ಲ, ಪೋಷಕಾಂಶ ಕೊಡಕ್ಕಾಗಲ್ಲ, ಹೌದಾ. ಸೊ ಹಾಗಾಗಿ ಅಂಡರ್ ನರಿಶ್ಮೆಂಟ್ ಅಂದ್ರೆ ಏನಾಗುತ್ತೆ, ಆಕ್ಚುಲಿ ನಾವು ತೆಗೆದುವಂತ ಆಹಾರದಲ್ಲಿ ಏನಾಗಿರುತ್ತೆ, ಇನ್ಸಫಿಶಿಯಂಟ್ ಕ್ಯಾಲೋರಿಫಿಕ್ ಇಂಟೇಕ್ ಆಗಿರುತ್ತೆ. ಅಂದ್ರೆ ಆ ಕ್ಯಾಲೋರಿಫಿಕ್ ನ ವ್ಯಾಲ್ಯೂ ಏನಾಗಿರುತ್ತೆ, ತುಂಬಾ ಕಡಿಮೆ ಆಗಿರುತ್ತೆ. ಅದನ್ನ ಏನಂತ ಕರಿತೀವಿ ನಾವು, ಅಂಡರ್ ನರಿಶ್ಮೆಂಟ್ ಅಥವಾ ಕುಪೋಷಣೆ ಅಥವಾ ಕುಪೋಷಣ ಅಂತ ಕರೀತಾರೆ. ಎರಡನೇ ನೋಡ್ತಾ ಹೋಗೋಣ, ಚೈಲ್ಡ್ ವೇಸ್ಟಿಂಗ್ ಅಂತ ಕರೀತಾರೆ. ಓಕೆ, ಚೈಲ್ಡ್ ವೇಸ್ಟಿಂಗ್ ಅಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಲೋ ವೆಯ್ಟ್ ಫಾರ್ ದ ಐಟ್ ಅಂತ ಕರೀತಾರೆ. ಅಂದ್ರೆ ಒಂದ್ ಮಗು ಇರುತ್ತಲ್ಲ, ಅದೇನಾಗುತ್ತೆ ಅಂದ್ರೆ ಸೊ ಹೈಟ್ ಇರುತ್ತೆ, ಬಟ್ ಆದ್ರೆ ಅದ್ರ ವೆಯ್ಟ್ ಇರಂಗಿಲ್ಲ. ಒಂಥರ ಹೆಂಗಂದ್ರೆ ಈ ತರ ಒಂಥರ ಏನಂದ್ರೆ ನಮ್ಮ ಭಾಷೆ ಹೇಳ್ಬೇಕಾದ್ರೆ ಲಂಬೋದರ ಅಂತ ಕರಿತೀವಿ ನೋಡಿ, ಹೌದಾ. ತುಂಬಾ ಹೈಟ್ ಇರ್ತಾರೆ, ಬಟ್ ಅವ್ರ ದೇಹದಲ್ಲಿ ಯಾವುದೇ ರೀತಿ ಮಾಂಸ ಖಂಡಗಳು ಇರಂಗಿಲ್ಲ. ಅಂದ್ರೆ ಏನು, ಟಚ್ ಮಾಡಿದ್ರೆ ಬೆಳಿತಾರ ನಾವು ಲೆಕ್ಕ ಇರ್ತಾರೆ. ಸೊ ಅವ್ರನ್ನ ಏನ್ ಕರಿತೀವಿ ನಾವು, ಚೈಲ್ಡ್ ವೇಸ್ಟಿಂಗ್ ಅಂತ ಕರೀತಾರೆ. ಓಕೆನಾ, ಅಂದ್ರೆ ಲೋ ವೆಯ್ಟ್ ಫಾರ್ ದ ಹೈಟ್ ಅಂತ ಕರೀತಾರೆ. ಅವರ ಎತ್ತರಕ್ಕನುಗುಣವಾಗಿ ಅವರ ಒಂದು ದೇಹದ ತೂಕ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಚೈಲ್ಡ್ ವೇಸ್ಟಿಂಗ್ ಅಂತ ಕರೀತಾರೆ. ಅದೇ ರೀತಿ ಚೈಲ್ಡ್ ಸ್ಟಂಟಿಂಗ್ ಅಂತ ಬರುತ್ತೆ ಇನ್ನೊಂದು ನೋಡಿ. ಇದೇನಪ್ಪ ಅಂತಂದ್ರೆ ಆಕ್ಚುಲಿ ಲೋ ವೆಯ್ಟ್ ಫಾರ್ ದ ಏಜ್ ಅಂತ. ಅಂದ್ರೆ ಅವ್ರಿಗೆ ವಯಸ್ಸಾಗ್ತಾ ಇರುತ್ತೆ, ಆದ್ರೆ ಅವ್ರ ಏನಾಗುತ್ತೆ, ಅವ್ರ ಎತ್ತರನೇ ಆಗಲ್ಲ. ಒಂಥರ ಏನಂತಾರೆ, ಹೊಟ್ಟೆ ಡುಮ್ಮ ಕೈಕಾಲ್ ಸಣ್ಣ ಅಂತ ಕರೀತಾರೆ, ಹೌದಾ. ಆಕ್ಚುಲಿ ಅಂದ್ರೆ ಎಸ್, ಈ ತರ ಅಂದ್ರೆ ಏಜ್ ಆಗ್ತಿರುತ್ತೆ, ಬಟ್ ಹೊಟ್ಟೆ ಮಾತ್ರ ಬೆಳಿತಿರುತ್ತೆ, ಅವ್ರ ದೇಹ ಬೆಳವಣಿಗೆ ಆಗ್ತಿರಲ್ಲ. ಸೊ ಅದನ್ನ ನಾವು ಚೈಲ್ಡ್ ಸ್ಟಂಟಿಂಗ್ ಅಂತ ಕರೀತಾರೆ, ಹೌದಾ. ಹೊಟ್ಟೆ ಡುಮ್ಮ ಕೈಕಾಲ್ ಸಣ್ಣ ಅಂತ ಕರೀತಾರೆ. ಅದೇ ರೀತಿ ನಾಲ್ಕನೇ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಚೈಲ್ಡ್ ಮೊರ್ಟಾಲಿಟಿ ಅಂತ ಕರಿತೀವಿ. ಕನ್ನಡದಲ್ಲಿ ಮಕ್ಕಳ ಮರಣ ದರ ಅಂತ ಕರೀತಾರೆ. ಏನಂದ್ರೆ ನೋಡಿ, 5 ವರ್ಷದ ಒಳಗಡೆ ಮಗು ಡೆತ್ ಆಗುತ್ತಲ್ಲ, ಅದನ್ನ ನಾವು ಚೈಲ್ಡ್ ಮೊರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಸೊ ಅಂದ್ರೆ ಪ್ರತಿ 1000 ಮಕ್ಕಳಿಗೆ 5 ವರ್ಷದ ಒಳಗಡೆ ಡೆತ್ ಆಗುವಂತ ಮಗು ಇರುತ್ತಲ್ಲ, ಅದನ್ನ ನಾವು ಮಕ್ಕಳ ಮರಣ ದರ ಅಂತ ಕರೀತಾರೆ. ಸೊ ಹಾಗಾಗಿ ಒಂದು ದೇಶದಲ್ಲಿ ಈ 4 ಅಂಶಗಳನ್ನ, ಅಂಡರ್ ನರಿಶ್ಮೆಂಟ್, ಚೈಲ್ಡ್ ವೇಸ್ಟಿಂಗ್, ಚೈಲ್ಡ್ ಸ್ಟಂಟಿಂಗ್, ಚೈಲ್ಡ್ ಮೊರ್ಟಾಲಿಟಿ ಇದೆಯಲ್ಲ, ಈ 4 ಅಂಶ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಅದುವೇ ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ, ಯಾ. ಸೊ ಈ 4 ವಿಷಯಗಳು, 4 ಪಾಯಿಂಟ್ಗಳು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಅಂಡರ್ ನರಿಶ್ಮೆಂಟ್ ಇದೆ, ಚೈಲ್ಡ್ ವೇಸ್ಟಿಂಗ್ ಇದೆ, ಚೈಲ್ಡ್ ಸ್ಟಂಟಿಂಗ್ ಇದೆ, ಚೈಲ್ಡ್ ಮೊರ್ಟಾಲಿಟಿ ರೇಟ್ ಇದೆ. ಓಕೆ, ಯಾ, ರೈಟ್. ಇಲ್ಲಿ ನೋಡೋದಾ, ಅಂಡರ್ ನರಿಶ್ಮೆಂಟ್ ಅಂದ್ರೆ ಆಕ್ಚುಲಿ ನೋಡಿ, ಮಗುಗೆ ಏನಂದ್ರೆ ಒಳಗಡೆ ಇರುವಂತಹ ದೇಹದಲ್ಲಿರುವಂತಹ ಏನಂದ್ರೆ ಬೋನ್ಸ್ ಕಾಣ್ತಾ ಇದೆ. ಅಂದ್ರೆ ಆ ಮಗು ಏನಾಗ್ತದೆ, ಆ ತಿನ್ನುವಂತ ಆಹಾರದಲ್ಲಿ ಏನಾಗಿದೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ತುಂಬಾ ಕಡಿಮೆ ಅಂತ. ಅದೇ ರೀತಿ ನೋಡಿ, ಚೈಲ್ಡ್ ಸ್ಟಂಟಿಂಗ್ ಇದೆ, ಹೌದಾ. ಇಲ್ಲಿ ಈ ಮಗು ಏನಂದ್ರೆ ಚೈಲ್ಡ್ ಸ್ಟಂಟಿಂಗ್ ಆಗಿದೆ. ಅದೇ ರೀತಿ ನೋಡಿ, ಆಕ್ಚುಲಿ ಮಗುಗೆ ಏಜ್ ಅಂದ್ರೆ ಬೆಳವಣಿಗೆ ಆಗ್ತದೆ, ಬಟ್ ಅದೇ ಹೊಟ್ಟೆ ಮಾತ್ರ ಬರ್ತಾ ಇದೆ, ಬೆಳವಣಿಗೆ ಅಷ್ಟು ಆಗ್ತಾ ಇಲ್ಲ. ಸೊ ಅದನ್ನ ನಾವು ವೇಸ್ಟಿಂಗ್ ಅಥವಾ ಚೈಲ್ಡ್ ವೇಸ್ಟಿಂಗ್ ಅಂತ ಕರೀತಾರೆ. ಓಕೆನಾ, ಎಸ್. ಹಾಗಾದ್ರೆ ಈ ರ್ಯಾಂಕಿಂಗ್ ಕೊಡಬೇಕಾದ್ರೆ ಅವರು ಈ ಒಂದು ಅಂಶಗಳನ್ನ, ದತ್ತಾಂಶವನ್ನ ಎಲ್ಲಿಂದ ತೋತಾರೆ ಅಂತ ಕೇಳ್ಬೋದು ನೀವು ಕ್ವಶನ್, ಹೌದಾ. ಒಂದು ದೇಶಕ್ಕೆ ಏನಂದ್ರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರ್ಯಾಂಕ್ ಕೊಡ್ಬೇಕಾದ್ರೆ ಏನು ಈ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತೆ ವೆಲ್ತ್ ಹಂಗರ್ ಇನ್ಫ್ಲುಯೆನ್ಸ್ ಸಂಸ್ಥೆಗಳು ಡಾಟಾವನ್ನ, ದತ್ತಾಂಶವನ್ನ ಎಲ್ಲಿ ತಗೋತಾವ ಅಂದ್ರೆ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಅದು ನೋಡಿ, ಫಸ್ಟ್ ಅಂದ್ರೆ ಅಂಡರ್ ನರಿಶ್ಮೆಂಟ್ ಡಾಟಾ, ಏನ್ ಈ ಕುಪೋಷಿತವಾಗಿರುವಂತಹ ಒಂದು ದತ್ತಾಂಶ ಇದೆಯಲ್ಲ, ಅದೆಲ್ಲಿಂದ ತಗೋತಾರೆ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಶೋಧನೆ ಇದೆಯಲ್ಲ ಅಥವಾ ಸಂಘಟನೆ ಇದೆಯಲ್ಲ, ಅದ್ರಲ್ಲಿ ಏನ್ ಎಲ್ಲ ಜಗತ್ತಿನ ಡಾಟಾ ಕೂಡ ಅಲ್ಲಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ದೇಶದ ಡಾಟಾಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅಂಡರ್ ನರಿಶ್ಮೆಂಟ್ ಡಾಟಾವನ್ನ ಅಲ್ಲೇ ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿ ಚೈಲ್ಡ್ ಮೊರ್ಟಾಲಿಟಿ ಅಂತ ಕರಿತೀವಿ, ಮಕ್ಕಳ ಮರಣ ದರ ಇದೆಯಲ್ಲ, ಇನ್ನೇನಿಂತ ಅಂತಾರೆ ವಿಶ್ವಸಂಸ್ಥೆಯ ಒಂದು ಏಜೆನ್ಸಿ ಆಗಿರುವಂತ ಯುನೈಟೆಡ್ ನೇಷನ್ಸ್ ಇಂಟರ್ ಏಜೆನ್ಸಿ ಗ್ರೂಪ್ ಆಫ್ ಚೈಲ್ಡ್ ಮೊರ್ಟಾಲಿಟಿ ಎಸ್ಟಿಮೇಷನ್ ಅಂತ ಸಂಸ್ಥೆ ಏನ್ ಮಾಡ್ತಾರೆ, ಅದ್ರ ಮುಖಾಂತರ ಚೈಲ್ಡ್ ಮೊರ್ಟಾಲಿಟಿ ಅಥವಾ ಮಕ್ಕಳ ಮರಣ ದರದ ಪ್ರಮಾಣದ ಒಂದು ದತ್ತಾಂಶವನ್ನ ತಗೊಳ್ತಾರೆ. ಅದೇ ರೀತಿ ಈ ಚೈಲ್ಡ್ ವೇಸ್ಟಿಂಗ್ ಮತ್ತೆ ಚೈಲ್ಡ್ ಸ್ಟಂಟಿಂಗ್ ಇದೆಯಲ್ಲ, ಇದನ್ನೆಲ್ಲಿಂದ ತಗೊಂತಾರೆ ಅಂದ್ರೆ ಯುನಿಸೆಫ್ ಆಗಿರಬಹುದು, ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಆಗಿರಬಹುದು, ಮತ್ತೆ ವಿಶ್ವ ಬ್ಯಾಂಕ್ ಅಂತ ಹಲವಾರು ಸಂಸ್ಥೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಆ ದೇಶದ ಚೈಲ್ಡ್ ವೇಸ್ಟಿಂಗ್ ಮತ್ತೆ ಸ್ಟಂಟಿಂಗ್ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಅಂದ್ರೆ ಇದು ಒಂಥರ ಗ್ಲೋಬಲ್ ಲೆವೆಲ್ ಮಟ್ಟದಲ್ಲಿ ಅಂದ್ರೆ ಜಾಗತಿಕ ಮಟ್ಟದಲ್ಲೇ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಆ ದೇಶಗಳಿಗೆ ರ್ಯಾಂಕಿಂಗ್ ಅನ್ನ ಕೊಡಲಾಗುತ್ತೆ. ಓಕೆ, ಸೊ ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವಂತ ಏನಂದ್ರೆ ಆಕ್ಚುಲಿ ನಾವು ಪ್ರೆಸೆಂಟ್ ಆಗಿ ಏನ್ ಮಾಡ್ತಾ ಇದ್ವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಲ್ಲ, ಕನ್ನಡದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನ್ ಮಾಡ್ತಾ ಇದೆ ಅಂದ್ರೆ 2015ರಿಂದ 2030 ಇಡೀ ಜಗತ್ತಿನಾದ್ಯಂತ ಏನಾದ್ರೆ ಇವುಗಳನ್ನ ಸಾಧಿಸಬೇಕಂತ ಒಂದು ಗುರಿಯನ್ನು ಹಾಕೊಂಡಿದ್ವಿ, ಹೌದಾ. ಟೋಟಲ್ ಆಗಿ ಇದರಲ್ಲಿ ಎಷ್ಟಿದೆ, 17 ಗೋಲ್ಸ್ ಗಳಿದೆ. ಅದನ್ನ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಕನ್ನಡದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕರೀತಾರೆ. ಸೊ ಹಾಗಾಗಿ ನಮ್ಗೆ ಈ 17 ಗುರಿಗಳಲ್ಲಿ 2ನೇ ಗುರಿನೇ ಬಹಳ ಪ್ರಮುಖವಾಗಿರುವಂತ ಗುರಿ ಅಂತಂದ್ರೆ ಏನಿದೆ ನೋಡಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 2 ಇದೆಯಲ್ಲ, ಅದೇನ್ ಹೇಳುತ್ತೆ, 0 ಹಂಗರ್ ಅಂತ ಹೇಳುತ್ತೆ ನಮ್ಗೆ.
ಏನಿರುತ್ತೆ ಝೀರೋ ಹಂಗರ್ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಜಗತ್ತಿನಲ್ಲಿ ಅಂದ್ರೆ ಅಶ್ವಿನಿಂದ ಯಾರು ಇರಬಾರ್ದು ಅಂತ ಹೇಳ್ತಿದೆ. ಹಾಗಾಗಿ ಅದು ಎರಡನೇ ಬಹಳ ಪ್ರಮುಖವಾದಂತ ಗೋಲ್ ಆಗಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಲ್ಲಿ ನೋಡಿ ಇಲ್ಲಿ ಹೌದಾ. ಸೊ ಹಾಗಾಗಿ ಸೆಕೆಂಡ್ ಗೋಲ್ ಇರುವಂತದ್ದು ಝೀರೋ ಹಂಗರ್ ಅಂತ ಅಂದ್ರೆ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ಕೂಡ ಅಶ್ವಿನಿಂದ ಬಳಲಬಾರದು ಅನ್ನೋದು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ ಗೋಲ್ 2 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಎಕ್ಸಾಮ್ ಅಲ್ಲಿ ಮೇನ್ಸ್ ಅಲ್ಲಿ ಬರ್ಬೇಕಾದ್ರೆ ಇದನ್ನ ತೋಳ್ರೆ ಇಟ್ಸ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು, ರೈಟ್. ಹಾಗಾದ್ರೆ 2021ರಲ್ಲಿ ಭಾರತಕ್ಕೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಎಷ್ಟನೇ ರ್ಯಾಂಕ್ ಬಂದು ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ದೇಶಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಕೋರ್ ಕೊಡ್ತಾರೆ. ಸ್ಕೋರ್ ಅಂದ್ರೆ ಇಲ್ಲಿ 0 to 100 ಸ್ಕೋರ್ ಕೊಡ್ತಾರೆ, ಹೌದಾ. ಏನ್ ಮಾಡ್ತಾರೆ ಪ್ರತಿ ದೇಶಗಳಿಗೆ ಕೂಡ 0 ಇಂದ 100 ಅಂದ್ರೆ ಸ್ಕೋರ್ ಅಂದ್ರೆ ಮಾರ್ಕ್ಸ್ ಕೊಡ್ತಾರೆ. ಸೊ ಹಾಗಾಗಿ ಯಾವ ದೇಶ 0 ತಗೊಳುತ್ತೆ ಅಂದ್ರೆ ಆ ದೇಶ ಏನಾಗಿರುತ್ತೆ ಇಸ್ ಅ ಬೆಸ್ಟ್ ಕಂಟ್ರಿ ಆಗಿರುತ್ತೆ. ಅಂದ್ರೆ ಅಲ್ಲಿ ಆ ದೇಶದಲ್ಲಿ ಯಾವುದೇ ರೀತಿಯ ಒಂದು ಅಶ್ವಿನ ಪ್ರಮಾಣ ಇರಂಗಿಲ್ಲ ಅಂತ ಅರ್ಥ, ಹೌದಾ. 0 ಅಂದ್ರೆ ಏನಾಗಿರುತ್ತೆ ನೋ ಹಂಗರ್ ಕಂಟ್ರಿ ಅಂತ ಕರಿತೀವಿ. ಅದೇ ರೀತಿ ಯಾವುದೇ ದೇಶ 100 ತಗೊಳುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ವರ್ಸ್ಟ್ ಕಂಟ್ರಿ ಅಂತ. ಅಂದ್ರೆ ಆ ದೇಶದಲ್ಲಿ ಇರುವಂತ ಜನರು ತುಂಬಾ ಅಶ್ವಿನಿಂದ ಬಳಲ್ತಿರ್ತಾರೆ ಅಂತ ಅರ್ಥ. ಸೊ ಹಾಗಾಗಿ ನಿಮ್ಗೆ ಸ್ಕೋರ್ ಜಾಸ್ತಿ ಅಂದ ತಕ್ಷಣ ಒಳ್ಳೆ ರ್ಯಾಂಕ್ ಅಂತಲ್ಲ, ಇಲ್ಲಿ ಗೊತ್ತಿರಲಿ ಸ್ಕೋರ್ ಜಾಸ್ತಿ ಬಂದ್ರಾಗತ್ತೆ ಅಲ್ಲಿ ನಿಮ್ಗೆ ಒಂಥರ ಜಾಸ್ತಿ ಹಂಗರ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಲೋ ಸ್ಕೋರ್ ಬಂದ್ರೆ ಇಸ್ ಅ ಲೋ ಹಂಗರ್ ಅಂತ ಗೊತ್ತಾಗ್ಬೇಕು ನಿಮ್ಗೆ, ಅರ್ಥ ಆಯ್ತಾ. ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲಿ 4 ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ. ಸೊ ಅಂದ್ರೆ ಒಂದು ಲೋ ಕ್ಯಾಟಗರಿ ಅಂತಿದೆ, ಮಾಡರೇಟ್ ಕ್ಯಾಟಗರಿ ಅಂತಿದೆ, ಸೀರಿಯಸ್ ಕ್ಯಾಟಗರಿ ಅಂತಿದೆ, ಅಲಾರಮಿಂಗ್ ಕ್ಯಾಟಗರಿ ಅಂತಿದೆ, ಎಕ್ಸ್ಟ್ರೀಮ್ಲಿ ಅಲಾರಮಿಂಗ್ ಕ್ಯಾಟಗರಿ ಅಂತಿದೆ ನೋಡಿ, ಹೌದಾ. ಏನಂದ್ರೆ ನೋಡಿ ಈಗ ಲೋ ಕ್ಯಾಟಗರಿ ಇದೆಯಲ್ಲ ಯಾವುದೇ ಒಂದು ದೇಶ 0ದಿಂದ ಹೌದಾ 0ದಿಂದ 9.91 ಒಳಗೆ ಸ್ಕೋರ್ ತೋಳ್ತಾವೋ ಆ ದೇಶಕ್ಕೆ ಏನಂತ ಕರಿತೀವಿ ನಾವು ಲೋ ಹಂಗರ್ ಕಂಟ್ರಿ ಅಥವಾ ಏನಂದ್ರೆ ಕಡಿಮೆ ಪ್ರಮಾಣದ ಒಂದು ಅಶ್ವಿನ ದೇಶ ಅಂತ ಕರೀತಾರೆ, ಹೌದಾ. ಅದೇ ರೀತಿ ಎರಡನೇದು ಬರುತ್ತೆ ಮಾಡರೇಟ್ ಕಂಟ್ರಿ ಅಂತ ಕರಿತೀವಿ. ಮಾಡರೇಟ್ ಹಂಗರ್ ಕಂಟ್ರಿ ಅಂದ್ರೆ ಇದು 10ರಿಂದ 19.90 ಒಳಗಡೆ ಸ್ಕೋರ್ ತಗೊಂಡ್ರೆ ಅಂತಂದ್ರೆ ಅದನ್ನ ನಾವು ಮಧ್ಯಮ ಅಥವಾ ಮಾಡರೇಟ್ ಹಂಗರ್ ಕಂಟ್ರಿ ಅಂತ ಕರೀತಾರೆ. ಅದೇ ರೀತಿ ಸೀರಿಯಸ್ ಕ್ಯಾಟಗರಿ ಅಂದ್ರೆ ನೋಡಿ 20ರಿಂದ 34.9 ಅಂದ್ರೆ 35 ಯಾವ ಸ್ಕೋರ್ಗಳು ದೇಶಗಳು ಸ್ಕೋರ್ ತಗೊಳ್ತವೆ ಅವುಗಳನ್ನ ಸೀರಿಯಸ್ ಅಂದ್ರೆ ಗಂಭೀರ ಅಶ್ವಿನ ಪ್ರಮಾಣ ಹೊಂದಿರುವಂತಹ ದೇಶಗಳಂತ ಕರೀತಾರೆ. ಅದೇ ರೀತಿ 35ರಿಂದ 50 ಅಂದ್ರೆ 49.9 ವರೆಗೆ ಇರುವಂತ ಯಾವ ಸ್ಕೋರ್ ಯಾವ ದೇಶಗಳು ಸ್ಕೋರ್ ತಗೊಳ್ತವೆ ಅವುಗಳನ್ನ ಅಲಾರಾಮಿಂಗ್ ಎಚ್ಚರಿಕೆ ಕೊಡ್ತವೆ, ನಿಮ್ ದೇಶದಲ್ಲಿ ಜಾಸ್ತಿ ಆಗ್ತಿದೆ ಅದನ್ನ ನೀವು ಒಂದ್ ಕಡೆ ನೋಡಿ ಅಂತ ಹೇಳ್ತಾರೆ. ಅದೇ ರೀತಿ 50 ಮೇಲ್ಪಟ್ಟು ಅಂದ್ರೆ ಮೋರ್ ದನ್ 50 ಸ್ಕೋರ್ ಯಾವ ತಗೊಳ್ತವೆ ಅವುಗಳು ಆ ದೇಶದಲ್ಲಿ ಎಕ್ಸ್ಟ್ರೀಮ್ಲಿ ಅಲಾರಾಮಿಂಗ್ ಅಂತ ಅಂದ್ರೆ ಬಹಳ ಕಠಿಣವಾಗಿ ಕಟ್ಟೆಚ್ಚರವಾಗಿ ಏನ್ ಮಾಡ್ತಾರೆ ಅಂದ್ರೆ ಮುನ್ನೆಚ್ಚರಿಕೆ ಕೊಡ್ತಾರೆ, ಅಲಾರಾಮಿಂಗ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂದ್ರೆ ಇಲ್ಲಿ 5 ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ ಅಥವಾ ಒಂದು ಸ್ಟೇಟಸ್ ಅನ್ನ ಕೊಡ್ತಾರೆ. ಲೋ, ಮಾಡರೇಟ್, ಸೀರಿಯಸ್, ಅಲಾರಾಮಿಂಗ್, ಎಕ್ಸ್ಟ್ರೀಮ್ಲಿ ಅಲಾರ್ಮಿಂಗ್ ಅನ್ನೋ ಒಂದು ಕ್ಯಾಟಗರಿ ಇರುವಂತದ್ದು, ಓಕೆನಾ. ಸೊ ಹಾಗಾಗಿ ಭಾರತ ನೋಡ್ತಾ ಹೋಗೋಣ. ಆಕ್ಚುಲಿ ಭಾರತ ಅಂದ್ರೆ 2020 ಏನ್ ಮಾಡಿದೆ ಭಾರತ 101ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದೆ ನೋಡಿ, ಹೌದಾ. ಟೋಟಲ್ ಏನ್ ಮಾಡುತ್ತಿದೆ ಆಕ್ಚುಲಿ 116 ದೇಶಗಳಿಗೆ ರ್ಯಾಂಕಿಂಗ್ ಕೊಡುತ್ತೀವಿ. ಸೊ ಹೌದಾ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇದೆಯಲ್ಲ ಟೋಟಲ್ ಏನ್ ಮಾಡುತ್ತೆ 116 ದೇಶಗಳಿಗೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಅದರಲ್ಲಿ ಭಾರತ ಏನಂದ್ರೆ 101 ನೋಡಿ ತುಂಬಾ ವರ್ಸ್ಟ್ ಕಂಟ್ರಿ ನಮ್ದು ಕೂಡ. ಅಂದ್ರೆ ನಮ್ಗಿಂತ ಕೆಳಗಡೆ ಬರೀ 15 ದೇಶಗಳು ಮಾತ್ರ ಇದೆ ಅಂತ ಅರ್ಥ. ಸೊ ಹಾಗಾಗಿ ನಮ್ ದೇಶದಲ್ಲಿ ಕೂಡ ಅಂದ್ರೆ ಆಕ್ಚುಲಿ ಈ ಅಶ್ವಿನ ಪ್ರಮಾಣ ಜಾಸ್ತಿ ಇದೆ. ನಮ್ದು ಎಷ್ಟು ಸ್ಕೋರ್ ಅಂದ್ರೆ ನೋಡಿ 27.5 ಸ್ಕೋರ್ ಇದೆ ನಮ್ದು. ಅಂದ್ರೆ ಎಲ್ಲಿ ಬರುತ್ತೆ ಇಟ್ ಈಸ್ ಕಮ್ ಅಂಡರ್ ದ ಸೀರಿಯಸ್ ಕ್ಯಾಟಗರಿ, ಹೌದಾ. 20ರಿಂದ 35 ಇದೆಯಲ್ಲ ಅದನ್ನ ಏನ್ ಕರಿತೀವಿ ನಾವು ಸೀರಿಯಸ್ ಕ್ಯಾಟಗರಿ ಅಂತ ಕರಿತೀವಿ. ನಮ್ದು ಏನಾಗಿದೆ 27.5 ಇದರಿಂದ ಭಾರತ ದೇಶ ಏನಾಗಿದ್ರೆ ಗಂಭೀರ ಹಸಿವನ್ನ ಹೊಂದಿರುವಂತ ಅಥವಾ ಹಸಿವಿನ ಪ್ರಮಾಣ ಹೊಂದಿರುವಂತ ದೇಶವಾಗಿದೆ ಅಂಡರ್ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಫ್ ದ 2021 ಅಲ್ಲಿ. ಸೊ ಹಾಗಾಗಿ ಭಾರತ ಏನು ಮಾಡಿದೆ 101ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದೆ ಔಟ್ ಆಫ್ ದಿ 116 ಕಂಟ್ರಿಗಳಲ್ಲಿ, ಗೊತ್ತಿರಲಿ ನಿಮ್ಗೆ, ಹೌದಾ. ನೋಡಿ ಇನ್ನು 2020 ಭಾರತ ಎಷ್ಟಿತ್ತಪ್ಪ ಅಂದ್ರೆ ನಮ್ದು ಒಳ್ಳೆ ರ್ಯಾಂಕ್ ಇತ್ತು ಅವಾಗ, ಅಂದ್ರೆ ಪರವಾಗಿಲ್ಲ 94 ಇತ್ತು ಅವಾಗ ನಮ್ದು. 2020 ಎಷ್ಟಿತ್ತು 94 ಇತ್ತು. ಈಗ ಏನಾಗಿದೆ 101 ಆಗಿದೆ, ತುಂಬಾ ಜಂಪ್ ಆಗ್ಬಿಟ್ಟಿದೆ. ಅವಾಗ ಏನಂದ್ರೆ ಬರೀ 107 ಕಂಟ್ರಿ ಮಾತ್ರ ಏನ್ ಮಾಡ್ತಾ ಇದ್ರು ಸೊ ರ್ಯಾಂಕಿಂಗ್ ಕೊಡ್ತಾ ಇದ್ರು 107 ಕಂಟ್ರಿಗೆ. ಈಗ ಏನ್ ಮಾಡಿದ್ದಾರೆ 116 ಕಂಟ್ರಿಗೆ ಮಾಡಿದ್ರೆ ಅದರಲ್ಲಿ ಭಾರತ 101ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಅಂಡರ್ ದ ಸೀರಿಯಸ್ ಕ್ಯಾಟಗರಿ ಇತ್ತು. ಹೋದ ವರ್ಷ ಕೂಡ ನಮ್ದು ಅಗೇನ್ ಇಂದ ಸೀರಿಯಸ್ ಕ್ಯಾಟಗರಿ ಇತ್ತು ನಮ್ದು, ಹೌದಾ. ಹೋದ ವರ್ಷ ಕೂಡ ನಮ್ದು ಏನಂದ್ರೆ ಗಂಭೀರ ಪರಿಸ್ಥಿತಿ ಇತ್ತು. ಈ ವರ್ಷ ಕೂಡ ಅದರಲ್ಲಿ ಇದೆ, ಬಟ್ ಆದ್ರೆ ಮತ್ತೆ ನಮ್ದು ತುಂಬಾ ಕಡಿಮೆ ಅಂದ್ರೆ ಜಾಸ್ತಿ ಆಗ್ತದೆ ಅಶ್ವಿನ ಪ್ರಮಾಣ ನಮ್ಮ ದೇಶದಲ್ಲಿ. ಅದು ಕೂಡ ಒಂದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ, ಓಕೆನಾ. ನೋಡಿ ಟ್ರೆಂಡ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ ನಮ್ದು ಏನಂದ್ರೆ 1997 ಎಷ್ಟಿತ್ತು 76 ರ್ಯಾಂಕ್ ಇತ್ತು. 2000ಕ್ಕೆ ಸೊ ಕಡಿಮೆ 83 ಆಯ್ತು. ಆಮೇಲೆ 2008ಕ್ಕೆ 102 ಆಯ್ತು. 16ಕ್ಕೆ 97 ಆಯ್ತು. ಈಗ 2021 ಎಷ್ಟಾಗಿದೆ 101 ಆಗಿದೆ. ಸೌದಾ ಇನ್ನೇನಂದ್ರೆ ನೋಡಿ ನಮ್ ದೇಶ ಇದೆಯಲ್ಲ ಭಾರತ, ಇನ್ನು ನಮ್ಮ ನೈಬರ್ ಕಂಟ್ರಿಗಳಾಗಿರುವಂತ ನೆರೆಹೊರೆಯ ದೇಶಗಳಾಗಿರುವಂತ ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ ಇದೆಯಲ್ಲ
ಅದಕ್ಕಿಂತ ವರ್ಸ್ಟ್ ರ್ಯಾಂಕ್ ಪಡ್ಕೊಂಡಿದೆ ನಮ್ಮ ದೇಶ. ಅದೊಂದು ದುರಂತ ಅನ್ಬೋದು ನಾವು. ಹೌದಾ? ನೋಡಿ, ಪಾಕಿಸ್ತಾನ ಅಂದ್ರೆ ನಾವು ತುಂಬಾ ಪೂರ್ ಕಂಟ್ರಿ ಅಂತ ಎಷ್ಟೋ ಮೀಡಿಯಾಗಳು ಹೇಳ್ತವೆ, ಆದ್ರೆ ಅವರು ಕೂಡ ಇಸ್ ಅ ಗುಡ್ ರ್ಯಾಂಕ್ ಅಲ್ಲಿ ಇದ್ದಾರೆ, 92 ಅಲ್ಲಿ ಇದ್ದಾರೆ. ಬಟ್ ನಮ್ಗಿಂತ ಒಳ್ಳೆ ರ್ಯಾಂಕ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಇದು ಭಾರತ ಒಂದು ಏನಂತಾರೆ ವೀಕ್ನೆಸ್ ಅನ್ಬೋದು. ಓಕೆನಾ? ಹಾಗಾದ್ರೆ ನೋಡ್ತಾ ಹೋಗೋಣ ಆಕ್ಚುಲಿ ಭಾರತ ಏನಂತ ಒಂದು ಸ್ಟೇಟಸ್ ಅನ್ನ. ಸೊ ಹಾಗಾಗಿ ನಮ್ಮ ಭಾರತ ಏನಂದ್ರೆ ಆಕ್ಚುಲಿ 2000 ಏನಂದ್ರೆ ಕೆಲವೊಂದು ಅಂದ್ರೆ ಏನಾಗ್ತಾ ಇತ್ತು, ಅಶ್ವಿನ ಪ್ರಮಾಣ ಕಡಿಮೆ ಆಗ್ತಿತ್ತು. ಬಟ್ ಅಂದ್ರೆ ಮತ್ತೇನಾಗ್ತದೆ ಈಗ ರೀಸೆಂಟ್ ಆಗಿ ಒಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಏನಂದ್ರೆ ನೋಡಿ ಇಲ್ಲಿ ನಮ್ದು ಏನಂದ್ರೆ ಸೊ ಡಿಕ್ರೀಸ್ ಆಗ್ತಾ ಇತ್ತು ಆಕ್ಚುಲಿ. 38 ಮೊದ್ಲಿತ್ತಂದ್ರೆ ಏನಾಗಿದೆ, ಸೊ ಮತ್ತೆ ಒಂದ್ ಕಡೆ ಅಂದ್ರೆ ಅದು ಸ್ಟ್ಯಾಟಿಕ್ ಆಗಿ ಹೋಗ್ತಾ ಇಲ್ಲ ಕರೆಕ್ಟ್ ಆಗಿ. ಒಂದ್ ಲೈನ್ ಒಂದ್ ಕಡೆ ಜಾಸ್ತಿ ಆಗುತ್ತೆ, ಒಂದ್ಸಲ ಹೆಚ್ಚಾಗಿ ಕಡಿಮೆ ಆಗ್ತಿದೆ. ಸೊ ಅದನ್ನ ನಾವು ತುಂಬಾ ಒಂದು ಸ್ಟೇಟ್ ಅಲ್ಲಿ ಫಾಲೋ ಮಾಡೋದು ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ಬೋದು. ಓಕೆನಾ? ಅದೇ ರೀತಿ ನೋಡಿ ಆಕ್ಚುಲಿ ಅಂದ್ರೆ ಇಲ್ಲಿ ನಮ್ ದೇಶದಲ್ಲಿ ಏನಂದ್ರೆ ಈ ಚೈಲ್ಡ್ ಸ್ಟಂಟಿಂಗ್ ಇದಾರಲ್ಲ, ಮೊದ್ಲು ಎಷ್ಟಿತ್ತು ಅಂದ್ರೆ 54.2% ಇದ್ರು ನಮ್ಮ ದೇಶದಲ್ಲಿ ಚೈಲ್ಡ್ ಸ್ಟಂಟಿಂಗ್ ಮಕ್ಕಳು. ಈಗ ಎಷ್ಟಾಗಿದ್ದಾರೆ, ಅದು 34.7% ಆಗಿದ್ದಾರೆ. ಅಂದ್ರೆ ಕಡಿಮೆ ಆಗಿದ್ರೆ ಅಂತ. ಯಾಕಂದ್ರೆ ನಾವೆಲ್ಲ ಅವ್ರಿಗೆ ಏನಂದ್ರೆ ಒಳ್ಳೆ ಹೆಲ್ತ್ ಕೊಡ್ತಾ ಇದೀವಿ, ಮತ್ತೆ ಸಾಕಷ್ಟು ಸ್ಕೀಮ್ಗಳು ಕೂಡ ಮಾಡಿ ಸರ್ಕಾರಗಳು. ಅದರಿಂದ ಏನಾಗಿದೆ, ನಮ್ಮ ದೇಶದಲ್ಲಿ ಈ ಚೈಲ್ಡ್ ಸ್ಟಂಟಿಂಗ್ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಅದೇ ರೀತಿ ಚೈಲ್ಡ್ ವೇಸ್ಟಿಂಗ್ ಇದೆಯಲ್ಲ, ಇದು ಅಂತ ಏನಂದ್ರೆ 17.3 ಇದೆ ಪ್ರೆಸೆಂಟ್ ಆಗಿ. ಹೌದಾ? ಸೊ ಇದರಲ್ಲಿ ಯಾವುದೇ ರೀತಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇಲ್ಲ, ಮತ್ತೆ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು, ಎಸ್ಪೆಷಲಿ ಚೈಲ್ಡ್ ವೇಸ್ಟಿಂಗ್ ಅಂತ ಹೇಳ್ಬೋದು. ಅದೇ ರೀತಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಏನಂದ್ರೆ ನಮ್ ದೇಶ ಏನಂದ್ರೆ ಆಕ್ಚುಲಿ ನಮ್ ದೇಶಕ್ಕಿಂತ ಕೆಳಗಡೆ ಬರೀ 15 ದೇಶಗಳು ಮಾತ್ರ ಇದೆ. ಅಂದ್ರೆ ಅಷ್ಟು ವರ್ಸ್ಟ್ ರ್ಯಾಂಕ್ ಅಲ್ಲಿ ಬಂದಿರುತ್ತಾಗಿದೆ. ನೋಡಿ ಫಾರ್ ಎಕ್ಸಾಂಪಲ್ ಏನಂದ್ರೆ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಅಂದ್ರೆ 92ನೇ ರ್ಯಾಂಕ್ ಪಡ್ಕೊಂಡಿದೆ, ನಮ್ಗಿಂತ ಒಳ್ಳೆ ಬೆಟರ್ ರ್ಯಾಂಕ್ ಇದೆ. ನೇಪಾಳ ಎಷ್ಟು, ನೇಪಾಳ ಬಾಂಗ್ಲಾದೇಶ ಕೂಡ 76 ಇದೆ. ಶ್ರೀಲಂಕಾ 65 ಇದೆ. ಆದ್ರೆ ಏನು ನಮ್ಮ ಈ ಒಂದು ರೀಜನಲ್ ಆಗಿ ನೈಬರ್ ಕಂಟ್ರಿಗಳಲ್ಲಿ ಭಾರತನೇ ತುಂಬಾ ವರ್ಸ್ಟ್ ಆಗಿರುವಂತ ಒಂದೇನಾಗಿದೆ, ಈ ರ್ಯಾಂಕಿಂಗ್ ನ ಪಡ್ಕೊಂಡಿದೆ ಅಂಡರ್ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಹೇಳ್ಬೋದು. ಓಕೆನಾ? ಅದೇ ರೀತಿ ರೀಸೆಂಟ್ ಏನಂದ್ರೆ ಆಕ್ಚುಲಿ ಈ ಒಂದು ರ್ಯಾಂಕಿಂಗ್ ಬಂತಲ್ಲ, ಸೊ ಅವಾಗ ಏನಾಗುತ್ತೆ, ಸರ್ಕಾರ ಇದನ್ನ ಬಹಳ ಕ್ರಿಟಿಸೈಸ್ ಮಾಡ್ತಾ ಇದೆ, ಇದನ್ನ ಬಹಳ ಅಂದ್ರೆ ಟೀಕ್ಸ್ತಾ ಇದೆ. ಯಾಕಂದ್ರೆ ನೋಡಿ ಆಕ್ಚುಲಿ ರೀಸೆಂಟ್ ಏನಂದ್ರೆ ಆಕ್ಚುಲಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಹೌದಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಏನ್ ಮಾಡಿದೆ ಅಂದ್ರೆ ಆಕ್ಚುಲಿ ಈ ಒಂದು ರಿಪೋರ್ಟ್ ಅನ್ನ ಕ್ರಿಟಿಸೈಸ್ ಮಾಡಿದೆ. ಯಾಕಂದ್ರೆ ಏನು FAO ತಗೊಂಡಂತ ಒಂದು ಡಾಟಾ ಇದೆಯಲ್ಲ, ಅದು ತುಂಬಾ ಅನ್ಸೈಂಟಿಫಿಕ್ ಆಗಿದೆ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ನಾವು ಇದನ್ನ ಬಿಲೀಫ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬ್ಲೇಮ್ ಮಾಡಿದ್ದಾರೆ. ಅದೇ ರೀತಿ ಏನಂದ್ರೆ ಆಕ್ಚುಲಿ ನೋಡಿ ಏನು ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2020 ರ್ಯಾಂಕ್ ಇದೆಯಲ್ಲ, ಏನು FAO ರಿಪೋರ್ಟ್ ಕೊಟ್ಟಂತ ಏನಾಗಿದೆ, ಅದು ಸಾಕಷ್ಟು ಏನಂದ್ರೆ ಬರೀ ಒಂಥರ ಕಾಟಾಚಾರಕ್ ಮಾಡಿದೆ ಅಂತ ಹೇಳ್ತಾರೆ. ಹೌದಾ? ಯಾವ್ದೊಂದು ಒಪಿನಿಯನ್ ಪೋಲ್ ಅಂದ್ರೆ ಬರೀ ಕಾಲ್ ಮುಖಾಂತರ ಒಪಿನಿಯನ್ ಮುಖಾಂತರ ಒಂದು ರ್ಯಾಂಕ್ ಅದರ ಒಂದು ಡಾಟಾವನ್ನು ತಗೊಂಡಿದ್ದಾರೆ. ಹಾಗಾಗಿ ಅದು ಸರಿಯಾಗಿ ಹೋಗದೇ ಇರಬಹುದು. ಆ ಕಾರಣಕ್ಕಾಗಿ ಏನಂದ್ರೆ ಸರ್ಕಾರಗಳು ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ರಿಪೋರ್ಟ್ ಅನ್ನ ತುಂಬಾ ಕ್ರಿಟಿಸೈಸ್ ಮಾಡ್ತಾ ಇದೆ. ಅದೇ ರೀತಿ ಇಲ್ಲಿ ಯಾವುದೇ ರೀತಿ ಒಂದು ನೀವೇನು ಒಂದು ರಿಪೋರ್ಟ್ ಡಾಟಾ ತಗೊಂಡಿದ್ರಲ್ಲ, ಅದು ಏನಾಗಿದೆ, ಸೈಂಟಿಫಿಕ್ ಮೆಜರ್ಮೆಂಟ್ ಆಗಿಲ್ಲ, ಯಾವುದೊಂಥರ ಅವೈಜ್ಞಾನಿಕವಾಗಿದೆ ಅಂತ ಏನಂದ್ರೆ ಅದನ್ನ ಬ್ಲೇಮ್ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ಏನು ಇವೆಲ್ಲ ರ್ಯಾಂಕ್ ಕೊಡ್ತಾ ಇದ್ರಲ್ಲ, ಇದರಿಂದ ಏನಾಗುತ್ತೆ, ನಾವು ಸರ್ಕಾರಗಳಂದ್ರೆ ಸಾಕಷ್ಟು ಒಂದು ಇನಿಷಿಯೇಟಿವ್ ಮಾಡ್ತಿದೆ. ಅದರಿಂದ ಏನಾಗ್ತದೆ, ನಮಗೆ ಒಂದೆಲ್ಲೊಂದ್ ಕಡೆ ಹೋಪ್ ಕಳ್ಕೊಳ್ತೀವಿ ಅಂತಂದ್ರೆ ಇಟ್ ಇಸ್ ರಿಪೋರ್ಟ್ ಅಂದ್ರೆ ಕಂಪ್ಲೀಟ್ಲಿ ಡಿಸ್ರಿಗಾರ್ಡ್ ದ ಗವರ್ಮೆಂಟ್ಸ್ ಮ್ಯಾಸಿವ್ ಎಫೋರ್ಟ್ ಅಂತಂದ್ರೆ ಏನು ಸರ್ಕಾರ ಎಷ್ಟೆಲ್ಲ ಕಷ್ಟಪಟ್ಟಿದಲ್ಲ, ಅದಕ್ಕೆ ಏನಾಗುತ್ತೆ, ಈ ರಿಪೋರ್ಟ್ ಇಂದ ಸಾಕಷ್ಟು ಒಂದು ಹತಾಶೆ ಆಗಿದೆ ಅಂತ ಸರ್ಕಾರ ಈ ಒಂದು ರಿಪೋರ್ಟ್ ಬಗ್ಗೆ ಸಾಕಷ್ಟು ಕ್ರಿಟಿಸಿಸಮ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ಈ ಕೋವಿಡ್ ಟೈಮ್ ಏನ್ ಮಾಡಿದ್ವಿ, ನಾವು ನಮ್ಮಲ್ಲಿರುವಂತ ಎಲ್ಲಾ ದೇಶದ ಬಡವರಿಗೆ ಏನ್ ಮಾಡಿದ್ವಿ ಅಂದ್ರೆ BPL ಹೋಲ್ಡರ್ಗೆ ಏನ್ ಮಾಡಿದ್ವಿ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಮುಖಾಂತರ, ಅನ್ನ ಯೋಜನೆ ಮುಖಾಂತರ ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಕ್ಕಿ ಕೊಟ್ಟಿದೀವಿ, ಅವರಿಗೆಲ್ಲ ಅಂದ್ರೆ ಫ್ರೀ ಕೊಟ್ಟಿದ್ವಿ. ಹಾಗಾಗಿ ನಾವು ಯಾವುದೇ ವ್ಯಕ್ತಿಯನ್ನು ಕೂಡ ನಾವು ಡಿಸ್ಕ್ರಿಮಿನೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಈ ಒಂದು ರಿಪೋರ್ಟ್ ಅನ್ನ ಕ್ರಿಟಿಸೈಸ್ ಮಾಡಿದೆ ಅಂತ ಹೇಳ್ಬೋದು. ಅದುವೇ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಗ್ಗೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಟಾಪ್ ಕಂಟ್ರಿ ನೋಡ್ತಾ ಹೋಗೋಣ. ಟಾಪ್ ಅಲ್ಲಿ ಯಾವ್ದು ಇದೆ ಅಂದ್ರೆ ನೋಡಿ ಬೆಲಾರಸ್ ಇದೆ. ಹೌದಾ? ಅದ್ರ ಸ್ಕೋರ್ ಎಷ್ಟಂದ್ರೆ 5ಕ್ಕಿಂತ ಕಡಿಮೆ ಇದೆ ಸ್ಕೋರ್. ಸೊ ಹಾಗಾಗಿ ಬೆಲಾರಸ್ ದೇಶದಲ್ಲಿ ಅಂದ್ರೆ ಅಶ್ವಿನ ಪ್ರಮಾಣ ತುಂಬಾ ಕಡಿಮೆ ಅಂತ. ಯಾರೋ ಒಂದ್ ಸ್ವಲ್ಪ ಅಂದ್ರೆ 5% 2% ಇರೋದು ಅಷ್ಟೇ. ಹೌದಾ? ಅದು ಬೆಲಾರಸ್ ಆಗಿದೆ. ಎರಡನೇ ಟಾಪ್ ಕಂಟ್ರಿ ಅಂದ್ರೆ ಬೋಸ್ನಿಯಾ ಹರ್ಜಿಗೋವಿನಾ ಇದೆ. ಮೂರನೇ ಟಾಪ್ ಅಲ್ಲಿ ಬ್ರೆಜಿಲ್ ಇದೆ. ನಾಲ್ಕನೇ ಟಾಪ್ ಅಲ್ಲಿ ಚಿಲಿ ಇದೆ. 5ನೇದಲ್ಲಿ ಚೈನಾ ಇದೆ. ಚೀನಾ ಕೂಡ ಒಳ್ಳೆ ರ್ಯಾಂಕ್ ಹೊಂದಿದೆ. ಆಮೇಲೆ 6ನೇ ರ್ಯಾಂಕ್ ಅಲ್ಲಿ ಕ್ರೋಷಿಯಾ, 7ರಲ್ಲಿ ಕ್ಯೂಬಾ, 8ರಲ್ಲಿ ಇಸ್ತೋನಿಯಾ, 9ರಲ್ಲಿ ಕುವೈತ್ ಇದೆ. 10ನೇ ಪ್ಲೇಸ್ ಅಲ್ಲಿ ಸೊ ಲ್ಯಾಟ್ವಿಯಾ ಇದೆ. ಸೊ ಹೀಗಾಗಿ ಇವೆಲ್ಲ ಕೂಡ ಟಾಪ್ 10 ಕಂಟ್ರಿಗಳಾಗಿದೆ. ಇಲ್ಲಿ ಅಶ್ವಿನ ಪ್ರಮಾಣ ತುಂಬಾ ಕಡಿಮೆ ಇರುವಂತದ್ದು. ಫಸ್ಟ್ ಅಲ್ಲಿ ಬೆಲಾರಸ್, ಸೆಕೆಂಡ್ ಅಲ್ಲಿ ಬೋಸ್ನಿಯಾ ಹರ್ಜಿಗೋವಿನಾ, ಥರ್ಡ್ ಅಲ್ಲಿ ಬ್ರೆಜಿಲ್, ಫೋರ್ತ್ ಅಲ್ಲಿ ಚಿಲಿ, ಫಿಫ್ತ್ ಅಲ್ಲಿ ಚೀನಾ ಇದೆ. ಟಾಪ್ 5 ಕಂಟ್ರಿಗಳು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಅದೇ ರೀತಿ ವರ್ಸ್ಟ್ ಕಂಟ್ರಿಗಳು ನೋಡ್ತಾ ಹೋಗೋಣ, ಬಾಟಮ್ ಕಂಟ್ರಿಗಳು. ಅದರಲ್ಲಿ ಲಾಸ್ಟ್ ರ್ಯಾಂಕ್ ಯಾವ್ದಪ್ಪ ಅಂದ್ರೆ ಸೊಮಾಲಿಯಾ ನೋಡಿ. ಹೌದಾ? ಆಫ್ರಿಕನ್ ಕಂಟ್ರಿಗಳು ಸೊಮಾಲಿಯಾ ಇದೆಯಲ್ಲ, ಅಲ್ಲಿ ಎಷ್ಟಿದೆ ನೋಡಿ. ಸೊ ಅಂದ್ರೆ ಅತಿ ಹೆಚ್ಚು ಬಡವರು ಏನಂದ್ರೆ ಅಶ್ವಿನ ಪ್ರಮಾಣದಿಂದ ಬಳಲ್ತಾ ಒಂದು ಜನರು ನಮ್ಗೆ ಸೊಮಾಲಿಯಲ್ಲಿ ಸಿಗ್ತಾರೆ. ಅದೇ ರೀತಿ ನಮ್ಗೆ 15ನೇ ಪ್ಲೇಸ್ ಅಲ್ಲಿ ಯೆಮೆನ್ ಇದೆ. 14ನೇ ಪ್ಲೇಸ್ ಅಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಇದೆ. 16ರಲ್ಲಿ
ಚಾಡ್ ಕಂಟ್ರಿ ಇದೆ, 112ರಲ್ಲಿ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ, 11ರಲ್ಲಿ ಮೆಡ್ಗಾಸ್ಕರ್ ಇದೆ. ನೋಡಿ, ಈ ಆಫ್ರಿಕನ್ ಕಂಟ್ರಿಗಳಿದೆಯಲ್ಲ ಅಲ್ಲಿ ರಿಸೋರ್ಸ್ ಜಾಸ್ತಿ ಇದೆ, ಆದ್ರೆ ಏನಂದ್ರೆ ಅವರೆಲ್ಲ ಇವತ್ತಿಗೆ ಕೊಂಡಾಗಿದೆ ಅಂದ್ರೆ ತುಂಬಾ ಪ್ರಿಮಿಟಿವ್ ಆಗಿದ್ದಾರೆ, ಅಂದ್ರೆ ಅವರು ಅಷ್ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಹಾಗಾಗಿ ಏನಂದ್ರೆ ಅದರಿಂದ ಏನಂದ್ರೆ ಸಾಕಷ್ಟು ಪ್ರಮಾಣದ ಅವ್ರ ಹತ್ರ ಒಂದು ಪಾವರ್ಟಿ ಜಾಸ್ತಿ ಕಾಣೋದ್ರಿಂದ ಆಫ್ರಿಕಾದಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಅಂದ್ರೆ ನೋಡಿ, ಮೋಸ್ಟ್ ಆಫ್ ದಿ ಆಫ್ರಿಕನ್ ಕಂಟ್ರಿ ಏನಂದ್ರೆ ಇದರಲ್ಲಿ ತುಂಬಾ ಒಂದು ಲೋ ರ್ಯಾಂಕ್ ಅನ್ನ ಪಡ್ಕೊಂಡಿರುವಂತ ದೇಶಗಳಾಗಿದೆ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಲಾಸ್ಟ್ ಅಲ್ಲಿ MLA ಇದೆ, ಫಸ್ಟ್ ಅಲ್ಲಿ ಬೆಲ್ಲರಸ್ ಇದೆ, ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಅದೇ ರೀತಿ ನಾನಾಗ್ಲೇ ಹೇಳ್ತಿದ್ದೆ, ಆಕ್ಚುಲಿ ಏನು ಭಾರತ ಒಂದು ಪವರ್ ಹಂಗಾರ್ ಇದೆಯಲ್ಲ ಅದು ಎಲ್ಲೊಂದ್ ಕಡೆ ಏನಾಗುತ್ತೆ ಜಾಸ್ತಿ ಅಂದ್ರೆ ಅಷ್ಟು ನಾವು ಏನ್ ಮಾಡ್ತೇವೆ ಅಂದ್ರೆ ಸ್ಟಾಪ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಕೆಲವೊಂದ್ಸಲ ಜಾಸ್ತಿ ಕಡಿಮೆ ಅಂದ್ರೆ ಏನಾಗ್ತದೆ ಅದ್ರ ರ್ಯಾಂಕಿಂಗ್ ತುಂಬಾ ಸೊ ಒಂದು ನಮ್ ಕಡೆ ಅಂದ್ರೆ ಒಂದು ಸ್ಟ್ಯಾಟಿಕ್ ಪೊಸಿಷನ್ ಸಿಗ್ತಾ ಇಲ್ಲ ಅಂತ ಇರ್ಬೋದು. ಅದರ ಹಾಗಾಗಿ ಮತ್ತೆ ಪ್ರಮಾಣ ಜಾಸ್ತಿ ಆಗ್ತದೆ ಅಂತ ಇರ್ಬೋದು ಅಕಾರ್ಡಿಂಗ್ ಟು ದ 2021 ರಿಪೋರ್ಟ್ ಪ್ರಕಾರ. ಓಕೆನಾ? ಸೊ ಹಾಗಾಗಿ ಇದಿಷ್ಟು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಇರ್ಬೋದು. ಸೊ ಹಾಗಾದ್ರೆ ಯಾಕೆ ನಮ್ ದೇಶದಲ್ಲಿ ಗ್ಲೋಬಲ್ ಯಾಕೆ ಹಸಿವಿನ ಪ್ರಮಾಣ ಜಾಸ್ತಿ ಆಗ್ತಂತ ರೀಸನ್ ಅಂತ ಹೇಳ್ಬೋದು. ಆದ್ರೆ ಕೆಲವೊಂದು ರೀಸನ್ ಕೊಡ್ಬೋದು. ಒಂದೇನಪ್ಪ ಅಂದ್ರೆ ನೋಡಿ, ಆಕ್ಚುಲಿ ಸೊ ಒಂದೇನಂದ್ರೆ ಪುವರ್ ಆಫ್ ದಿ ಮ್ಯಾಟರ್ನಲ್ ಹೆಲ್ತ್ ಅಂತ ಕರೀತಾರೆ. ನೋಡಿ, ಏನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಇವತ್ತಿ ಕೂಡ ಏನ್ ಮಾಡ್ತಿದ್ದೇವೆ ನಾವು, ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಏನಾಗ್ತದೆ ಚೈಲ್ಡ್ ಮ್ಯಾರೇಜ್ ಆಗ್ತದೆ, ಅಂದ್ರೆ ಬಾಲ್ಯವಾಗ್ತದೆ. ನೋಡಿ, ಎಷ್ಟೋ ಜನ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ ಅಂದ್ರೆ ಇವನ್ 18 ಬಿಲೋ ಒಳಗಡೆ ಅಂದ್ರೆ 18 ವರ್ಷಕ್ಕೆ ಕೆಳಗಡೆ ಏನ್ ಮಾಡ್ತಾರೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ತಕ್ಷಣ ಆಗ್ತಾರೆ ಅವರು ಪ್ರೆಗ್ನೆಂಟ್ ಆಗ್ತಾರೆ, ಹೌದಾ? ಸವಾಗ ಏನಾಗುತ್ತೆ ಅವ್ರ ಮಕ್ಕಳಿಗೆ ಒಂದು ಜನ್ಮ ಕೊಡ್ತಾರೆ. ನೋಡಿ, ಆಕ್ಚುಲಿ 18 ವರ್ಷಕ್ಕೆ ಅಂದ್ರೆ ಆ ಲೇಡಿ ಏನಂತಂದ್ರೆ ಆಕ್ಚುಲಿ ಒಂದು ಫಿಸಿಕಲಿ ಅಷ್ಟು ಫಿಟ್ ಆಗಿರಂಗಿಲ್ಲ, ಆಕೆನೆ ತನ್ನ ದೇಹದಲ್ಲಿ ಸದೃಢತಿರಂಗಿಲ್ಲ. ಇವೇನಂದ್ರೆ ಒಂದು ಮಗುಗೆ ಜನ್ಮ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಮಗು ಕೂಡ ಏನಾಗುತ್ತೆ ಅಂದ್ರೆ ಒಂದು ಅಂಡರ್ ನ್ಯೂಟ್ರಿಷನ್ ಇಂದ ಏನಾಗುತ್ತೆ ಬೆಳ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇದೊಂದು ಕೂಡ ನಮ್ಗೆ ರೀಸನ್ ಅಂತ ಹೇಳ್ಬೋದು, ಅಂದ್ರೆ ದ ಪುವರ್ ಮ್ಯಾಟರ್ನಲ್ ಹೆಲ್ತ್ ಇರ್ಬೋದು. ಮತ್ತೆ ಅಂದ್ರೆ ನಮ್ಗೆ ನೋಡಿ ಎಸ್ಪೆಷಲಿ ಏನಾಗುತ್ತೆ ಅಂದ್ರೆ ನಮ್ ದೇಶದಲ್ಲಿ ಏನಾಗ್ತಂದ್ರೆ ಏನ್ ಮಾಡ್ತೇವೆ ನಾವು ಸಾಕಷ್ಟು ಒಂದು ಡೆಲಿವರಿಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಮನೆಗಳೇ ಮಾಡ್ತಾರೆ, ಅಂದ್ರೆ ಒಂದೇನು ಟ್ರೆಡಿಷನಲ್ ಮೆಥಡ್ ಮುಖಾಂತರ ಮಾಡ್ತಾರೆ. ಸಾಕಷ್ಟು ದಿನ ಅಂದ್ರೆ ಡೆತ್ ಆಗ್ತಾ ಹೋಗ್ತಾರೆ, ಮತ್ತೆ ಸರಿಯಾಗಿ ಅವರಿಗೆ ಒಂದು ಗೈಡೆನ್ಸ್ ಸಿಗಲ್ಲ. ಅದು ಕೂಡ ಒಂದು ರೀಸನ್ ಅನ್ನ ಹೇಳ್ಬೋದು. ಮತ್ತೆ ಮಕ್ಕಳಿಗೆ ಏನ್ ಮಾಡ್ತಾರೆ ಎಷ್ಟೋ ಜನ ತಾಯಿದಾರೆ ಅಂದ್ರೆ ಆಕ್ಚುಲಿ ಪ್ರಸ್ತುತ ಸಂದರ್ಭದಲ್ಲಿ ಅವ್ರಿಗೆ ಮಕ್ಕಳಿಗೆ ಸರಿಯಾದಂತ ಒಂದು ಬ್ರೀಸ್ಟ್ ಫೀಡಿಂಗ್ ಮಾಡಂಗಿಲ್ಲ. ಏನ್ ಮಾಡ್ತಾರೆ ಅದು ಸೊ ಪಾಕೆಟ್ ಅಲ್ಲಿ ಏನ್ ಮಾಡ್ತಾರೆ ಮಕ್ಕಳು ಕೊಡ್ತಾರೆ. ಅದರಿಂದ ಏನಾಗುತ್ತೆ ಅಟ್ಲೀಸ್ಟ್ ಅಂದ್ರೆ ಒಬ್ಬ ತಾಯಿ ಹುಟ್ಟಿದ ತಕ್ಷಣ ಅಂದ್ರೆ ಅಟ್ಲೀಸ್ಟ್ 6 ಮಂತ್ ವರೆಗೆ ಅಂದ್ರೆ ಆ ಮಗುಗೆ ಆ ತನ್ನ ಬ್ರೀಸ್ಟ್ ಫೀಡಿಂಗ್ ಮಾಡಿದಾಗುತ್ತೆ, ಆ ಮಗು ಸದೃಢವಾಗಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಏನಂದ್ರೆ ಇದು ಔಟ್ ಸೈಡ್ ಏನು ಒಂದು ಮ್ಯಾನುಫ್ಯಾಕ್ಚರ್ ಹಾಲು ಕೊಡ್ತಾರೆ ಅಂದ್ರೆ ಮಿಲ್ಕ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಮಗು ಸರಿಯಾಗಿ ಬೆಳವಣಿಗೆ ಆಗೋದು ಒಂದೇನಂದ್ರೆ ಆಗದೆ ಇರಬಹುದು. ಯಾಕಂದ್ರೆ ಅದಷ್ಟು ಏನಂದ್ರೆ ಆ ಬ್ರೀಸ್ಟ್ ಫೀಡಿಂಗ್ ಅಷ್ಟು ಒಂದು ಕೆಪಾಸಿಟಿ ಒಂದಿರಂಗಿಲ್ಲ ಅಂತ ಹೇಳ್ತೀವಿ. ಅದು ಕೂಡ ಒಂದು ರೀಸನ್ ನ ಹೇಳ್ಬೋದು. ಎರಡನೇ ರೀಸನ್ ಅಂದ್ರೆ ನೋಡಿ ಪುವರ್ ಸ್ಯಾನಿಟೇಷನ್ ಅಂತ. ಅಂದ್ರೆ ನಮ್ಮ ದೇಶದಲ್ಲಿ ಆಗ್ತದೆ ನೋಡಿ, ನಾವು ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ ಒಂದೇನ್ ಮಾಡಿದೀವಿ ಸ್ವಚ್ಛ ಭಾರತ್ ಮಿಷನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಏನ್ ಮಾಡಿದ್ರೆ ಮನೆಯಲ್ಲಿ ತಮ್ಮ ಟಾಯ್ಲೆಟ್ಸ್ ಗಳನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಏನ್ ಮಾಡ್ತಾರೆ ಆದ್ರೂ ಕೂಡ ಹಳ್ಳಿಗಳಲ್ಲಿ ಔಟ್ ಸೈಡ್ ಹೋಗ್ತಾರೆ. ಇದರಿಂದ ಏನಾಗತ್ತಂದ್ರೆ ಆಕ್ಚುಲಿ ಒಂದು ಡಯೇರಿದಂತ ರೋಗಗಳು ಉಂಟಾಗಿ ಏನಾಗುತ್ತೆ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದ ಒಂದು ಏನಂತಾರೆ ಅಪೌಷ್ಟಿಕತೆ ಒಂದು ಕಾಡುತ್ತಿರುತ್ತೆ. ಸೊ ಹಾಗಾದ್ರೆ ಎಸ್ಪೆಷಲಿ ಮಕ್ಕಳಿಗೆ ವೇಸ್ಟಿಂಗ್ ಮತ್ತೆ ಸ್ಟಂಟಿಂಗ್ ಉಂಟಾಗುತ್ತೆ. ಯಾಕಂದ್ರೆ ಅದೇ ಸಾಯಿಲ್ ಏನಾಗುತ್ತೆ ಅಗ್ರಿಕಲ್ಚರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಒಂದು ಚೈನ್ ಸಿಸ್ಟಮ್ ಮುಖಾಂತರ ಮಕ್ಕಳಿಗೆ ಆಹಾರದಲ್ಲಿ ಕೂಡ ಬಂದ್ ಬರುತ್ತೆ. ಹಾಗೇನಾಗುತ್ತೆ ಮಕ್ಕಳ ವೇಸ್ಟಿಂಗ್ ಮತ್ತೆ ಸ್ಟಂಟಿಂಗ್ ಇಂದ ಕೂಡ ಬಳತಾ ಹೋಗ್ತಾರೆ. ಅದೇ ರೀತಿ ಫುಡ್ ಇನ್ಸೆಕ್ಯೂರಿಟಿ ಅಂತ ಹೇಳ್ಬೋದು, ಹೌದಾ? ನೋಡಿ, ಇವತ್ತಿ ಕೂಡ ನಮ್ಮ ದೇಶದಲ್ಲಿ ಎಷ್ಟೋ ಜನ ವೆಸ್ಟರ್ನ್ ಫ್ಯಾಮಿಲಿ ಏನ್ ಮಾಡ್ತಾರೆ ಅಂದ್ರೆ ಬರೀ ಒಂದೇ ತರದ ಊಟ ಮಾಡ್ತಾರೆ, ಹೌದಾ? ಬರೀ ರೈಸ್ ಮಾತ್ರ ಊಟ ಮಾಡ್ತಾರೆ, ಬರೀ ರಾಗಿ ಮುದ್ದೆ ಮಾತ್ರನೇ ತಿಂತಾರೆ. ಹಾಗಾಗಿ ಅಂದ್ರೆ ನಾವು ತಿನ್ನುವಂತ ಆಹಾರ ಇದೆಯಲ್ಲ ಅದರಲ್ಲಿ ಅಂದ್ರೆ ಎಲ್ಲಾ ತರದ ಪೋಷಕಾಂಶ ಇರ್ಬೇಕು. ಅದು ಸ್ವೀಟ್ ಇರ್ಬೇಕು, ಖಾರ ಇರ್ಬೇಕು, ಸಾಲ್ಟಿ ಇರ್ಬೇಕು, ಮತ್ತೆ ಒಂದು ಫ್ರೂಟ್ಸ್ ಇರ್ಬೇಕು, ಎಲ್ಲ ಇರ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ ನಾವು ಸದೃಢವಾಗಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಬರೀ ಒನ್ ಟೈಮ್ ಆಹಾರ ತಿಂದಾಗುತ್ತೆ ಅಂದ್ರೆ ನಾವು ಅಷ್ಟು ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗಲ್ಲ, ಹೌದಾ? ಅಂದ್ರೆ ನಮ್ಮ ದೇಶದಲ್ಲಿ ಸಮಸ್ಯೆ ಏನಂದ್ರೆ ಆಕ್ಚುಲಿ ದ ಲೋ ಡಯಟ್ರಿ ಡೈವರ್ಸಿಟಿ ಇದೆ ನಮ್ಮ ದೇಶದಲ್ಲಿ. ಅಂದ್ರೆ ಬಹಳ ಕಡಿಮೆ ಪ್ರಮಾಣ ಏನ್ ಮಾಡ್ತೀವಿ ಅಡಿಗೆನ ನಾವು ಅಂದ್ರೆ ಬರೀ ಸಿಂಗಲ್ ಐಟಮ್ ಗಳನ್ನ ತಿಂತ ಹೋಗ್ತೀವಿ. ಅದರಿಂದ ಏನಾಗುತ್ತೆ ನಮ್ಗೆ ಅಷ್ಟು ಪ್ರಮಾಣದ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂಗಳು ಸಿಗಂಗಿಲ್ಲ. ಅದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ನೋಡಿ, ಇನ್ನೊಂದೇನಂದ್ರೆ ಆಕ್ಚುಲಿ ನಮ್ ದೇಶ ಇದೆಯಲ್ಲ ಭಾರತ ಅಂದ್ರೆ ಆಕ್ಚುಲಿ ಅತಿ ಹೆಚ್ಚು ತರಕಾರಿ ಬೆಳೆಯುವಂತ ದೇಶ, ಅತಿ ಹೆಚ್ಚು ಹಣ್ಣುಗಳು ಬೆಳೆಯುವಂತ ದೇಶ, ಅತಿ ಹೆಚ್ಚು ಅಕ್ಕಿ ಬೆಳೆಯುವಂತ ದೇಶ, ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವಂತ ದೇಶ. ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಯಾರಿಗೆ ವೆಜಿಟೇಬಲ್ ಸಿಗಂಗಿಲ್ಲ, ಫ್ರೂಟ್ಸ್ ಸಿಗಂಗಿಲ್ಲ ತಿನ್ನಕ್ಕೆ ಡೈಲಿ, ಆಮೇಲೆ ರೈಸ್ ಸಿಗಂಗಿಲ್ಲ, ಆಮೇಲೆ ಎಷ್ಟೋ ಜನರಿಗೆ ಹಾಲೇ ಸಿಗಲ್ಲ ಮಕ್ಕಳಿಗೆ. ನೋಡಿ ಹೆಂಗಿದೆಯಲ್ಲ, ನಾವು ಜಗತ್ತಿನಲ್ಲೇ ಟಾಪ್ ಇದ್ರೂ ಕೂಡ ನಮ್ಗೆ ನಮ್ ಲೋಕಲ್ಸ್ಗೆ ತಿನ್ನುವಂತ ಒಂದು ಯಾಕಂದ್ರೆ ಅದು ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ ನಾವು, ಅದನ್ನ ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಅಂಬಾನಿ ಇದ್ದಾನೆ, ಅದೇ ರೀತಿ ವಿಜಯ್ ಮಲ್ಯ ಇದ್ದಾನೆ, ಅದೇ ರೀತಿ ಎಲ್ಲೊಬ್ಬ ಬೆಗ್ಗರ್ ಕೂಡ ಇದ್ದಾನೆ. ಸೊ ಹಾಗಾಗಿ ಏನಂದ್ರೆ ನಮ್ಮ ದೇಶದಲ್ಲಿ ಒಂಥರ ಅಂದ್ರೆ ಈ ಬಡತನದ ಏನೋ ಅಸಮಾನತೆ ಪ್ರಮಾಣ ತುಂಬಾ ಅಜಗಜಾಂತರ ತುಂಬಾ ಜಾಸ್ತಿ ಆಗ್ತಿದೆ. ಅದು ಎಲ್ಲೊಂದ್ ಕಡೆ ನಮ್ಮ ಒಂದು ದೇಶಕ್ಕೆ ಒಂಥರ ಅಂದ್ರೆ ಮಾರಕ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದರಿಂದ ನಮ್ಗೆ ಏನಾಗುತ್ತೆ ಫುಡ್ ಇನ್ಸೆಕ್ಯೂರಿಟಿ ಉಂಟಾಗುತ್ತೆ ಅಂತ ಹೇಳ್ಬೋದು.
ಅದೇ ರೀತಿ ಪಾವರ್ಟಿ ಕೂಡ ನಮ್ಮ ದೇಶದ ಒಂದು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳ್ಬೋದು, ಬಡತನ, ರೈಟ್. ಯಾಕಂದ್ರೆ ನೋಡಿ, ನಮ್ಮ ದೇಶದಲ್ಲಿರುವಂತಹ ಸುಮಾರು 50 ಮಿಲಿಯನ್ ಏನು ಈ ಗೃಹಗಳಿದೆಯಲ್ಲ, ಕುಟುಂಬಗಳಿದೆಯಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ತುಂಬಾ ಸ್ಮಾಲ್ ಮತ್ತೆ ಮಾರ್ಜಿನಲ್ ಮಾರ್ಜಿನಲ್ ಆಗಿರುವಂತಹ ಒಂದು ಲ್ಯಾಂಡ್ಸ್ ಗಳನ್ನ ಅಗ್ರಿಕಲ್ಚರ್ ಮಾಡ್ತಾರೆ. ಹೌದಾ? ನೋಡಿ, ಈಗ ಏನಂದ್ರೆ ಸ್ಮಾಲ್ ಲ್ಯಾಂಡ್ ಇರುತ್ತೆ, ಮಳೆ ಬಂದ್ರೆ ಏನಾಗುತ್ತೆ, ಕ್ರಾಪ್ಸ್ ಎಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ. ಅವಾಗ ಅಂದ್ರೆ ಅವರು ಇಡೀ ವರ್ಷ ದುಡಿದ್ರು ಕೂಡ ಏನಾಗುತ್ತೆ, ವೇಸ್ಟ್ ಆಗುತ್ತೆ, ಮತ್ತೆ ಅವರ ಬಡತನ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಲ್ಯಾಂಡ್ ಜಾಸ್ತಿ ಇರುತ್ತೆ ಏನಾಗುತ್ತೆ, ಅಟ್ಲೀಸ್ಟ್ ಒಂದ್ ಕಡೆ ಲಾಸ್ ಆದ್ರೂ ಕೂಡ ಇನ್ನೊಂದ್ ಕಡೆ ನಮಗೆ ಪ್ರಾಫಿಟ್ ಸಿಗುತ್ತಿರುತ್ತೆ. ಬಟ್ ಹಾಗಾಗಿ ಅಂದ್ರೆ ಏನು ಸ್ಮಾಲ್ ಮತ್ತೆ ಮಾರ್ಜಿನಲ್ ಹೋಲ್ಡಿಂಗ್ಸ್ ಇದೆಯಲ್ಲ, ಇದರಿಂದ ಕೂಡ ನಮಗೆ ಪಾವರ್ಟಿ ಜಾಸ್ತಿ ಮಾಡ್ತಾ ಹೋಗ್ತಿದೆ. ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಅದೇ ರೀತಿ ಲೈವ್ಲಿಹುಡ್ ಲಾಸ್ ಅಂತ ಕರಿತೀವಿ. ಏನಾಗ್ತದೆ, ಸಾಕಷ್ಟು ಜನರಿಂದ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರೆ ತಮ್ಮ ಜೀವನ ಆಧಾರವನ್ನ ಏನ್ ಮಾಡ್ತಾರೆ, ಲಾಸ್ ಮಾಡ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಅವ್ರು ಏನಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ರೆ ಕೋವಿಡ್-19 ಟೈಮ್ ಅಲ್ಲಿ ಎಷ್ಟೋ ಜನರು ತಮ್ಮ ಒಂದು ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. ಅವರಿಗೆ ಕೆಲಸಗಳಿಲ್ಲ, ದುಡಿಯಕ್ ಹೋದ್ರು ಕೂಡ ಕೆಲಸ ಸಿಗ್ತಿಲ್ಲ. ಅದರಿಂದ ಏನಾಗುತ್ತೆ, ಅವ್ರಿಗೆ ಡೈಲಿ ಮಂತ್ಲಿ ಅವರು ಒಂದು ಊಟ ಮಾಡಕ್ ಕೂಡ ಸರಿಯಾದಂತ ಒಂದು ವ್ಯವಸ್ಥೆನ ಸಿಗ್ತಿಲ್ಲ. ಸೊ ಹಾಗಾಗಿ ಈ ಎಲ್ಲಾ ಕಾರಣಗಳ ಮುಖಾಂತರ ಅಂತ ಹೇಳ್ಬೋದು, ನಮ್ಮ ದೇಶದಲ್ಲಿ ಒಂದು ಹಸಿವಿನ ಪ್ರಮಾಣ ಇನ್ನೂ ಕೂಡ ಪ್ರೆಸೆಂಟ್ ಆಗಿ ಜಾಸ್ತಿ ಆಗಕ್ಕೆ ಸಾಧ್ಯ ಇರುವಂತಂತ ನಾವು ಈ ಒಂದು ಪಾಯಿಂಟ್ಸ್ ಗಳ ಮುಖಾಂತರ ಹೇಳ್ಬೋದು. ಹಾಗಾದ್ರೆ ಸರ್ಕಾರ ಏನ್ ಮಾಡಿದೆ ಅಂತ ನೀವು ಕೇಳ್ಬೋದು. ಸರ್ಕಾರ ಏನ್ ಮಾಡಿದೆ ಅಂತ ಕೇಳಿದ್ರೆ, ಸರ್ಕಾರ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ, ಅದು ಕೂಡ ಸಾಕಷ್ಟು ಇನಿಷಿಯೇಟಿವ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಸರ್ಕಾರ ಮಾಡಿದ್ದಾರೆ ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಅಂತ. ನೋಡಿ, ಆಕ್ಚುಲಿ ನಮ್ ದೇಶದಲ್ಲಿ ತಿನ್ನೋದು ಕೂಡ ಒಂದು ಹಕ್ಕಾಗಿದೆ. ಹೌದಾ? ಏನಾಗಿದೆ, ರೈಟ್ ಟು ಈಟ್ ಇಸ್ ಆಲ್ಸೋ ಫಂಡಮೆಂಟಲ್ ರೈಟ್ ಅಂತ ಹೇಳ್ಬೋದು. ಹಾಗಾಗಿ ಗೊತ್ತಿರಲಿ ಏನಂದ್ರೆ, ಈ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಯಾವುದೇ ವ್ಯಕ್ತಿ ಕೂಡ ಹಸಿವಿನಿಂದ ಬಳಬಾರ್ದು ಅಂತ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಸಬ್ಸಿಡಿ ದರದಲ್ಲಿ ಅಂದ್ರೆ ಒಂದು ಫುಡ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದಾರೆ. ಹೌದಾ? ಅದೇ ರೀತಿ ಪೋಷಣ್ ಅಭಿಯಾನ್ ಅಂತ ಬಂದಿದೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ಹೌದಾ? ಪೋಷಣ್ ಅಭಿಯಾನ್ ಅಂತ ಇದೆಯಲ್ಲ, ಇದು ಒಂದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಹೇಳ್ಬೋದು. ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಮಿನಿಸ್ಟ್ರಿ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಏನ್ ಮಾಡುತ್ತೆ, 2018 ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ದೇಶ ಇರುವಂತ ಸ್ಟಂಟಿಂಗ್ ಚಿಲ್ಡ್ರನ್ಸ್ ಗಳನ್ನ, ಅದೇ ರೀತಿ ಅಂಡರ್ ನ್ಯೂಟ್ರಿಷನ್ ಚಿಲ್ಡ್ರನ್ಸ್ ಗಳನ್ನ, ಅದೇ ರೀತಿ ಎನಿಮಿಯಾ, ಹೌದಾ, ರಕ್ತಹೀನತೆ ಅಂತ ಕರಿತೀವಿ. ಈ ಮೂರುಗಳನ್ನ ಏನ್ ಮಾಡ್ತಾರೆ, ರಿವ್ಯೂ ಮಾಡ್ಕೊಳ್ಳಕ್ಕೆ ಟಾರ್ಗೆಟ್ ಗೋಸ್ಕರ ಈ ಒಂದು ಪೋಷಣ್ ಅಭಿಯಾನ ಲ್ಯಾಕ್ಟೇಟಿಂಗ್ ಮದರ್ಸ್, ಚೈಲ್ಡ್ಸ್, ಪ್ರೆಗ್ನೆಂಟ್ ವುಮೆನ್ ಅಂತ ಅಂದ್ರೆ ಹಾಲುಣಿಸುವಂತ ತಾಯಂದಿರು, ಮಕ್ಕಳು ಮತ್ತೆ ಪ್ರೆಗ್ನೆಂಟ್ ವುಮೆನ್ ಗಳಿಗೆ ಆಕ್ಚುಲಿ ಈ ಒಂದು ಸ್ಕೀಮು ಫೋಕಸ್ ಮಾಡ್ತಾ ಇದೆ. ಅದನ್ನ ನಾವು ಪೋಷಣ್ ಅಭಿಯಾನ ಅಂತ ಕರೀತಾರೆ. ಓಕೆ, ಅದೇ ರೀತಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಹೇಳ್ಬೋದು. ನೋಡಿ, ಏನಾಗುತ್ತೆ ಅಂದ್ರೆ ಆಕ್ಚುಲಿ ನಮ್ ದೇಶದಲ್ಲಿ ನಾನು ಆಗ್ಲೇ ಹೇಳ್ತಿದ್ದೆ, ಆಕ್ಚುಲಿ ಬಹಳಷ್ಟು ಜನರು ಏನ್ ಮಾಡ್ತಾರೆ, ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಒಂದು ಡೆಲಿವರಿಗಳನ್ನ ಏನ್ ಮಾಡ್ತಾರೆ, ಮನೆಯಲ್ಲೇ ಮಾಡ್ಕೊಳ್ತಾರೆ, ಅಂದ್ರೆ ಟ್ರೆಡಿಷನಲ್ ಡೆಲಿವರಿ ಮಾಡ್ಕೊಳ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ತಾಯಿದಾರ್ ಡೆತ್ ಆಗ್ತಾರೆ, ಮಕ್ಕಳು ಡೆತ್ ಆಗ್ತಾರೆ. ಸೊ ಹಾಗಾಗಿ ಏನಂದ್ರೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನ ಫೋಕಸ್ ಮಾಡೋಗೋಸ್ಕರ ಆಕ್ಚುಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಯನ್ನ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಅದು ಪ್ರತಿ ತಿಂಗಳು ಜನವರಿ 9ನೇ ತಾರೀಕು ಏನ್ ಮಾಡ್ತಾರೆ, ಪ್ರತಿ ತಿಂಗಳು 9ನೇ ತಾರೀಕು, ಜನವರಿ ಅಲ್ಲ, ಪ್ರತಿ ತಿಂಗಳು ಏನ್ ಮಾಡ್ತಾರೆ 9ನೇ ತಾರೀಕು ಏನಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳ ಹಾಸ್ಪಿಟಲ್ ಮಾಡ್ತಾರೆ, ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಆ ಮಗು ಯಾವ ರೀತಿ ಬೆಳವಣಿಗೆ ಆಗ್ತಿದೆ, ಆ ತಾಯಿ ಆರೋಗ್ಯ ಆಗಿದೆ, ಪ್ರತಿಯೊಂದು ಏನ್ ಮಾಡ್ತಾರೆ, ಚೆಕ್ ಮಾಡ್ತಾ ಹೋಗ್ತಾರೆ. ಮತ್ತೆ ಯಾರಾದ್ರೂ ತಮ್ಮ ಒಂದು ಡೆಲಿವರಿಗಳನ್ನ ಹಾಸ್ಪಿಟಲ್ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ 5,000 rupees ಕೊಡ್ತಾರೆ, ಒಂದು ಇನಿಷಿಯೇಟಿವ್ ಆಗಿ. ಎಷ್ಟು ಕೊಡ್ತಾರೆ? 5,000 ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ಈಗ ನಮ್ಮ ದೇಶದಲ್ಲಿ ಅಂದ್ರೆ ಏನ್ ಮಾಡ್ತಾರೆ, ಆಕ್ಚುಲಿ ಈ ಆಹಾರಗಳಲ್ಲಿ ಪೋಷಕಾಂಶಗಳನ್ನ ಹೆಚ್ಚಿಗೋಸ್ಕರ ಒಂದು ಫುಡ್ ಫೋರ್ಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಹೌದಾ? ಏನ್ ಮಾಡ್ತಾರೆ ಅಂದ್ರೆ ಆಹಾರಗಳಲ್ಲಿ ಪೋಷಕಾಂಶಗಳ ಪ್ರಮಾಣವನ್ನು ಕಡಿಮೆ ಮಾಡಕ್ಕೆ ಅಂದ್ರೆ ಒಂದು ಫೋರ್ಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ಏನಾಗ್ತಾರೆ, ಐರನ್ ಪ್ರಮಾಣ ಜಾಸ್ತಿ ಮಾಡ್ತಾರೆ, ಅಯೋಡಿನ್, ಜಿಂಕ್, ವಿಟಮಿನ್ ಎ ಅಂಡ್ ಇದೆಯಲ್ಲ, ಇದರೇನಂದ್ರೆ ನಾವು ತಿನ್ನುವಂತ ಆಹಾರಗಳಲ್ಲಿ ಫೋರ್ಟಿಫೈಡ್ ಮಾಡಿ ಅಂದ್ರೆ ಆಕ್ಚುಲಿ ನಾವು ಏನ್ ಮಾಡಬಹುದು, ಒಂದು ಡಯಟ್ರಿ ಒಂದು ಸಿಸ್ಟಮ್ ಅನ್ನ ಬೂಸ್ಟ್ ಅಪ್ ಮಾಡ್ಕೊಳ್ಳಕ್ಕೆ ಆಕ್ಚುಲಿ ಈ ಒಂದು ಫುಡ್ ಫೋರ್ಟಿಫಿಕೇಶನ್ ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು. ಅದು ಕೂಡ ಸರ್ಕಾರ ರೀಸೆಂಟ್ ಆಗಿ ತೆಗೆದುಕೊಂಡಿರುವಂತಹ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಎಸ್, ಅದೇ ರೀತಿ ನಮ್ಗೆಲ್ಲ ಗೊತ್ತಿರುವಂತೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮಾಡುತ್ತೆ 2013 ಒಂದು ಕಾಯ್ದೆ ತರುತ್ತೆ. ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಕರಿತೀವಿ, ಅಥವಾ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತ ಹೇಳ್ತೀವಿ. ಇದರ ಮುಖಾಂತರ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತಹ ಸುಮಾರು 75% ಏನು ಗ್ರಾಮೀಣ ಪ್ರದೇಶ ಜನಾಂಗಕ್ಕೆ, ಅದೇ ರೀತಿ 50% ಇರುವಂತ ಅರ್ಬನ್ ಪಾಪ್ಯುಲೇಷನ್ ಏನ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ದರದಲ್ಲಿ PDS ಮುಖಾಂತರ ಅಂದ್ರೆ ಒಂದು ಆಹಾರಗಳನ್ನ ಒದಗಿಸುವಂತದ್ದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಆಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ವ್ಯಕ್ತಿ ಕೂಡ ಹಸಿವಿನಿಂದ ಬಳಲಬಾರದಂತದಕ್ಕೆ ಒಂದು ಕಾಯ್ದೆಯನ್ನು ಕೂಡ ಮಾಡಿದೆ, ಅದು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಬರುತ್ತೆ, ಮಿಷನ್ ಇಂದ್ರಧನುಷ್ ಅಂತ ಕರೀತಾರೆ. ಹೌದಾ? ಇದೇನಂದ್ರೆ ಆಕ್ಚುಲಿ ನೋಡಿ, ಈ ಒಂದು ಏನಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಕೀಮ್ ಮುಖಾಂತರ ಎಸ್ಪೆಷಲಿ
2 ವರ್ಷಕ್ಕಿಂತ ಒಳಗಡೆ ಇರುವಂತ ಮಕ್ಕಳಿಗೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ವ್ಯಾಕ್ಸಿನೇಷನ್ ಕೊಡ್ತಾ ಹೋಗ್ತಾರೆ, ಅಥವಾ ಇಲ್ಲಿ ಸುಮಾರು 12 ತರದ ಒಂದು ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸ್ ಗಳನ್ನ ಏನ್ ಮಾಡ್ತಾರೆ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಇದರಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಮಿಷನ್ ಇಂದ್ರಧನುಷ್ ಅಂತ ಕರೀತಾರೆ. ಅದೇ ರೀತಿ ಬಹಳ ಹಳೆಯ ಸ್ಕೀಮ್ ಆಗಿರುವಂತಹ 1975 ಅಕ್ಟೋಬರ್ 2ಕ್ಕೆ ಲಾಂಚ್ ಆಗಿರುವಂತಹ ಸ್ಕೀಮ್ ಅಂತ ಇರಬಹುದು. ಅದುವೇ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಸ್ಕೀಮ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಮಗ್ರ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಇದೆಯಲ್ಲ, ಇದು ಒಂದು ಬಹಳ ಅತ್ಯುತ್ತಮ ಸ್ಕೀಮ್ ಅಂತ ಇರಬಹುದು. 1975 ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂದ್ರೆ 6 ಸೇವೆಗಳನ್ನ ಒದಗಿಸ್ತಾರೆ. ಒಂದು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಇದೆ, ಆಮೇಲೆ ಪ್ರೀ ಸ್ಕೂಲಿಂಗ್ ನಾನ್ ಫಾರ್ಮಲ್ ಎಜುಕೇಶನ್ ಕೊಡ್ತಾರೆ, ನ್ಯೂಟ್ರಿಷನ್ ಹೆಲ್ತ್ ಎಜುಕೇಶನ್ ಕೊಡ್ತಾರೆ, ಆಮೇಲೆ ಇಮ್ಯುನೇಷನ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಹೆಲ್ತ್ ಚೆಕ್ಅಪ್ ಅಂಡ್ ರೆಫರಲ್ ಸರ್ವಿಸ್ ಕೊಡ್ತಾರೆ. ಹೀಗೇನಂದ್ರೆ ಸುಮಾರು 6 ತರದ ಒಂದು ಸರ್ವಿಸ್ ಗಳನ್ನ ಕೊಡ್ತಾರೆ. ಇದು ವಿಶೇಷವಾಗಿ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ, ಮತ್ತೆ ಗರ್ಭ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಗಳಿಗೆ, ಆಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಕೆಲವೊಂದು ಪೋಷಕಾಂಶಗಳನ್ನ ಆಹಾರಗಳನ್ನ ಕೂಡ ಮೊಟ್ಟೆಗಳು ಕೊಡ್ತಾರೆ. ಆಮೇಲೆ ವಿಶೇಷವಾದಂತ ಆಹಾರಗಳನ್ನ ಕೂಡ ಕೊಡ್ತಾ ಹೋಗ್ತಾರೆ. ಇದ್ರ ಮುಖಾಂತರ ಏನಂದ್ರೆ ಆಕ್ಚುಲಿ ಅಗೇನ್ ನಮ್ಮ ದೇಶದಲ್ಲಿ ಈ ಒಂದು ಚೈಲ್ಡ್ ಮೊರ್ಟಾಲಿಟಿಯನ್ನ ಅಥವಾ ಸ್ಟಂಟಿಂಗ್ ಅನ್ನ ಕಡಿಮೆ ಮಾಡಲಾಗಿರುವಂತದ್ದು ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಎಲ್ಲಾ ಸ್ಕೀಮ್ ಗಳನ್ನ ಸರ್ಕಾರ ನಮ್ಮ ದೇಶದಲ್ಲಿ ಅಂಗರನ್ನ ಅಥವಾ ಪಾವರ್ಟಿಯನ್ನ ಕಡಿಮೆ ಮಾಡಕ್ಕಿರುವಂತ ಒಂದು ತೆಗೆದುಕೊಂಡಿರುವಂತ ಒಂದು ಮೆಜರ್ಸ್ ಅನ್ನ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಗ್ಲೋಬಲ್ ಅಂಗರ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಈ ರಿಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 2021 ಭಾರತ ಏನಂದ್ರೆ 101ನೇ ರ್ಯಾಂಕ್ ಪಡ್ಕೊಂಡಿದೆ ಔಟ್ ಆಫ್ ದಿ 116 ಕಂಟ್ರಿಗಳಲ್ಲಿ. ಸೊ ಹಾಗಾಗಿ ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಯಾವುದು? ಕನ್ಸರ್ನ್ ವರ್ಲ್ಡ್ ವೈಡ್ ಆಗಿದೆ, ಹಾಗೆ ವೆಲ್ಟ್ ಅಂಗರ್ ಇಲ್ಫ್ ಆಗಿದೆ. ಇದು ಅಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಇದು ಪ್ರತಿ ವಾರ್ಷಿಕವಾಗಿ ಪ್ರಕಟ ಮಾಡುವಂತ ಒಂದು ರಿಪೋರ್ಟ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಗ್ಲೋಬಲ್ ಅಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವಿನ ಸೂಚಕ ಅಂತ ಕರೀತಾರೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒಂದು ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ. ಅದುವೇ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಂತ ಕರೀತಾರೆ. ಹೌದಾ? ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸ್ಕೀಮ್ ಅಂತ ಕರೀತಾರೆ. ಈ ಒಂದು ಸ್ಕೀಮ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ನೋಡಿ, ನಿಮ್ಗೆಲ್ಲ ಗೊತ್ತಿರುವಂತೆ ನೀವೆಲ್ಲ ಪ್ರೈಮರಿ ಸ್ಕೂಲ್ ಹೋಗ್ಬೇಕಾದ್ರೆ, ಹೈಸ್ಕೂಲ್ ಹೋಗ್ಬೇಕಂದ್ರೆ ಆಕ್ಚುಲಿ ಒಂದು ಇದಕ್ಕೆ ಹೇಳ್ತಾರೆ. ಹೌದಾ? ಯಾವುದು? ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕೇಳಿದಾರೆ. ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಏನ್ ಮಾಡಿದ್ದಾರೆ? ರೀಸೆಂಟ್ ಆಗಿ ಹೆಸರು ಚೇಂಜ್ ಮಾಡಿದ್ದಾರೆ. ಈ ಮಿಡ್ ಡೇ ಮೀಲ್ ಅಥವಾ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಇದೆಯಲ್ಲ, ಇದಕ್ಕೆ ಏನಂದ್ರೆ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಸ್ತುತವಾಗಿ ಮಧ್ಯಾಹ್ನ ಬಿಸಿ ಊಟ ಅಲ್ಲ, ಪ್ರೆಸೆಂಟ್ ಆಗಿದೆ ಅದು ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಂತ ಒಂದು ಸ್ಕೀಮ್ ಅನ್ನ ಮರುನಾಮಕರಣ ಅಥವಾ ರೀನೇಮಿಂಗ್ ಕೊಟ್ಟಿದ್ದಾರೆ. ಸೊ ಅದುವೇ ಮೊದಲೇನಾಗಿತ್ತು ಮಿಡ್ ಡೇ ಮೀಲ್ ಸ್ಕೀಮ್ ಆಗಿತ್ತು. ಈಗ ಪ್ರೆಸೆಂಟ್ ಆಗಿ ನ್ಯಾಷನಲ್ ಸ್ಕೀಮ್ ಫಾರ್ ದಿ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸ್ಕೀಮ್ ಆಗಿದೆ. ರೈಟ್. ಸೊ ಹಾಗಾಗಿ ಈ ಸ್ಕೀಮ್ ಅಲ್ಲಿ ನಮ್ಗೆಲ್ಲ ಗೊತ್ತಿರೋ ಏನ್ ಮಾಡ್ತಾರೆ, ನಮ್ಮ ದೇಶದ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಗಿತ್ತು. ಇದ್ರ ಮುಖಾಂತರ ಏನ್ ಮಾಡ್ತೀವಿ ನಾವು? ಸರಕಾರಿ ಅನುದಾನಿತ ಏಡೆಡ್ ಸ್ಕೂಲ್ಗಳಿಗೆ, ಅದರಲ್ಲಿ ಪೂರ್ವ ಪ್ರಾಥಮಿಕ ಪ್ರೀ ಪ್ರೈಮರಿ ಮತ್ತೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಏನ್ ಮಾಡ್ತಿದ್ದಾರೆ? ಮಧ್ಯಾಹ್ನದಲ್ಲಿ ಅಂದ್ರೆ ಬಿಸಿ ಊಟವನ್ನ ಕೊಡ್ತಾ ಇದ್ರು. ಸೊ ಅದುವೇ ನಾವು ಏನಂತ ಕರಿತೀವಿ? ಮಧ್ಯಾಹ್ನದ ಬಿಸಿ ಊಟ. ಪ್ರೆಸೆಂಟ್ ಆಗಿ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಾಗಿದೆ. ಓಕೆ. ಸೊ ಜೊತೆಗೆ ಏನು ಈ ಸ್ಕೀಮ್ಗೆ ರೀನೇಮ್ ಮಾಡಿದಲ್ಲ, ಅದಕ್ಕೆ ಕೆಲವೊಂದು ವಿಷಯಗಳನ್ನ ಕೂಡ, ಹೊಸ ವಿಷಯಗಳನ್ನ ಕೂಡ ಸೇರ್ಪಡೆ ಮಾಡಿದ್ದಾರೆ. ಏನಂತ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಪ್ರಧಾನ ಮಂತ್ರಿ ಪೋಷಣ್ ಯೋಜನೆ ಇದೆಯಲ್ಲ, ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಆಕ್ಚುಲಿ ಇಲ್ಲಿ ಪೂರಕ ಪೌಷ್ಟಿಕಾಂಶಗಳಿಗೆ ಸಾಕಷ್ಟು ಫೋಕಸ್ ಮಾಡ್ತಾರೆ. ಅಂದ್ರೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಗೆ ತುಂಬಾ ಫೋಕಸ್ ಮಾಡ್ತಾರೆ. ಏನಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ನೀತಿಯಾಗಿ ಏನಂದ್ರೆ ಒಂದು ಸ್ಕೀಮ್ ಮಾಡ್ಕೊಂಡಿದೆ. ಹೌದಾ? ಅದನ್ನ ಏನ್ ಕರಿತೀವಿ? ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಿದೆಯಲ್ಲ, ಅಲ್ಲಿ ಆಗಿರ್ಬೋದು. ಅದೇ ರೀತಿ ಯಾವ ಒಂದು ಜಿಲ್ಲೆಗಳಲ್ಲಿ ಅಧಿಕ ಎನಿಮಿಯಾ, ರಕ್ತಹೀನತೆ ಒಂದು ರೋಗ ಇರುತ್ತೆ ಅಂತ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಬೂಸ್ಟ್ ಅಪ್ ಮಾಡ್ತಾರೆ, ಜಾಸ್ತಿ ಫೋಕಸ್ ಮಾಡ್ತಾರಂತ. ಯಾವ್ದ್ರಲ್ಲಿ? ಯಾವುದೇ ಒಂದು ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ಸ್ ಆಗಿರ್ಬೋದು. ಅದೇ ರೀತಿ ಮೋರ್ ಎನಿಮಿಯಾ ಇರುವಂತ ಏನು ಇರುತ್ತಲ್ಲ, ಅಲ್ಲಿ ಜಾಸ್ತಿ ಒಂದು ಈ ಸ್ಕೀಮ್ ಅನ್ನ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದರಲ್ಲಿ. ಅದೇ ರೀತಿ ನೋಡಿ ಏನ್ ಮಾಡಿದ್ರೆ, ರಾಜ್ಯದಿಂದ ಆಹಾರವನ್ನ ನಿರ್ಧಾರಪಡಿಸಲು ಸರಿಪಡಿಸಲು ಮಾಡ್ತಾರೆ ಅಂದ್ರೆ ಇಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಮೊದ್ಲು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಲ್ಲಿ ಏನಂದ್ರೆ ಏನ್ ಮಾಡ್ಬೋದು, ಮಕ್ಕಳಿಗೆ ಮೊಟ್ಟೆ ಕೊಡ್ಬೋದಾಗಿತ್ತು, ಹಣ್ಣುಗಳು ಕೊಡ್ತಾ ಇದ್ರು, ಅದನ್ನ ಸ್ಟೇಟೇ ಬರ್ಸಿತ್ತು. ಈಗ ಏನ್ ಮಾಡಿದ್ರೆ ಅದನ್ನ ತೆಗೆದಾಕಿ ಇವನ್ ಅಂದ್ರೆ ಆ ಒಂದು ನಿರ್ಬಂಧ ಇದರಲ್ಲಿ ಇವನ್ ಸೆಂಟರ್ ಕೂಡ ಭಾಗವಹಿಸಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ. ದಟ್ ಈಸ್ ಕಾಲ್ಡ್ ದ ನ್ಯೂಟ್ರಿ ಗಾರ್ಡನ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ನ್ಯೂಟ್ರಿ ಗಾರ್ಡನ್ಸ್ ಅಂತ ಕರೀತಾರೆ. ಏನಂದ್ರೆ ನೋಡಿ, ಈಗ ಎಷ್ಟೋ ಶಾಲೆಗಳಿರುತ್ತೆ. ಹೌದಾ? ಶಾಲೆಗಳಲ್ಲಿ ತುಂಬಾ ಪ್ಲೇಸ್ ಇರುತ್ತೆ. ಅಲ್ಲಿ ನೋಡೋದು ಅಟ್ಲೀಸ್ಟ್ ಒಂದು ಮೂಲೆಯಲ್ಲಿ ನೋಡೋದಾದ್ರೆ ಮಕ್ಕಳು ಏನ್ ಮಾಡ್ಬೋದು? ತೋಟಗಾರಿಕೆ ಮಾಡಬಹುದು. ಅಂದ್ರೆ ನೋಡಿ, ಸರ್ಕಾರವು ಮಕ್ಕಳಿಗೆ ಪ್ರಕೃತಿ ಮತ್ತೆ ತೋಟಗಾರಿಕೆಯಿಂದ ಮೊದಲ ಅನುಭವ ನೀಡಲಾಗಿರ್ಬೋದು. ಜೊತೆಗೆ ಅದ್ರ ಮುಖಾಂತರ ಏನ್ ಪ್ರೊಡಕ್ಟಿವಿಟಿ ಬರುತ್ತಲ್ಲ, ಅದನ್ನ ಏನ್ ಮಾಡೋದು? ಆ ಊಟಗಳಲ್ಲಿ ಬಳಸ್ಕೊಳ್ಬಹುದು ಅಂತ.
ಅದನ್ನ ನಾವು ನ್ಯೂಟ್ರಿ ಗಾರ್ಡನ್ಸ್ ಅಂತ ಕರೀತೇವೆ. ಸೊ ಹೌದಾ, ಈ ತೋಟಗಳಲ್ಲಿ ಬೆಳೆಯುವಂತ ಬೆಳೆಗಳನ್ನು ನೋಡೋದವರು ತಮ್ಮ ಊಟಗಳಲ್ಲಿ ಬಳಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಹೊರಗಡೆ ತರುವಂತ ಅವಶ್ಯಕತೆ ಇಲ್ಲ, ತಾವೇ ಈ ವೆಜಿಟೇಬಲ್ ಗಳು ಬಳಕೊಂಡು ಮಾಡೋದು ತಮ್ಮ ಆಹಾರಗಳಲ್ಲಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಮಗುಗೇನಾಗುತ್ತೆ, ಒಂದು ಪ್ರಕೃತಿ ಪರಿಚಯ ಆಗುತ್ತೆ, ಮತ್ತೆ ತೋಟಗಾರಿಕೆ ಬಗ್ಗೆ ಆ ಮಗುಗೆ ಜ್ಞಾನ ಬರುತ್ತೆ, ಮತ್ತೆ ತಾವೇ ಒಂದು ದುಡುದೇನಂದ್ರೆ ತಿನ್ನುವಂಥದ್ದು ಕೂಡ ಒಂದು ಅವಕಾಶ ಸಿಗುತ್ತೆ. ಸೊ ಅದನ್ನ ನಾವು ನ್ಯೂಟ್ರಿ ಗಾರ್ಡನ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದೇನಪ್ಪ ಅಂದ್ರೆ ನೋಡಿ, ಆಕ್ಚುಲಿ ಇಲ್ಲಿ ಮಹಿಳೆ ಮತ್ತು ರೈತ ಉತ್ಪಾದಕ ಸಂಘಟನೆಗಳನ್ನ ಕರೀತಾರೆ. ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಕರಿತೀವಿ. ಏನಂದ್ರೆ ನೋಡಿ, ಈಗ ನಮ್ಗೆ ಹಳ್ಳಿಗಳು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ FPO ಇರ್ತವೆ. ಹೌದಾ, ಏನ್ ಮಾಡ್ತಾರೆ ಅಂದ್ರೆ ರೈತರು ಒಂದ್ ಕಡೆ ಕೂತ್ಕೊಂಡು ಏನ್ ಮಾಡ್ತಾರೆ, ಒಂದು ಉತ್ಪಾದನೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸೇಲ್ ಮಾಡ್ತಿರ್ತಾರೆ. ಅದೇ ರೀತಿ ಮಹಿಳೆಯರು ಕೂಡ ಏನಂದ್ರೆ ಎಷ್ಟೋ ಒಂದು ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಆಕ್ಚುಲಿ ಏನು ಈ ಮಿಡ್ ಡೇ ಸ್ಕೀಮ್ ಇದೆಯಲ್ಲ, ಅವ್ರಿಗೆ ಆಕ್ಚುಲಿ ಅಂದ್ರೆ ಅಲ್ಲೇ ಲೋಕಲ್ ಆಗಿರುವಂತ ರೈತರ ಮುಖಾಂತರ ಏನ್ ಮಾಡೋದಂದ್ರೆ ಆ ಒಂದು ಆಹಾರಗಳನ್ನ ಕೊಂಡ್ಕೊಂಡು ಏನ್ ಮಾಡೋದು, ಮಕ್ಕಳಿಗೆ ಆಹಾರ ಕೊಡೋದ್ರಿಂದ ಆಗುತ್ತೆ ಅಂದ್ರೆ ನಾವು ಇರುವಂತ ರೈತರಿಗೆ ಕೂಡ ಅಲ್ಲಿ ಬೂಸ್ಟ್ ಅಪ್ ಮಾಡೋದಾಗುತ್ತೆ, ಮಹಿಳೆ ಕೂಡ ಎಲ್ಲೊಂದ್ ಕಡೆ ಅವರಿಗೆ ಉತ್ತೇಜನ ನೀಡಂಗಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಅದು ಕೂಡ ಆಕ್ಚುಲಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಅದೇ ರೀತಿ ಏನಂದ್ರೆ ಆಕ್ಚುಲಿ ನೋಡಿ, ಈ ಮಿಡ್ ಡೇ ಮೀಲ್ ಸ್ಕೀಮ್ ಇದೆಯಲ್ಲ, ಇದರಲ್ಲಿ ಸಾಕಷ್ಟು ಏನಂದ್ರೆ ಒಂದು ಫ್ರಾಡ್ ಆಗ್ತಾ ಇದೆ ಅಥವಾ ಕರಪ್ಷನ್ ಆಗ್ತಾ ಇದೆ. ಅದಕ್ಕೆ ಏನ್ ಮಾಡಿದ್ರೆ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಒಂದು ಕಾನ್ಸೆಪ್ಟ್ ಅಂತ ತಿಂತಾರೆ. ಏನ್ ಮಾಡ್ತಾರೆ ಆಕ್ಚುಲಿ ನೀವು ಅಂದ್ರೆ ಅಲ್ಲೇ ಓದ್ತಿರುವಂತ ಏನ್ ಕಾಲೇಜ್ ಮಕ್ಕಳು ಅಥವಾ ಯೂನಿವರ್ಸಿಟಿ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರು ನೋಡೋದು ಹೋಗಿ ಸೊ ತಪಾಸಣೆ ಮಾಡ್ಕೊಳಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಆಕ್ಚುಲಿ ಏನಾಗುತ್ತೆ, ಇದ್ರ ಮುಖಾಂತರ ನೋಡೋದು ಲೋಕಲ್ ಲೆವೆಲ್ ಅಲ್ಲಿ ಅಥವಾ ಸ್ಥಳೀಯ ಮಟ್ಟಗಳಲ್ಲಿ ಒಂದು ಭ್ರಷ್ಟಾಚಾರವನ್ನ ಅಥವಾ ಒಂದು ಈ ಕರಪ್ಷನ್ ನ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ, ಎಸ್ಪೆಷಲಿ ಇಂದ ಈ ಒಂದು ಪ್ರಧಾನ ಮಂತ್ರಿ ಪೋಷಣ್ ನಿರ್ಮಾಣ ಒಂದು ಯೋಜನೆ ಅಡಿಯಲ್ಲಿ. ಓಕೆನಾ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅಂದ್ರೆ ಇನ್ನೊಂದು ತಿಥಿ ಭೋಜನ ಅಂತ ಕರೀತಾರೆ. ಏನಂತ ಕರೀತಾರೆ, ತಿಥಿ ಭೋಜನ ಅಂತ ಕರೀತಾರೆ. ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಇಲ್ಲಿ ಇದ್ರ ಮುಖಾಂತರ ಏನಾಗುತ್ತೆ, ಸೊ ತಿಥಿ ಭೋಜನ ಇದೆಯಲ್ಲ, ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಸಮುದಾಯ ಭಾಗವಹಿಸಿ ಕಾರ್ಯಕ್ರಮವಾಗಿದ್ದು ಜನರು ವಿಶೇಷ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಊಟ ನೀಡ್ಬೇಕಂತ. ಹೌದಾ, ಈಗ ಅಂದ್ರೆ ಏನ್ ಸ್ಕೂಲ್ ಇದಿರುತ್ತಲ್ಲ ಅದ್ರ ಜೊತೆಗೆ ಅಂದ್ರೆ ಯಾರು ಒಂದ್ ಸಮುದಾಯ ಮಾಡ್ಬೋದು ಸ್ಕೂಲ್ಗಳಿಗೆ ಡೊನೇಟ್ ಮಾಡಬಹುದು, ವಿಶೇಷ ಹಣ್ಣು ಆಗಿರ್ಬೋದು, ಆಮೇಲೆ ಸ್ವೀಟ್ಸ್ ಆಗಿರ್ಬೋದು. ಇದ್ರ ಮುಖಾಂತರ ನೋಡೋದು ಮಕ್ಕಳ ಒಂದು ಆಹಾರ ಸ್ಥಿತಿಯನ್ನು ಕೂಡ ಅಂದ್ರೆ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದೇ ರೀತಿ ಏನಾಗುತ್ತೆ ಅಂದ್ರೆ ನೋಡಿ, ಈ ಒಂದು ಏನ್ ಹೊಸ ಇನಿಷಿಯೇಟಿವ್ ಮುಖಾಂತರ ಅಂದ್ರೆ ನೇರವಾಗಿ ಫಂಡಿಂಗ್ ಇದೆಯಲ್ಲ ಅದೇನ್ ಮಾಡುತ್ತೆ, DBT ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಇದೇನಾಗುತ್ತೆ ನೇರ ಲಾಭ ವರ್ಗಾವಣೆ ಆಗುತ್ತೆ. ಎಲ್ಲಿಗೆ, ಶಾಲೆಗಳಿಗೆ ಕೊಡ್ತಾರೆ ಡೈರೆಕ್ಟ್ ಅಮೌಂಟ್. ಈಗೇನ್ ಮಾಡ್ತಿತ್ತು, ಮೊದಲೆಲ್ಲ ಯಾವ್ದೊಂದು ಇನ್ಸ್ಟಿಟ್ಯೂಟ್ ಇತ್ತು ಅವ್ರಿಗೆ ಕೊಟ್ಟೆ ಅಂದ್ರೆ ಆಮೇಲೆ ಅದು ಬರ್ತಾ ಇತ್ತು. ಅವಾಗ ಏನಾಗ್ತಿತ್ತು, ಕರಪ್ಷನ್ ಪ್ರಮಾಣ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಏನಂದ್ರೆ ನೀವು ಕಾಯಿಪಲ್ಲೆ ತೊಳಕ್ಕೆ ಆಮೇಲೆ ಐಟಮ್ ತೊಳಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಶಾಲೆ ಅಕೌಂಟ್ ಗಳಿಗೆ ಏನಂದ್ರೆ ಆಕ್ಚುಲಿ ಅಮೌಂಟ್ ಅನ್ನು ಹಾಕ್ತಾ ಹೋಗ್ತಾರೆ. ಇದರಿಂದ ನಾವು ಕರಪ್ಷನ್ ತಡೆಗಟ್ಟಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ವಿಶೇಷವಾಗಿ ಏನಂದ್ರೆ ಆಕ್ಚುಲಿ ಸಮಗ್ರ ಪೌಷ್ಟಿಕಾಂಶ ಅಂದ್ರೆ ಹೋಲಿಸ್ಟಿಕ್ ನ್ಯೂಟ್ರಿಷನ್ ಗೆ ಸಾಕಷ್ಟು ಫೋಕಸ್ ಮಾಡ್ತಿದ್ದಾರೆ. ಅಂದ್ರೆ ಈ ನೋಡಿ, ಯಾವುದೇ ಒಂದು ಪ್ರದೇಶದಲ್ಲಿ ಇರ್ತೀವಲ್ಲ ಅಲ್ಲಿ ಅಂದ್ರೆ ಅಲ್ಲಿ ತಮ್ಮದೇ ಅಂತ ಒಂದು ಆಹಾರ ಬೆಳೆಗಳ ಒಂದು ವಿಶೇಷತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾರ್ತ್ ಕರ್ನಾಟಕ ಹೋದ್ರೆ ರೊಟ್ಟಿ ತಿಂತಾರೆ. ಹೌದಾ, ಅದೇ ರೀತಿ ಸೌತ್ ಕರ್ನಾಟಕದಲ್ಲಿ ರಾಗಿ ಮುದ್ದೆ ತಿಂತಾರೆ. ಈಗ ಆಕ್ಚುಲಿ ನಾರ್ತ್ ಕರ್ನಾಟಕದವರಿಗೆ ರಾಗಿ ಮುದ್ದೆ ಹೋಗಲ್ಲ, ಅದೇ ರೀತಿ ಸೌತ್ ಕರ್ನಾಟಕದವರಿಗೆ ರೊಟ್ಟಿ ಹೋಗಲ್ಲ, ಯಾಕಂದ್ರೆ ಅವು ಲೋಕಲ್ ಫುಡ್ಸ್ ಆಗಿರುತ್ತೆ. ಆ ಕಾರಣಕ್ಕೆ ಏನಂದ್ರೆ ಏನ್ ಮಾಡ್ತಾರೆ, ಆಕ್ಚುಲಿ ಈ ಸಮಗ್ರ ಪೌಷ್ಟಿಕಾಂಶ ಬೆಳೆಸ್ಕೊಳಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನೀವು ಸ್ಥಳೀಯವಾಗಿ ಸಿಗುವಂತ ಏನು ಪದಾರ್ಥಗಳು ಇರ್ತಾವಲ್ಲ ಅವುಗಳು ಬಳಸ್ಕೊಂಡಿದ್ರೆ ನೀವು ಊಟ ಕೊಟ್ಟನಾಗುತ್ತೆ. ಮಕ್ಕಳು ತುಂಬಾ ಇಷ್ಟದಿಂದ ಮತ್ತೆ ಅವರ ಒಂದು ಆರೋಗ್ಯ ಪ್ರಮಾಣ ಅದರಲ್ಲಿ ಕೂಡ ಅಂದ್ರೆ ಸುಧಾರಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದನ್ನ ನಾವು ಹೋಲಿಸ್ಟಿಕ್ ಆಗಿರುವಂತ ಒಂದು ನ್ಯೂಟ್ರಿಷನ್ ಬೂಸ್ಟ್ ಅಪ್ ಮಾಡ್ಕೊಳ್ಳಕ್ಕೆ ಇದು ಕೂಡ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಓಕೆನಾ. ಸೊ ಹಾಗಾಗಿ ಈ ಸ್ಕೀಮ್ ಅಂತ ಕರೀತಾರೆ. ಅದೇ ರೀತಿ ಇನ್ನು ಮಧ್ಯಾಹ್ನ ಬಿಸಿಯೂಟ ಇದೆಯಲ್ಲ, ಇದನ್ನ ಮೊದಲೇ ಅಂದ್ರೆ ಆಕ್ಚುಲಿ ಸರ್ಕಾರಿ ಏಡೆಡ್ ಸ್ಕೂಲ್ ಅನುದಾನಿತ ಶಾಲೆಗಳಲ್ಲಿ ಮತ್ತೆ ಮದರಸಾಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಒಂದು ಬಾರಿ ಅಂದ್ರೆ ಮಧ್ಯಾಹ್ನ ಒಂದು ಟೈಮ್ ಮಾತ್ರ ಮತ್ತು ಸರ್ಕಾರದಿಂದ ಸೊ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಊಟ ಕೊಡ್ತಿದ್ರು. ಅದಕ್ಕೆ ಇದನ್ನ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಅಂತ ಕರೀತಾರೆ. ಅಂದ್ರೆ ಏನ್ ಮಾಡ್ತಾರೆ, ಟೋಟಲ್ ಆಗಿ ಇದನ್ನ ಅಪ್ ಟು 8ನೇ ಕ್ಲಾಸ್ ವರೆಗೆ ಮಕ್ಕಳಿಗೆ ಕೂಡ ಕೊಡ್ತಾ ಇದ್ರು. ಟೋಟಲ್ ಆಗಿ ಅಂದ್ರೆ ವರ್ಷದಲ್ಲಿ 200 ದಿನಗಳಿಗೆ ಅಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಊಟ ಸಿಗ್ತಾ ಇತ್ತು ಅಂಡರ್ ದ ಮಿಡ್ ಡೇ ಮೀಲ್ ಸ್ಕೀಮ್ ಅಲ್ಲಿ. ಜೊತೆಗೆ ಈ ಒಂದು ಸ್ಕೀಮ್ ಅನ್ನ ಅನುಷ್ಠಾನಗೊಳಿಸಿರುವಂತಹ ಸಚಿವಾಲಯ ಯಾವ್ದಪ್ಪ ಅಂತಂದ್ರೆ ಅದು ಶಿಕ್ಷಣ ಸಚಿವಾಲಯ. ದ ಮಿನಿಸ್ಟರ್ ಆಫ್ ಎಜುಕೇಶನ್ ಮಾಡುತ್ತೆ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಅದೇ ರೀತಿ ನೋಡಿ, ಇದು ಆಕ್ಚುಲಿ ಅಂದ್ರೆ 1990 ಸ್ಥಾಪನೆ ಇದೆ ಸ್ಕೀಮ್. ಈ ಏನು ಮಿಡ್ ಡೇ ಮೀಲ್ ಸ್ಕೀಮ್ ಇದೆಯಲ್ಲ ಇದು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 1995 ಹೆಸರು ಬೇರೆ ಇತ್ತು. ಏನಿತ್ತು, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ದಿ ನ್ಯೂಟ್ರಿಷನಲ್ ಸಪೋರ್ಟ್ ಟು ಪ್ರೈಮರಿ ಎಜುಕೇಶನ್ ಅಂತ. ರಾಷ್ಟ್ರೀಯ ಶಿಕ್ಷಣ ಕಾರ್ಯಕ್ರಮವಾದ ಪ್ರಾಥಮಿಕ ಶಿಕ್ಷಣಕ್ಕೆ ಪೌಷ್ಟಿಕಾಂಶ ಬೆಂಬಲ ಅಂತ ಒಂದು ಸ್ಕೀಮ್ ಇತ್ತು. ಅದಕ್ಕೆ ಏನ್ ಮಾಡ್ತಾರೆ, 2004 ಏನಂದ್ರೆ ಈ ಒಂದು ಹೆಸರನ್ನ ಚೇಂಜ್ ಮಾಡ್ತಾರೆ. ಅದಕ್ಕೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಥವಾ ಮಿಡ್ ಡೇ ಮೀಲ್ ಸ್ಕೀಮ್ ಅಂತೇಳಿ ಹೆಸರನ್ನ ಚೇಂಜ್ ಮಾಡ್ತಾರೆ 2004. ಓಕೆನಾ. ಅದೇ ರೀತಿ ಈ ಸ್ಕೀಮ್ ಏನ್ ಮಾಡ್ತಾರೆ, ಒಂದು ಇದನ್ನ ಆಕ್ಟ್ ಅಲ್ಲಿ ಕೂಡ ತರ್ತಾರೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಥವಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ 2013 ಇದೆಯಲ್ಲ ಅದರಲ್ಲಿ ಆಕ್ಚುಲಿ ಅದರಲ್ಲಿ ಕೂಡ ಈ ಒಂದು ಸ್ಕೀಮ್ ಅನ್ನು ತರ್ತಾರೆ ಅಂತ ಹೇಳ್ಬೋದು.
ಸೊ ಇದಕ್ಕೆ ಈ ಸ್ಕೀಮ್ಗೆ ಒಂದು ಪಾರ್ಲಿಮೆಂಟರಿ ಸಪೋರ್ಟ್ ಕೂಡ ಇರುವಂತದ್ದು ನಾವು ಕಾಣುವಂಥದ್ದು ಅಂಡರ್ ದ ನ್ಯಾಷನಲ್ ಫುಡ್ ಸೇಫ್ಟಿ ಆಕ್ಟ್ ಅಂತ ಕರೀತೀವಿ. ಓಕೆನಾ? ಹಾಗಾದ್ರೆ ಈ ಸ್ಕೀಮಿನ ಮುಖ್ಯ ಉದ್ದೇಶ ಏನಂದ್ರೆ ಗೊತ್ತಿರಲಿ. ಇದರ ಸ್ಕೀಮ್ ಮುಖ್ಯ ಉದ್ದೇಶ ನೋಡಿ, ನಾನೊಂದು ಚೈನ್ ಸಿಸ್ಟಮ್ ಇರುತ್ತೆ. ಹೌದಾ? ನಮ್ಮ ದೇಶದಲ್ಲಿ ಅಂದ್ರೆ ಪಾವರ್ಟಿ ಜಾಸ್ತಿ ಇದೆ. ಯಾಕೆ ಪಾವರ್ಟಿ ಇದೆ ಅಂತಂದ್ರೆ ಆಕ್ಚುಲಿ ಪೇರೆಂಟ್ಸ್ ಏನಾಗಿರುತ್ತೆ, ಅವ್ರ ಹತ್ರ ಯಾವುದೇ ರೀತಿ ಸ್ಕಿಲ್ ಗಳಿರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವರು ಅನ್ಎಂಪ್ಲಾಯ್ಮೆಂಟ್ ಆಗಿರ್ತಾರೆ. ಆಗ ಏನಾಗುತ್ತೆ, ಅವ್ರ ಮಕ್ಕಳಿಗೆ ಶಾಲೆ ಕಳ್ಸಕ್ ಆಗಲ್ಲ. ಯಾಕಂದ್ರೆ ಅವ್ರ ಹತ್ರ ಯಾವುದೇ ರೀತಿ ದುಡಿಮೆ ಇರಂಗಿಲ್ಲ. ಹೌದಾ? ಸೊ ಹಾಗಾಗಿ ಏನಂದ್ರೆ ನೋಡಿ, ಈ ಮಕ್ಕಳಿಗೆ ಏನಾಗುತ್ತೆ, ಅಟ್ಲೀಸ್ಟ್ ಮಧ್ಯಾಹ್ನ ಒಂಥರ ಊಟ ಕೊಟ್ಟನಾಗುತ್ತೆ. ಅವರ ಬಡತನದ ಎಲ್ಲೊಂದ್ ಕಡೆ ಏನ್ಬಹುದು ಒಂದ್ ಪ್ರಮಾಣ ಕಡಿಮೆ ಮಾಡಬಹುದು, ಜೊತೆಗೆ ಮಕ್ಕಳ ಎಜುಕೇಶನ್ ಕೂಡ ಸುಧಾರಿಸಬಹುದು. ಹೌದಾ? ಸೊ ಹಾಗಾಗಿ ಈ ಸ್ಕೀಮಿನ ಮುಖ್ಯ ಉದ್ದೇಶ ಅಂದ್ರೆ ಮಕ್ಕಳ ಹಸಿವನ್ನ ತೀರಿಸುವಂತದ್ದು ಒನ್ ಟೈಮ್ ಅಲ್ಲಿ. ಅದೇ ರೀತಿ ಮಕ್ಕಳು ನೋಡಿ, ಎಷ್ಟೋ ಜನ ಬಡ ಮೇಲೆ ಊಟ ತಿನ್ನೋದ್ರೆ ಮಕ್ಕಳಿಗೆ ಸರಿಯಾಗಿ ಊಟನೇ ಸಿಗಲ್ಲ. ಅವ ಏನಾಗುತ್ತೆ, ತುಂಬಾ ಒಂಥರ ಅಂದ್ರೆ ಅಪೌಷ್ಟಿಕತೆಯಿಂದ ಬಳತಿರ್ತವೆ. ಹೌದಾ? ಸೊ ಅಟ್ಲೀಸ್ಟ್ ಮಧ್ಯಾಹ್ನ ಒಂದ್ ಟೈಮ್ ಅಲ್ಲಿ ಸ್ಕೂಲಲ್ಲಿ ಊಟ ಕೊಟ್ಟನಾಗುತ್ತೆ, ಮಕ್ಕಳ ಒಂದು ಅಪೌಷ್ಟಿಕತೆಯನ್ನು ಕೂಡ ಪರಿಹರಿಸಬಹುದು. ಜೊತೆಗೆ ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಶಾಲೆ ಊಟ ಕೊಡ್ತಂತ ಏನ್ ಮಾಡ್ತಾರೆ, ಎಷ್ಟೋ ಜನ ಮಕ್ಕಳು ಇದ್ರೆ ಶಾಲೆ ಕಳಿಸ್ತಾರೆ. ಅದರಿಂದ ಏನ್ಬೋದು, ನಾವು ಶಾಲೆಯಲ್ಲಿ ದಾಖಲಾತಿ ಪ್ರಮಾಣವನ್ನ ಜಾಸ್ತಿ ಮಾಡಬಹುದು, ಅಂದ್ರೆ ಎನ್ರೋಲ್ಮೆಂಟ್ ಜಾಸ್ತಿ ಮಾಡಬಹುದು. ಜೊತೆಗೆ ಹಾಜರಾತಿಯನ್ನು ಕೂಡ ಹೆಚ್ಚಿಸಿ ಏನ್ ಮಾಡೋದು, ನಮ್ಮ ದೇಶದ ಒಂದು ಶೈಕ್ಷಣಿಕ ಮಟ್ಟವನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಏನಾಗುತ್ತೆ ನೋಡಿ, ಅಂದ್ರೆ ಈಗ ನಾವು ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತಿಗೂ ಕೂಡ ತುಂಬಾ ಕ್ಯಾಸ್ಟ್ ಸಿಸ್ಟಮ್ ಇದೆ ಅಥವಾ ಸೋಷಿಯಲ್ ಸಿಸ್ಟಮ್ ಇದೆ. ಹೌದಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಎಟ್ ಎ ಟೈಮ್ ಮಕ್ಕಳು ಒಂದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡ್ರೆ ಒಂದೇ ಊಟ ಮಾಡ್ತಾರಲ್ಲ, ಏನ್ ಮಾಡೋದ್ರಿಂದ ನಾವು ಒಂದು ಜಾತಿ ಭೇದವನ್ನ ತೊಡೆದಾಕ್ಬಹುದು. ಇದರಿಂದ ನಾವು ಏನ್ ಮಾಡೋದು, ಸಮಾಜೀಕರಣವನ್ನ ಸುಧಾರಿಸ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಇದರಿಂದ ನೋಡೋದ್ರೆ ತಳಮಟ್ಟದಲ್ಲಿ ಉದ್ಯೋಗವನ್ನು ಕೂಡ ನಾವು ಸೃಷ್ಟಿಸಿ ಮಾಡಬಹುದು ಅಂತ. ಹೌದಾ? ಸೊ ಹಾಗಾಗಿ ಇದರಲ್ಲಿ ಮತ್ತೆ ನೋಡಿ, ಎಷ್ಟೋ ಜನ ಏನಂದ್ರೆ ಅಲ್ಲಿ ಲೋಕಲ್ ಏನ್ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ತಗೋತಾರೆ. ಯಾರೋ 4 ಜನ ಅಡಿಗೆರಿಗೆ ಕೆಲಸ ಸಿಗುತ್ತೆ ಲೋಕಲ್ ಅಲ್ಲಿ. ಅದೇ ರೀತಿ ಏನಾಗುತ್ತೆ, ಇಲ್ಲೆಲ್ಲರೂ ಕೂಡ ಅಂದ್ರೆ ಮೋಸ್ಟ್ ಆಫ್ ದಿ ಏನು ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ, ಅವರೆಲ್ಲ ಏನಾಗಿರ್ತಾರೆ, ಲೇಡೀಸ್ ಆಗಿರ್ತಾರೆ. ಸೊ ಹಾಗಾಗಿ ಅದು ಕೂಡ ನೋಡಿ ಒಂಥರ ಒಂದೇ ಸ್ಕೀಮ್ ಇಂದ ಎಷ್ಟು ಬೆನಿಫಿಟ್ ಇದೆ ನಮಗೆ. ಹೌದಾ? ಅವರ ಹಸಿವನ್ನ ಮಾಡಬಹುದು, ಅಪೌಷ್ಟಿಕತೆ ನಿವಾರಿಸಬಹುದು, ದಾಖಲಾತಿ ಹೆಚ್ಚಿಸಬಹುದು, ಹಾಜರಾತಿ ಹೆಚ್ಚಿಸಬಹುದು, ಶೈಕ್ಷಣಿಕ ಮಟ್ಟ ಹೆಚ್ಚಿಸಬಹುದು, ಜಾತಿ ಒಂದು ಏನು ಜಾತೀಯತೆ ಇದೆಯಲ್ಲ ಅದನ್ನು ತಡೆದಾಕ್ಬಹುದು, ಸಮಾಜೀಕರಣ ಮಾಡಬಹುದು, ಮತ್ತೆ ತಳಮಟ್ಟದಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡಬಹುದು. ಜೊತೆಗೆ ವಿಶೇಷವಾಗಿ ಮಹಿಳೆಯರಿಗೆ ಒಂದಿನಾಗುತ್ತೆ ಅಲ್ಲಿ ಲೋಕಲ್ ಏನಂದ್ರೆ ಕೆಲಸ ಮಾಡ್ಕೊಳ್ಳಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಒಂದೇ ಕಲ್ಲಿಂದ ನಾವು ಸಾಕಷ್ಟು ಏನಂದ್ರೆ ಹಣ್ಣುಗಳು ಬೆಳೆಸಬಹುದು ಅಂತ. ಅದುವೇ ದಟ್ ಇಸ್ ಕಾಲ್ಡ್ ದ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಸೊ ಬ್ಯೂಟಿಫುಲ್ ಸ್ಕೀಮ್ ಅಂತ ಹೇಳ್ಬಹುದು. ದಟ್ ಇಸ್ ದ ಪ್ರಾಜೆಕ್ಟ್ ಆಗಿರೋದು ಪ್ರಧಾನ ಮಂತ್ರಿ ಪೋಷಕ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಜೊತೆಗೆ ನೋಡಿ, ನೀವು ಸ್ಕೂಲಲ್ಲಿ ಮಕ್ಕಳಿಗೆ ಕೇಳಬಹುದು. ಅಲ್ಲಿ ನೋಡಿ ಏನಂದ್ರೆ ಆಕ್ಚುಲಿ ಈ ಪ್ರೈಮರಿ ಸ್ಕೂಲ್ ಮಕ್ಕಳು ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದ್ಸಲ ಊಟ ಕೊಟ್ಟರೆ ಏನಾಗುತ್ತೆ, 100 ಗ್ರಾಮ್ಸ್ ಏನಾಗಿರುತ್ತೆ, ಅದರಲ್ಲಿ 6 ಅಕ್ಕಿಗಳು 6 ಫುಡ್ ಗ್ರಾಮ್ಸ್ ಇರುತ್ತೆ. ಅದೇ ರೀತಿ 20 ಗ್ರಾಮ್ಸ್ ಫಲ್ಸಸ್ ದ್ವಿದಳ ಧಾನ್ಯಗಳಿರುತ್ತೆ. ಅದೇ ರೀತಿ 50 ಗ್ರಾಮ್ ವೆಜಿಟೇಬಲ್ಸ್ ಇರುತ್ತೆ. ಅದು 5 ಗ್ರಾಮ್ ಎಣ್ಣೆ ಆಯಿಲ್ ಮತ್ತೆ ಫ್ಯಾಟ್ಸ್ ಇರುತ್ತೆ. ಹೌದಾ? ಇದು ಒಬ್ಬ ಮಗು ಒಂದಿನಕ್ಕೆ ತಿನ್ನುವಂತ ಒಂದು ಊಟದಲ್ಲಿ ಇರುವಂತದ್ದು. 100 ಗ್ರಾಮ್ಸ್ ಫುಡ್ ಗ್ರಾಮ್ಸ್ ಇರಬೇಕು, 20 ಗ್ರಾಮ್ ಪಲ್ಸ್ ಇರಬೇಕು, 50 ಗ್ರಾಮ್ ವೆಜಿಟೇಬಲ್ಸ್ ಇರಬೇಕು, 5 ಗ್ರಾಮ್ ಆಯಿಲ್ಸ್ ಅಂಡ್ ಫ್ಯಾಟ್ಸ್ ಇರಬೇಕು. ಅದೇ ರೀತಿ ಅಪ್ಪರ್ ಪ್ರೈಮರಿ ಮಕ್ಕಳಿಗೆ ಏನಂತಂದ್ರೆ ಆಕ್ಚುಲಿ 150 ಸ್ವಲ್ಪ ದೊಡ್ಡ ಇರ್ತಾವಲ್ಲ, ಮಕ್ಕಳಿಗೆ ಏನ್ ಮಾಡ್ತಾರೆ, 150 ಗ್ರಾಮ್ ಫುಡ್ ಗ್ರಾಮ್ಸ್ ಕೊಡ್ತಾರೆ, 30 ಗ್ರಾಮ್ಸ್ ಪಲ್ಸಸ್ ಇರ್ತವೆ, 75 ಗ್ರಾಮ್ ತರಕಾರಿಗಳು ಕೊಡ್ತಾರೆ ಇರ್ಬೇಕು. ಆಮೇಲೆ 7.5 ಗ್ರಾಮ್ ಅಂದ್ರೆ ಆಯಿಲ್ ಅಂದ್ರೆ ಏನಂತಾರೆ, ಎಣ್ಣೆ ಮತ್ತೆ ಕೊಬ್ಬಿನಾಂಶ ಇರ್ಬೇಕು ಅದ್ರಲ್ಲಿ. ಸೊ ಹಾಗಾಗಿ ಇದು ಅಪ್ಪರ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಪರ್ ಡೇಗೆ ಹಾಕುವಂತ ಒಂದು ಊಟದ ಒಂದಿರುತ್ತೆ, ಒಂದು ಇದಾಗಿರುತ್ತೆ, ಸ್ಟೇಟ್ಮೆಂಟ್ ಆಗಿರುತ್ತೆ, ಒಂದು ಚಾರ್ಟ್ ಆಗಿರುತ್ತೆ. ಹೌದಾ? ಸೊ ಇದು ಕೂಡ ನಿಮಗೆ ಗೊತ್ತಿರ್ಬೇಕು. ಜೊತೆಗೆ ಏನಾದ್ರು ಶಾಲೆಗಳು ಅಟ್ಲೀಸ್ಟ್ ಅಂದ್ರೆ ಮಕ್ಕಳಿಗೆ 15 ಅಂದ್ರೆ ಊಟ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅವ್ರಿಗೆ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಬೇಕಾಗತ್ತೆ ಅಂಡರ್ ದ ಈ ಒಂದು ಸ್ಕೀಮ್ ಅಲ್ಲಿ. ಹೌದಾ? ಅದನ್ನೇನಂತ ಕರಿತೀವಿ ನಾವು, ಆಹಾರ ಭದ್ರತಾ ಭತ್ಯೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವುದೇ ಮಕ್ಕಳಿಗೆ ಶಾಲೆಗಳಲ್ಲಿ ಊಟ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಮಕ್ಕಳಿಗೆ ಆ ದಿನದ ಏನಂದ್ರೆ ಏನ್ ಮಾಡ್ಬೇಕಾಗತ್ತೆ, ಆಹಾರ ಭದ್ರತಾ ಒಂದು ಭತ್ಯೆಯಾಗಿ ಕೊಡಬೇಕಾಗುತ್ತೆ. ರೀಸೆಂಟ್ ನಿಮ್ಗೆಲ್ಲ ಗೊತ್ತಿರೋಂತ ಏನಂದ್ರೆ ಸರ್ಕಾರ ಏನ್ ಮಾಡಿದ್ರೆ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಅಂದ್ರೆ ಮಕ್ಕಳಿಗೆ ಊಟನೇ ಕೊಟ್ಟಿಲ್ಲ. ಹೌದಾ? ಅದಕ್ಕೆ ಏನ್ ಮಾಡಿದ್ರೆ ಎಲ್ಲಾ ಅಕೌಂಟ್ಗಳಿಗೂ ಕೂಡ ಅವ್ರಿಗೆ ಇಷ್ಟಂತ ಅಮೌಂಟ್ ಅಂತ ಹಾಕಿದ್ದಾರೆ ರೀಸೆಂಟ್ ಆಗಿ ಎಲ್ಲಾ ಸರ್ಕಾರಗಳು ಕೂಡ. ಯಾಕಂದ್ರೆ ಸೊ ಏನ್ ಕೋವಿಡ್ ಟೈಮ್ ಅಲ್ಲಿ ಅಟ್ಲೀಸ್ಟ್ 2 years ಅಂದ್ರೆ ಮಕ್ಕಳು ಐ ಥಿಂಕ್ 1.5 years ಇಂದ ಮಕ್ಕಳಿಗೆ ಯಾವುದೇ ರೀತಿ ಮಧ್ಯಾಹ್ನ ಬಿಸಿ ಊಟನೇ ಕೊಡಕ್ಕಾಗಿಲ್ಲ, ಬಿಕಾಸ್ ಆಫ್ ದಿ ಕೋವಿಡ್ ಲಾಕ್ಡೌನ್ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಆ ಏನ್ ಅಮೌಂಟ್ ಇದೆಯಲ್ಲ ಅದೇನ್ ಮಾಡಿದ್ರೆ ರೀಸೆಂಟ್ ಆಗಿ ಎಲ್ಲಾ ಮಕ್ಕಳಿಗೆ ಏನಾದ್ರು ಯಾವ ಮಕ್ಕಳಿಗೆ ಸಂಬಂಧಪಟ್ಟಿರುತ್ತೆ ಆ ಮಕ್ಕಳಿಗೆ ತಮ್ಮ ಅಕೌಂಟ್ಗಳಿಗೆ ಏನಂದ್ರೆ ನೇರವಾಗಿ ಹಣವನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ಗೊತ್ತಿರ್ಬೇಕಾಗುತ್ತೆ. ಓಕೆನಾ? ಸೊ ದಟ್ ಈಸ್ ದ ಸ್ಕೀಮ್ ಅಂತ ಹೇಳ್ಬೋದು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಜಲ ಜೀವನ್ ಮಿಷನ್ ಅಂತ. ಹೌದಾ? ಇದನ್ನ ಆಲ್ರೆಡಿ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದೀನಿ, ಬಟ್ ರೀಸೆಂಟ್ ಆಗಿ ಮತ್ತೆ ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗೆ ನಿಮ್ಗೆ ರಿವಿಷನ್ ಆಗ್ತಾ ಹೋಗುತ್ತೆ. ಅದುವೇ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆನಾ? ಇದನ್ನ ಲಾಸ್ಟ್ ಇಯರ್ ಏನ್ ಮಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರು ತಮ್ಮ ಸ್ವತಂತ್ರ ಭಾಷಣದಲ್ಲಿ ಈ ಒಂದು ಸ್ಕೀಮ್ ಅನ್ನ ಘೋಷಣೆ ಮಾಡ್ತಾರೆ. ಜಲ ಜೀವನ್ ಮಿಷನ್ ಅಂತ ಕರೀತಾರೆ.
ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ನೋಡಿ, ಯಾಕೆ ನ್ಯೂಸ್ ಅಲ್ಲಿ ರೀಸೆಂಟ್ ಆಗಿದೆ ಅಂದ್ರೆ, ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2, 2021 ಗಾಂಧಿ ಜಯಂತಿಗೆ ಏನ್ ಮಾಡ್ತಾರೆ, ಒಂದು ವಿಶೇಷವಾದಂತ ಆಪ್ ಅನ್ನ ಲಾಂಚ್ ಮಾಡ್ತಾರೆ. ಅದು ಜಲ ಜೀವನ್ ಮಿಷನ್ ಮೊಬೈಲ್ ಆಪ್ ಅಂತ ಇರುತ್ತೆ, ಅಪ್ಲಿಕೇಶನ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನೋಡಿ, ಒಂದು ರಾಷ್ಟ್ರೀಯ ಜಲ ಜೀವನ್ ಕೋಶ ಅನ್ನುವಂತ ಒಂದು ಇದನ್ನ ಲಾಂಚ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಆಕ್ಚುಲಿ ನೋಡಿದ್ರೆ, ಈ ರಾಷ್ಟ್ರೀಯ ಜಲ ಜೀವನ್ ಕೋಶ ಇದೆಯಲ್ಲ, ಇದ್ರ ಮುಖಾಂತರ ಏನ್ ಮಾಡೋದಂದ್ರೆ, ಎಷ್ಟೋ ಜನ ಈಗ ಸಿಟಿಗಳಲ್ಲಿ ಹಳ್ಳಿಗಳಂದ್ರೆ ಅನಾಥಾಶ್ರಮ ಇರ್ತವೆ, ಹೌದಾ, ಎಷ್ಟೋ ಆಶ್ರಮಗಳು ಇರ್ತವೆ ಅಥವಾ ಎಷ್ಟೋ ಶಾಲೆಗಳು ಇರ್ತವೆ, ಅವುಗಳಿಗೆ ನೀರಿನ ಪೂರೈಕೆ ಇರಂಗಿಲ್ಲ. ಅಂತಲ್ಲಿ ನೋಡೋದ್ರೆ ಯಾರೋ ಇಂಡಿವಿಜುವಲ್ ಆಗಿ ನೋಡಿದ್ರೆ ಆ ಒಂದು ಇನ್ಸ್ಟಿಟ್ಯೂಟ್ ಗಳಿಗೆ ನೀರನ್ನ ಕೊಡುವ ಒಂದು ಸಹಕಾರಿಯಾಗಿ ಕೊಡಬಹುದು. ಅದನ್ನ ನಾವೇನಂತ ಕರಿತೀವಿ, ರಾಷ್ಟ್ರೀಯ ಜಲ ಜೀವನ್ ಕೋಶ ಅಂತ ಕರೀತಾರೆ. ಅಂದ್ರೆ ನಾವ್ ನೋಡೋದು ನೀರನ್ನ ಕೂಡ ಬೇಕಾಗಿರುವಂತ ಇನ್ಸ್ಟಿಟ್ಯೂಟ್ ಗಳಿಗೆ ನೋಡೋದು ದಾನವನ್ನ ಮಾಡಬಹುದು. ಅದು ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು, ಹೌದಾ, ಅದು ಭಾರತೀಯರಾಗಿರ್ಲಿ ವಿದೇಶಿಯರಾಗಿರ್ಲಿ, ಇದ್ರ ಕೂಡ ಅಂದ್ರೆ ಆಕ್ಚುಲಿ ನಾವು ಅವ್ರಿಗೆ ಈ ಒಂದು ರಾಷ್ಟ್ರೀಯ ಜಲ ಜೀವನ್ ಕೋಶ ಮುಖಾಂತರ ಅಂದ್ರೆ ಆಕ್ಚುಲಿ ಆ ತರದ ಒಂದು ನೀರಿನ ದಾನ ಮಾಡಬಹುದು, ಜಲದಾನ ಅಂತ ಕರೀತಾರೆ. ಸೊ ಹಾಗಾಗಿ ಅದನ್ನ ನಾವು ರಾಷ್ಟ್ರೀಯ ಜಲ ಮಿಷನ್ ಕೋಶಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಅಂಡರ್ ದ. ಸೊ ಪ್ರಧಾನಮಂತ್ರಿ ರೀಸೆಂಟ್ ಆಗಿ ಈ ಒಂದು ಇನಿಷಿಯೇಟಿವ್ ನ ಮಾಡಿದ್ದಾರೆ, ಹೌದಾ. ಆಪ್ ಮತ್ತೆ ಮಾಡೋದ್ರಿಂದ ಈ ಒಂದು ಸ್ಕೀಮ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ದಟ್ ಇಸ್ ಕಾಲ್ಡ್ ದ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಹೌದಾ. ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ, ಈ ಜಲ ಜೀವನ್ ಮಿಷನ್ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ಏನಂದ್ರೆ, ನಮ್ಮ ದೇಶದಲ್ಲಿರುವಂತ 2024 ಏನ್ ಮಾಡ್ತಾರಂತೆ, ಎಲ್ಲಾ ಹಳ್ಳಿಗಳ ಮನೆಗಳಿಗೆ ಏನ್ ಮಾಡ್ತಾರೆ, ಪೈಪ್ಡ್ ವಾಟರ್ ಅನ್ನ ಸಪ್ಲೈ ಮಾಡುವಂತದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಏನ್ ಮಾಡ್ತಾರೆ, 2024 ಎಲ್ಲ ಗ್ರಾಮೀಣ ಎಲ್ಲಾ ಮನೆಗಳಿಗೆ ಏನಂತಂದ್ರೆ ಪೈಪ್ ಮುಖಾಂತರ ಅಂದ್ರೆ ನೀರನ್ನ ಸಪ್ಲೈ ಮಾಡುವಂತ ಒಂದು ಸ್ಕೀಮ್ ಅನ್ನ ನಾವು ಜಲ್ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆನಾ. ಅದೇ ರೀತಿ ನೋಡಿ, ಆಕ್ಚುಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂಟಿಗ್ರೇಟೆಡ್ ಡಿಮ್ಯಾಂಡ್ ಮತ್ತೆ ಸಪ್ಲೈ ಅಂತ ಕರೀತಾರೆ. ಈಗ ನೋಡಿ, ಪ್ರತಿ ಮನೆಗೆ ಏನಂದ್ರೆ ಆಕ್ಚುಲಿ ಇಷ್ಟು ನೀರು ಡೈಲಿ ಅಂದ್ರೆ ಇಷ್ಟು ನೀರು ಅಂತ ಬೇಕಪ್ಪ, ಹೌದಾ. ಹಾಗಾಗಿ ಅಂದ್ರೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅದ್ರ ಪ್ರಕಾರ ಏನ್ ಮಾಡ್ತಾರೆ, ಮನೆಗಳಿಗೆ ನೀರನ್ನ ಕೊಡುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಸೊಂಡ್ರದ ಜಲ್ ಜೀವನ್ ಮಿಷನ್ ಅಂತ ಕರೀತಾರೆ. ಇದಕ್ಕೆ ಐ ಥಿಂಕ್ 55 ಲೀಟರ್ ಹಾಕೊಂಡಿದ್ದಾರೆ, ಹೌದಾ. ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಮನೆ ಕೂಡ ಏನಂದ್ರೆ ಪ್ರತಿದಿನ 55 ಲೀಟರ್ ಕೊಡ್ತಾರೆ. ಸೊ ಅದು ಕೂಡ ಅಂಡರ್ ದ ಈ ಒಂದು ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಮುಖಾಂತರ. ಓಕೆನಾ. ಸೊ ಹಾಗಾಗಿ ಪ್ರತಿ ಮನೆಗೆ ಏನಂದ್ರೆ ಪ್ರತಿದಿನ 55 ಲೀಟರ್ ಅಂದ್ರೆ ಅವ್ರಿಗೆ ಒಂದು ಟ್ಯಾಪ್ ಮುಖಾಂತರ ನೀರವನ್ನ ಕೊಡುವಂತದ್ದು ಜಲ್ ಜೀವನ್ ಮುಖ್ಯ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಈ ಒಂದು ಸ್ಕೀಮ್ ಇದೆಯಲ್ಲ, ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಇದೊಂದು ಕೇಂದ್ರದ ಪ್ರಾಯೋಜಿತ ಅಥವಾ ಆಯೋಜಿತ ಒಂದು ಯೋಜನೆ ಆಗಿದೆ. ಅಂದ್ರೆ ಅದಕ್ಕೆ ಫಂಡ್ 100% ಸೆಂಟ್ರಲ್ ಹಾಕಂಗಿಲ್ಲ, ಸ್ಟೇಟ್ ಕೂಡ ಹಾಕುತ್ತೆ, ಹೌದಾ. ಅದಕ್ಕೆ ಇದು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಜೊತೆಗೆ ಇದು ಬರೀ ನೀರು ಮಾತ್ರ ಉಳಿಸೋದಲ್ಲ, ಅದ್ರ ಜೊತೆಗೆ ಏನಂದ್ರೆ ಆಕ್ಚುಲಿ ಅಲ್ಲಿರುವಂತಹ ಜನ ಸಮುದಾಯಗಳಿಗೆ ನೀರಿನ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಜಾಗೃತಿಯನ್ನ ಮೂಡಿಸ್ತಾರೆ. ಯಾವ ರೀತಿ ಅಂದ್ರೆ, ನೀವು ಕೂಡ ನೋಡಬಹುದು, ನಿಮ್ಮ ಒಂದು ಇರುವಂತಹ ಸ್ಥಳಗಳಲ್ಲೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ಕೊಯ್ಲು ಮುಖಾಂತರ ನೀರನ್ನ ಸಂಗ್ರಹಿಸಂತ ಏನ್ ಮಾಡ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಅದೇ ರೀತಿ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಕೊಳ್ಳೋಕೆ ಕೂಡ ಅಲ್ಲಿ ಅವಕಾಶ ನೀಡ್ತಾರೆ. ಅದೇ ರೀತಿ ಏನಂದ್ರೆ ವೇಸ್ಟ್ ವಾಟರ್, ಯಾವ ರೀತಿ ವ್ಯರ್ಥ ನೀರಿರುತ್ತಲ್ಲ ಅದನ್ನ ನಾವೇನ್ ಮಾಡಬಹುದು, ರೀಯೂಸ್ ಮಾಡಬಹುದು. ಅದನ್ನ ಯಾವ ರೀತಿ ಬಳಸಬೇಕನ್ನೋ ಬಗ್ಗೆ ಕೂಡ ಅಂದ್ರೆ ಪಂಚಾಯತಿಗಳ ಮುಖಾಂತರ ಒಂದು ಅಥವಾ ಲೋಕಲ್ ಇದ್ರ ಮುಖಾಂತರ ಅಂದ್ರೆ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತದ್ದು ಕೂಡ ಈ ಸ್ಕೀಮ್ ಅಲ್ಲಿ ಬರುತ್ತಾಗಿದೆ. ಸೊ ಅದುವೇ ಜಲ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆನಾ. ಗೊತ್ತಿರ್ಲಿ, ಇತ್ತೀಚೆಗೆ ರಿಪೋರ್ಟ್ ಪ್ರಕಾರ ಅಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಸ್ಟೇಟ್ ಯಾವ್ದಪ್ಪ ಅಂದ್ರೆ ಗೋವಾ ಇದೆಯಲ್ಲ, ಅಲ್ಲಿರುವಂತ ಎಲ್ಲಾ ಮನೆಗಳಿಗೆ ಏನ್ ಮಾಡಿದೆ, ಅದು ಟ್ಯಾಪ್ ವಾಟರ್ ಕೊಟ್ಟಿರುವಂತ ಮೊಟ್ಟ ಮೊದಲ ಒಂದು ಜಿಲ್ಲೆ ಒಂದು ರಾಜ್ಯ ಅಂತಂದ್ರೆ ಗೋವಾ ಆಗಿದೆ. ಅದನ್ನ ನಾವು ಇಂಡಿಯಾಸ್ ಫಸ್ಟ್ ಅರ್ಗರ್ ಜಲ್ ಸ್ಟೇಟ್ ಅಂತ ಕರೀತೀವಿ. ಅದೇ ರೀತಿ ಯುಟಿ ಬಂದಾಗ ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಇದೇನಂದ್ರೆ ಎಲ್ಲಾ ಮನೆಗಳಿಗೂ ಕೂಡ ಪೈಪ್ ವಾಟರ್ ಸಂಪರ್ಕ ಎಲ್ಲ ಕೊಟ್ಟಿರುವಂತ ಮೊಟ್ಟ ಮೊದಲ ಯುಟಿ ಅಂತಂದ್ರೆ ಯಾವ್ದಾಗಿದೆ, ಅಂಡಮಾನ್ ನಿಕೋಬಾರ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ರೀಸೆಂಟ್ ಆಗಿ ಪುದುಚೇರಿ ಕೂಡ ಆಕ್ಚುಲಿ ಅದಿರುವಂತ ಎಲ್ಲಾ ಮನೆಗಳಿಗೂ ಕೂಡ ಪೈಪ್ ವಾಟರ್ ನ ಸಂಪರ್ಕವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಸಿಟಿ ಫಸ್ಟ್ ಸಿಟಿ ಯಾವ್ದಪ್ಪ ಅಂದ್ರೆ ಪುರಿ, ಒಡಿಶಾದ ಪುರಿ ಇದೆಯಲ್ಲ, ಅಲ್ಲಿ ಅಂದ್ರೆ 24/7 ಏನ್ ಮಾಡ್ತಾ ಇದ್ದಾರೆ, ಆಕ್ಚುಲಿ ಒಂದು ಶುದ್ಧ ನೀರು ಕೊಡ್ತಾ ಇದ್ದಾರೆ. ಸೊ ಅದನ್ನ ಫಸ್ಟ್ ಅರ್ಗರ್ ಜಲ್ ಸಿಟಿ ಅಂತ ಕರಿತೀವಿ, ಒಡಿಶಾದ ಪುರಿ ಅನ್ನುವಂತ ಒಂದು ನಗರವನ್ನ. ಸೊ ಇಲ್ಲಿ ಕೂಡ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಗೊತ್ತಿರಬೇಕಾಗುತ್ತೆ. ಫಸ್ಟ್ ಸ್ಟೇಟ್ ಗೋವಾ, ಫಸ್ಟ್ ಯುಟಿ ಅಂಡಮಾನ್ ನಿಕೋಬಾರ್ ಆಗಿದೆ, ಸೆಕೆಂಡ್ ಪುದುಚೇರಿ ಆಗಿದೆ, ಫಸ್ಟ್ ಸಿಟಿ ಅಂದ್ರೆ ಅದು ಪುರಿ ಆಗಿದೆ ಇಂದ ಒಡಿಶಾ ಸ್ಟೇಟ್ ಅಂತ. ಓಕೆನಾ. ಅದೇ ರೀತಿ ಇದು ಬರೀ ಮನೆಗಳಿಗೆಲ್ಲ ಈ ಸೆಂಟ್ ಏನ್ ಮಾಡಿದ್ರನ್ನ ಜಾಸ್ತಿ ಆಡ್ ಮಾಡ್ತಾ ಹೋಗ್ತದೆ, ಹೌದಾ. ಈ ಜಲ್ ಜೀವನ್ ಮಿಷನ್ ಇದೆಯಲ್ಲ, ಇದು ಬರೀ ಮನೆಗಳಿಗೆ ಅಷ್ಟೇ ಅಲ್ಲ, ಏನಂದ್ರೆ ಅಲ್ಲಿರುವಂತಹ ಶಾಲೆಗಳಿಗೆ, ಅಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ, ಅಲ್ಲಿರುವಂತಹ ಆಶ್ರಮ ಶಾಲೆಗಳಿಗೆ, ಅಲ್ಲಿರುವಂತಹ ವಸತಿ ಬುಡಕಟ್ಟು ಶಾಲೆಗಳಿಗೆ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಆ ಮಕ್ಕಳಿಗೆ ಕುಡಿಯೋಕೆ ಮತ್ತೆ ಅಡಿಗೆ ಮಾಡಕ್ ಬಳಸ್ಕೊಳಕ್ಕೆ, ಆಮೇಲೆ ಆ ಶೌಚಾಲಯಗಳಿಗೆ ಬಳಸ್ಕೊಳಕ್ ನೀರನ್ನ, ಅದೇ ರೀತಿ
ಹ್ಯಾಂಡ್ ವಾಶ್ ಮಾಡ್ಕೊಂಡು ನೀರನ್ನು ಕೊಡಿ ಅಂತ ಆಕ್ಚುಲಿ ಈ ಒಂದು ಸ್ಕೀಮ್ ಅಲ್ಲಿ ಕೊಡ್ಲಿಕ್ಕೆ ರೀಸೆಂಟ್ ಆಗಿ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂಡರ್ ದ ಜಲ್ ಜೀವನ್ ಮಿಷನ್ ಅಲ್ಲಿ. ಓಕೆನಾ. ಸೊ ಹಾಗಾಗಿ ಈ ಒಂದು ಸ್ಕೀಮ್ ಅನ್ನ 2019ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಇದು ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಇಂಪ್ಲಿಮೆಂಟೇಷನ್ ಅಂಡರ್ ದ ಜಲಶಕ್ತಿ ಸಚಿವಾಲಯ. ಹೌದಾ, ಏನ್ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಜಲ ಸಂಪನ್ಮೂಲ ಸಚಿವಾಲಯ ಇದೆಯಲ್ಲ, ಇದರಲ್ಲಿ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದುವೇ ಜಲ್ ಜೀವನ್ ಮಿಷನ್ ಅಂತ ಕರೀತಾರೆ. ಓಕೆ, ಜೊತೆಗೆ ನೋಡಿ ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಅಂತ. ಹೌದಾ, ಅಂದ್ರೆ ಇದರಲ್ಲಿ ಬರೀ ಸೆಂಟರ್ ಮಾತ್ರ ದುಡ್ಡು ಹಾಕಂಗಿಲ್ಲ, ಈವನ್ ಸ್ಟೇಟ್ ಕೂಡ ದುಡ್ಡು ಹಾಕ್ತವೆ. ಈಗ ನೋಡಿ ಏನಂದ್ರೆ ಇದು ಸ್ಟೇಟ್ ಗಳಿಗೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಏನ್ ಮಾಡುತ್ತೆ ಸೆಂಟ್ರಲ್ 50% ಫಂಡ್ ಕೊಡುತ್ತೆ, ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ 5% ಅಮೌಂಟ್ ಆಗುತ್ತೆ. ಅರ್ಥ ಆಯ್ತಾ? ಅದು ಸೆಂಟ್ರಲ್ ಸ್ಪಾನ್ಸರ್ಡ್ ಆಗಿದೆ. ಅದೇ ರೀತಿ ಯುಟಿಗಳಿಗೆ ನಾರ್ತ್ ಈಸ್ಟ್ ಬಂದ್ರೆ, ನಾರ್ತ್ ಈಸ್ಟ್ ಗೊತ್ತಲ್ಲ, ಅಲ್ಲಿ ಏನಂದ್ರೆ ಏನಿದೆ 90-10 ಇದೆ. ಅಂದ್ರೆ 90% ಅಮೌಂಟ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಹಾಕುತ್ತೆ, 10% ಅಮೌಂಟ್ ಅನ್ನ ಆ ಒಂದು ಸ್ಟೇಟ್, ಯಾವ ಈ ಸಿಕ್ಕಿಂ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಈ ಸ್ಟೇಟ್ ಗಳು ಏನಾಗ್ತವೆ 10% ಅಮೌಂಟ್ ಹಾಕ್ಬೇಕಾಗುತ್ತೆ. ಅದೇ ರೀತಿ ಯೂನಿಯನ್ ಟೆರಿಟರಿ ಇದೆಯಲ್ಲ, ಕೇಂದ್ರಾಡಳಿತ ಪ್ರದೇಶಗಳು, ಡೆಲ್ಲಿ, ಪುಡುಚೇರಿ, ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಅಲ್ಲಿ ಅಂದ್ರೆ 100% ಅಮೌಂಟ್ ಆಗ್ತವೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಲೋಕಲ್ ಗವರ್ಮೆಂಟ್ ಗಳು ಫಂಡ್ ಹಾಕುವಂತ ಅವಶ್ಯಕತೆ ಇಲ್ಲ, ಟೋಟಲ್ ಫಂಡ್ ಹಾಕುವುದು ಅಲ್ಲಿಗೆ ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ. ಆ ಕಾರಣಕ್ಕೆ ಇದನ್ನ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರದ ಪ್ರಾಯೋಜಿತ ಅಥವಾ ಆಯೋಜಿತ ಯೋಜನೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಟೈಮ್ ಎಲ್ಲ ಗೊತ್ತಿರುವಂತೆ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು ಅಕ್ಟೋಬರ್ 1 ಇಂಟರ್ನ್ಯಾಷನಲ್ ಕಾಫಿ ಡೇ ಅನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹೌದಾ, ಪ್ರತಿ ವರ್ಷ ಅಕ್ಟೋಬರ್ 1 ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸ್ತೀವಿ. ಸೊ ಹಾಗಾಗಿ ನಮಗೆ ಕಾಫಿ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ, ಯಾಕಂದ್ರೆ ಎಸ್ಪೆಷಲಿ ಕರ್ನಾಟಕ ಬಂದಾಗ ನಾವು ಕಾಫಿ ಜಾಸ್ತಿ ಬೆಳಿತೀವಿ. ಆ ಕಾರಣಕ್ಕಾಗಿ ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿರಲಿ, ಪ್ರತಿ ವರ್ಷ ಅಕ್ಟೋಬರ್ 1 ಇಂಟರ್ನ್ಯಾಷನಲ್ ಕಾಫಿ ಡೇ, ಅಕ್ಟೋಬರ್ 2 ಗಾಂಧಿ ಜಯಂತಿ, ಗೊತ್ತಿರ್ಬೇಕು ನಿಮಗೆ, ರೈಟ್? ನೋಡಿ, ಸೊ ಇದನ್ನ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು ಅಕ್ಟೋಬರ್ 1 ಅಂತಾರಾಷ್ಟ್ರೀಯ ಕಾಫಿ ದಿನ ಅಂತೇಳಿ ಆಚರಿಸ್ತೀವಿ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ಆಕ್ಚುಲಿ ನೋಡಿ, ಈ ಕಾಫಿ ಬೆಳೆಗಾರರನ್ನ ಪ್ರೋತ್ಸಾಹ ಮಾಡುವಂತದ್ದು, ಅವರನ್ನ ಕೂಡ ಬೂಸ್ಟ್ ಅಪ್ ಮಾಡುವಂತದ್ದು ಕೂಡ, ಮತ್ತೆ ಕಾಫಿಯ ಕೆಲವೊಂದಿನ ರುಚಿಕರವನ್ನ ಜಗತ್ತಿಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷತೆ ಆಗಿರುತ್ತೆ. ಅದು ಅಕ್ಟೋಬರ್ 1 ಇಂಟರ್ನ್ಯಾಷನಲ್ ಕಾಫಿ ಡೇ ಅಂತ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡುತ್ತೆ ಜಪಾನ್ದಲ್ಲಿ ಆಚರಿಸ್ತಾರೆ. ಯಾವಾಗ 2015 ಏನಾಗುತ್ತೆ ಫಸ್ಟ್ ಟೈಮ್ ಜಪಾನ್ ದೇಶ ಏನ್ ಮಾಡುತ್ತೆ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನ ಅಕ್ಟೋಬರ್ 1 ಆಚರಿಸುತ್ತೆ. ಯಾಕೆ ಅಕ್ಟೋಬರ್ 1 ಅಂತ ನೋಡಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಮೊಟ್ಟ ಮೊದಲ ಬಾರಿಗೆ 1963 ಅಕ್ಟೋಬರ್ 1 ಏನಾಗುತ್ತೆ ಒಂದು ಅಂತಾರಾಷ್ಟ್ರೀಯ ಕಾಫಿ ಸಂಸ್ಥೆ ಏನಂದ್ರೆ ಲಂಡನ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆನಾ. ಸೊ ಆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ಅಕ್ಟೋಬರ್ 1 ಏನಂತಂದ್ರೆ ನಾವು ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸ್ತಾ ಇದೀವಿ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಕಾಫಿ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇಂಡಿಯಾ ಇದೆಯಲ್ಲ, ಇಂಡಿಯಾದಲ್ಲಿ ಅಂದ್ರೆ ಆಕ್ಚುಲಿ ಸುಮಾರು 4.54 ಲಕ್ಷ ಹೆಕ್ಟೇರ್ ಅಂದ್ರೆ ನಾವು ಕಾಫಿಯನ್ನ ಬೆಳಿತೀವಿ. ಅಂದ್ರೆ ಸುಮಾರಲ್ಲಿ 3.66 ಲಕ್ಷ ಜನರು ಅಂದ್ರೆ ಕಾಫಿ ಫಾರ್ಮರ್ಸ್ ಅಂದ್ರೆ ಕಾಫಿ ಬೆಳೆಯ ರೈತಗಾರರು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಸುಮಾರು 98% ಆಫ್ ಅವರೆಲ್ಲ ಕೂಡ ಸ್ಮಾಲ್ ಫಾರ್ಮರ್ಸ್ ಅಥವಾ ಸಣ್ಣ ರೈತರುಗಳು ಈ ಒಂದು ಫೀಲ್ಡ್ ಅಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇದನ್ನ ವಿಶೇಷವಾಗಿ ನಾವೇನಂದ್ರೆ ಕಾಫಿಯನ್ನ ನಮ್ಮ ದೇಶದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬೆಳಿತೀವಿ, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ. ಓಕೆನಾ. ದೇಶದ ಅತಿ ಹೆಚ್ಚು ಕಾಫಿ ಬೆಳೆಯುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ ಆಗಿದೆ. ಸುಮಾರು 54% ಆಫ್ ಏನು ಕಂಟ್ರೀಸ್ ಕಾಫಿ ಪ್ರೊಡಕ್ಷನ್ ಇದೆಯಲ್ಲ, ಇಟ್ ಈಸ್ ಕೇಮ್ ಫ್ರಮ್ ದಿ ಕರ್ನಾಟಕ ಅಂತ ಹೇಳ್ಬೋದು. ಎರಡನೇ ಸ್ಥಾನದಲ್ಲಿರುವಂತದ್ದು ಕೇರಳ ಇದೆ, ಜಸ್ಟ್ 19% ಇದೆ. ಅದೇ ರೀತಿ ಥರ್ಡ್ ಪ್ಲೇಸ್ ಅಲ್ಲಿ 8% ತಮಿಳುನಾಡು ಇದೆ. ಓಕೆನಾ. ಹಾಗಾಗಿ ಸೌತ್ ಇಂಡಿಯಾದಲ್ಲಿ ಬಹಳ ಪ್ರಮುಖವಾಗಿ ಬೆಳೆಯುವಂತ ಕಾಫಿ ಬೆಳೆಯುವಂತ 3 ರಾಜ್ಯಗಳಿದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು ಬೇಕಾಗುತ್ತೆ. ಹೌದಾ. ಅದೇ ರೀತಿ ಬರೀ ಈ 3 ಜೊತೆಗೆ ಇನ್ನೂ ಕೂಡ ಬೆಳೀತವೆ. ಅದರಲ್ಲಿ ವಿಶೇಷವಾಗಿ ಆಂಧ್ರ ಪ್ರದೇಶ ಕೂಡ ಬೆಳೆಯುತ್ತೆ, ಒಡಿಶಾ ಕೂಡ ಬೆಳೀತಾರೆ. ಇವನ್ ನಾರ್ತ್ ಸೈಡ್ ಕೂಡ ತುಂಬಾ ಕಡಿಮೆ, ಬಹಳ ಸಣ್ಣ ಪ್ರಮಾಣದ ಒಂದು ಕಾಫಿ ಬೆಳೆಗಳನ್ನು ಅವರು ಬೆಳೀತಾರೆ ಅಂತ ಹೇಳ್ಬೋದು. ಓಕೆನಾ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಆಕ್ಚುಲಿ ನಮ್ಮ ಭಾರತ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ನಾವು ಪ್ರತಿಯೊಂದನ್ನು ಕೂಡ ಅಂದ್ರೆ ಏನ್ ಕಾಫಿ ಪ್ರೊಡಕ್ಷನ್ ಇದೆಯಲ್ಲ ಅದನ್ನ ನಾವು ತುಂಬಾ ಹ್ಯಾಂಡ್ ಪಿಕ್ಡ್ ಅಂತ ಕರಿತೀವಿ. ಅಂದ್ರೆ ನಾವು ಯಾವುದೇ ರೀತಿಯ ಟೆಕ್ನಾಲಜಿಯನ್ನು ಬಳಸಿ ಏನ್ ಮಾಡ್ತೀವಿ, ಕೈಗಳ ಮುಖಾಂತರ ಏನ್ ಮಾಡ್ತಾರೆ, ಅಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಆ ಎಲೆಗಳನ್ನ ಕೈ ಮುಖಾಂತರ ಬಿಡಿಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವುಗಳನ್ನ ಸೊ ತುಂಬಾ ಏನಂತಾರೆ ಒಂದು ಆಂಥ್ರೋಪೋಜೆನಿಕ್ ಅಂತ ಕರಿತೀವಿ. ಅಂದ್ರೆ ಬರೀ ಮಾನವರಿಗೆ ಅಂದ್ರೆ ಮನುಷ್ಯರ ಕೆಲಸ ಮಾಡ್ತಾರೆ, ಯಾವುದೇ ರೀತಿ ಒಂದು ನಾವು ಟೆಕ್ನಾಲಜಿನ ಬಳಸ್ಕೊಳ್ಳಂಗಿಲ್ಲ. ಅದು ಒಂದು ಕೂಡ ಭಾರತದ ಒಂದು ವಿಶೇಷತೆ ಹೇಳ್ಬೋದು. ಹೌದಾ. ಅಂದ್ರೆ ಇದನ್ನ ಸೈಡ್ ಮಾಡೋದು, ಹ್ಯಾಂಡ್ ಪಿಕ್ಡ್ ಮಾಡೋದು ಮತ್ತೆ ಸನ್ ಡ್ರೈ ಮಾಡೋದು ಕೂಡ ಎಲ್ಲರೂ ಏನಂದ್ರೆ ಆಕ್ಚುಲಿ ಲೇಬರ್ಸೇ ಮಾಡ್ತಾರೆ. ಯಾವುದೇ ರೀತಿಯ ಒಂದು ನಾವು ಮಷಿನ್ಸ್ ಗಳನ್ನ ಅಥವಾ ಮೆಷಿನರಿಗಳನ್ನ ಬಳಕೆ ಮಾಡಂಗಿಲ್ಲ. ಅದು ಕೂಡ ಒಂದು ಭಾರತದ ಒಂದು ಟೀಯ ಅಥವಾ ಟೀನ ಒಂದು ಕಾಫಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ದೇಶದಲ್ಲಿ ಅಂದ್ರೆ ಆಕ್ಚುಲಿ ಒಂದು ಬೆಸ್ಟ್ ಕಾಫಿಯನ್ನು ಪ್ರೊಡ್ಯೂಸ್ ಮಾಡೋದಕ್ಕಂದ್ರೆ ನಮ್ಗೆ ಏನ್ ಇಂಡಿಯನ್ ಕಾಫಿ ಬೆಳಿತೀವಲ್ಲ ಅದು
ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೊಂದಿರೋದ್ರೆ ಫೇಮನ್ನು ಹೊಂದಿರುವಂತದ್ದು ಭಾರತದ ಕಾಫಿ ಬೆಳೆಗಳು ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಅದನ್ನ ವಿಶೇಷವಾಗಿ ಏನಾದ್ರು ಮಾಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಬರೀ ಟ್ರೈಬಲ್ಸ್ ಫಾರ್ಮರ್ಸ್, ಹೌದಾ, ಏನು ಬುಡಕಟ್ಟು ಜನಾಂಗದ ಒಂದು ರೈತರದಲ್ಲ, ಅವರೇ ಈ ಒಂದು ಫೀಲ್ಡ್ ಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯ ಸ್ಕಿಲ್ ಗೊತ್ತಿರಂಗಿಲ್ಲ, ಹೌದಾ. ಅವರೆಲ್ಲ ಕೂಡ ಏನ್ ಮಾಡ್ತಾರೆ ಅಂದ್ರೆ ಮೇಜರ್ ಆಗಿ ಹಿಲ್ಸ್ ಗಳು ಇರ್ತಾರೆ, ಸಾಕಾಣಕ್ಕಾಗಿ ಆಕ್ಚುಲಿ ಅವರು ಈ ಒಂದು ಕಾಫಿ ಇದರಲ್ಲಿ ಒಂದು ಫಾರ್ಮರ್ಸ್ ಗಳಾಗಿ ಕೆಲಸ ಮಾಡ್ತಿರೋದು ಮೇಜರ್ ಆಗಿ ಟ್ರೈಬಲ್ ಫಾರ್ಮರ್ಸ್ ಅಲ್ಲಿ ನಾವು ಕಾಣುವಂಥದ್ದು. ಓಕೆ, ಅದು ಎಸ್ಪೆಷಲಿ ಈಸ್ಟರ್ನ್ ಘಾಟ್ ಮತ್ತೆ ವೆಸ್ಟರ್ನ್ ಘಾಟ್ ಇರುವಂತ ಟ್ರೈಬ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಅದೇ ರೀತಿ ಇನ್ನು ನಮ್ಮ ದೇಶದಲ್ಲಿ ಬರುವಂತ ಕಾಫಿ ಪ್ರೊಡಕ್ಷನ್ ಆಗಲೇ ಹೇಳ್ತಿದ್ದೆ, ಕರ್ನಾಟಕ ಇದೆ, ಹೌದಾ, ಕೇರಳ ಇದೆ, ತಮಿಳುನಾಡು ಇದೆ, ಅದ್ರ ಜೊತೆಗೆ ಸ್ಮಾಲ್ ಪೋರ್ಷನ್ ಆಂಧ್ರ ಪ್ರದೇಶ ಕೂಡ ಬೆಳೀತಾರೆ, ಒಡಿಶಾ ಕೂಡ ಬೆಳೀತಾರೆ, ಇವನ್ ನಾರ್ತ್ ಈಸ್ಟ್ ಕೂಡ ಬೆಳೀತಾ ಹೋಗ್ತಾರೆ. ಸೊ ಇವೆಲ್ಲ ಕೂಡ ನಮ್ಮ ದೇಶದ ಮೇಜರ್ ಅಂಡ್ ಮೈನರ್ ಆಗಿರುವಂತಹ ಒಂದು ಕಾಫಿ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಅಂತ ಹೇಳ್ಬೋದು. ಇದೊಂಥರ ಏನಂತಾರೆ ಸೌತ್ ಎಂಡಮಿಕ್ ಅಂತ ಹೇಳ್ಬೋದು. ಅಂದ್ರೆ ನಾರ್ತ್ ಅಲ್ಲಿ ಯಾವ್ದೇ ರೀತಿ, ಯಾಕಂದ್ರೆ ಇದು ಬರೀ ಬೆಳಿಬೇಕಾದ್ರೆ ಇದಕ್ಕೆ ಒಂದು ತಮ್ಮದೇ ಅಂತ ಒಂದು ಟೆರೆನ್ ಬೇಕಾಗುತ್ತೆ. ಸೊ ಹಾಗಾಗಿ ಅಂದ್ರೆ ಇವು ಅದು ಸೂಟ್ ಆಗಿರೋದು ಬರೀ ಸೌತ್ ಇಂಡಿಯನ್ ಸ್ಟೇಟ್ ಮಾತ್ರನೇ ಸೂಟ್ ಆಗಿದೆ. ಹಾಗಾಗಿ ಇಲ್ಲಿ ನಮಗೆ ಜಾಸ್ತಿ ಕಾಫಿಯನ್ನ ಬೆಳೆಯುವಂಥದ್ದು. ಓಕೆ, ಇನ್ನು ನಮ್ಮ ದೇಶದಲ್ಲಿ ಅಂದ್ರೆ ವಿಶೇಷವಾಗಿ 2 ರೀತಿಯ ಒಂದು ಕಾಫಿಗಳನ್ನ ಬೆಳಿತೀವಿ ನಾವು. ಒಂದು ಅರೇಬಿಕ್ ಅಂತ ಕರೀತಾರೆ. ಓಕೆ, ಅರೇಬಿಕ್ ಇದೆಯಲ್ಲ, ಇದು ಏನಂದ್ರೆ ಒಂಥರ ಡೆಲಿಕೇಟ್ ಫ್ಲೇವರ್ ಅಂತ, ಇದ್ರ ತಂದೆ ಅಂತ ಒಂದು ಸುಗಂಧ ಭರಿತವಾಗಿರುವಂತಹ ಕಾಫಿ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಒಂದು ಬ್ಯಾಲೆನ್ಸ್ ಆರಾಮ ಕೂಡ ಹೊಂದಿರುವಂತಹ ಒಂದು ಕಾಫಿ ಅಂತ ಹೇಳ್ತಾರೆ. ಜೊತೆಗೆ ಇದರ ಒಂದು ಶಾರ್ಪ್ ಮತ್ತೆ ಸ್ವೀಟ್ ಟೇಸ್ಟ್ ಇದೆಯಲ್ಲ, ತುಂಬಾ ಏನಂದ್ರೆ ಏನು ಪಾನೀಯ ಪ್ರಿಯರನ್ನ ತುಂಬಾ ಅಟ್ರಾಕ್ಟ್ ಮಾಡುವಂತ ಕಾಫಿ ಆಗಿದೆ. ಅದು ಅರೇಬಿಕಾ ಕಾಫಿ ಅಂತ ಕರೀತಾರೆ. ಇದನ್ನ ಸಾಮಾನ್ಯವಾಗಿ ಜನವರಿ ಮತ್ತೆ ನವೆಂಬರ್ ತಿಂಗಳಿಂದ ನವೆಂಬರ್ ಇಂದ ಜನವರಿ ತಿಂಗಳಿಂದ ಹಾರ್ವೆಸ್ಟ್ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಈ ಬೆಳೆ ಬೆಳಿಬೇಕಾದ್ರಿಂದ ಆಕ್ಚುಲಿ ಒಂದು ಹೈಯರ್ ಆಲ್ಟಿಟ್ಯೂಡ್, ಎತ್ತರದ ಪ್ರದೇಶಗಳು ಬೇಕು. ಸುಮಾರು ಅದಕ್ಕೆ 600 ಇಂದ 2,000 ಮೀಟರ್ ಹೈಟ್ ಅಲ್ಲಿ ಇರಬೇಕು ಪ್ಲೇಸ್ಗಳು ಅಂತ. ಅಂದ್ರೆ ಈ ತರ ಒಂದು ಸ್ಲೋಪ್ಸ್ ಅಲ್ಲಿ ಈ ತರ ಸ್ಲೋಪ್ ಅಲ್ಲಿ ಬೆಳಿತಾ ಹೋಗ್ತಾರೆ. ಸೋದಾ ಅದೇ ರೀತಿ ಇದಕ್ಕೆ ತುಂಬಾ ಕೂಲ್ ಮಾಯಿಶ್ಚರ್ ಆಗಿರುವಂತ ಮತ್ತೆ ರಿಚ್ ಮತ್ತೆ ಸಬ್ ಟ್ರಾಪಿಕಲ್ ವೆದರ್ ಕಂಡೀಷನ್ ಬೇಕು ಇದಕ್ಕೆ. ಅಂತಲ್ಲಿ ಮಾತ್ರ ಆಕ್ಚುಲಿ ಕಾಫಿಗಳು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಅದು ಅರೇಬಿಕ್ ಅಂತ ಹೇಳ್ಬೋದು. ಜೊತೆಗೆ ಈ ಏನು ಕೆಫೆನ್ ಇದೆಯಲ್ಲ ಇದರಲ್ಲಿ, ಹೌದಾ, ಕಾಫಿಲಿ ಬರುತ್ತೆ ಒಂದು ಕೆಮಿಕಲ್ ಇರುತ್ತೆ, ಕೆಫೆನ್ ಅಂತ ಕರೀತಾರೆ. ಅದೇನಂದ್ರೆ ಈ ರೋಬಸ್ಟ್ ಕಂಪೇರ್ ಮಾಡಿದಾಗಂದ್ರೆ ತುಂಬಾ 1/2% ಮಾತ್ರ ಇರುತ್ತೆ. ಎಷ್ಟಿರುತ್ತೆ? 1/2% ಮಾತ್ರ ಆಕ್ಚುಲಿ ಒಂದು ಕೆಫೆನ್ ಇರುತ್ತೆ ಈ ಒಂದು ಅರೇಬಿಕಾ ಕಂಪೇರ್ ಟು ದ ರೋಬಸ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದ್ ತರ ಬಂದಾಗ ರೋಬಸ್ಟ್ ಅಂತ ಬೆಳಿತಾರೆ. ಇದು ಕೂಡ ಒಂದು ಬಹಳ ಗುಡ್ ವೆರೈಟಿ ಅಂತ ಹೇಳ್ಬೋದು. ರೋಬಸ್ಟಾ ಕಾಫಿ ಅಂತ ಕರಿತೀವಿ. ಇದು ಕೂಡ ಒಂದು ಸ್ಟ್ರಾಂಗ್ ಟೇಸ್ಟ್ ಇರುತ್ತೆ, ಮತ್ತೆ ಗ್ರೀನಿ ಎಸೆನ್ಸ್, ಮತ್ತೆ ಒಂದು ಆಫ್ಟರ್ ಟೇಸ್ಟ್ ಸಮ್ವಾಟ್ ಸಿಮಿಲರ್ ಟು ದ ಪೀನಟ್ಸ್ ತರ ಇರ್ತಾರೆ, ಹೌದಾ, ಒಂಥರ ಪೀನಟ್ಸ್ ತರ ನಮಗೆ ಫೀಲ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಸಾಮಾನ್ಯವಾಗಿ ಡಿಸೆಂಬರ್ ಇಂದ ಫೆಬ್ರವರಿ ಹಾರ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಕೂಡ ಸ್ವಲ್ಪ ಹಾಟ್ ಮತ್ತೆ ಹ್ಯೂಮಿಡ್ ಕ್ಲೈಮೇಟ್ ಆಗಿರುವಂತಹ ಒಂದು ಟೆಂಪರೇಚರ್ ಬೇಕಾಗುತ್ತೆ. ಜೊತೆಗೆ 20 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವಂತದ್ದು ಪ್ಲೇಸ್ ಅಲ್ಲಿ ಆಕ್ಚುಲಿ ಈ ಒಂದು ಬೆಳೆಯನ್ನ ಬೆಳಿಬಹುದು. ಸೊ ಹಾಗಾಗಿ ಇದರಲ್ಲಿ ಕೆಫೆನ್ ಅಂದ್ರೆ ಅರೇಬಿಕ್ ಅಂತ 2 ಪಟ್ಟು ಜಾಸ್ತಿ ಇರುತ್ತೆ ಕೆಫೆನ್. ಹಾಗಾಗಿ ರೋಬಸ್ಟಾ ಕಾಫಿ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಇರುತ್ತೆ ಮೈಂಡಿಗೆ, ಹೌದಾ. ಅದು ಕೂಡ ಹೇಳ್ಬೋದು. ಜೊತೆಗೆ ನಮ್ಮ ದೇಶದಲ್ಲಿ ಅಂದ್ರೆ ನಾವು ಏನ್ ಮಾಡಿದೀವಿ, ಒಂದು ಬೋರ್ಡ್ ಮಾಡ್ಕೊಂಡಿದ್ವಿ. ಅದನ್ನ ನಾವು ಏನಂತ ಕರಿತೀವಿ? ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ, ಹೌದಾ. ಇದೇನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಬೆಳೀತಿರುವಂತ ಎಲ್ಲಾ ಕಾಫಿ ಬೆಳೆಗಳ ಒಂದು ಮ್ಯಾನೇಜ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುವಂತ ಒಂದು ಏನಾಗಿದೆ ಶಾಸನಬದ್ಧ ಸಂಸ್ಥೆ ಅಂತ ಕರಿತೀವಿ. ಇಟ್ ಇಸ್ ಅಂಡರ್ ದ ಕಾಫಿ ಆಕ್ಟ್ ಆಫ್ ದ 1942 ಮಾಡಿದೀವಿ. ಒಂದು ಪಾರ್ಲಿಮೆಂಟ್ ಮುಖಾಂತರ ಆಕ್ಟ್ ಮಾಡಿದೀವಿ. ಅದನ್ನ ನಾವು ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ. ಸೊ ಇದು ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ, ಹೌದಾ. ಏನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರ ಕೆಳಗಡೆಯಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡುತ್ತೆ. ಅದು ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅಂತ. ಇದು ಇರುವಂತದ್ದು ಹೆಡ್ ಕ್ವಾರ್ಟರ್ ಇನ್ ಬೆಂಗಳೂರು ಅಂತ ಹೇಳ್ಬೋದು. ಇದ್ರ ಟೋಟಲ್ ಆಗಿ 33 ಜನ ಮೆಂಬರ್ಸ್ ಇರ್ತಾರೆ, ಜೊತೆಗೆ ಒಬ್ರು ಚೇರ್ಮನ್ ಇರ್ತಾರೆ. ಸೊ ಹೌದಾ. ಸೊ ಹಾಗಾಗಿ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂತದ್ದು ನಮ್ಮ ಬೆಂಗಳೂರಲ್ಲಿ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಕಾಫಿ ಬೆಳೆಗೆ ಸಂಬಂಧಪಟ್ಟಂತೆ ರಿಸರ್ಚ್, ಸಂಶೋಧನೆ ಮಾಡುತ್ತೆ, ವಿಸ್ತರಣೆ ಮಾಡುತ್ತೆ, ಅಭಿವೃದ್ಧಿಗೊಳಿಸುತ್ತೆ, ಮಾರ್ಕೆಟ್ ಮತ್ತೆ ಅಂದ್ರೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಆಂತರಿಕ ಮತ್ತು ಒಂದು ಏನಂತ ಬಾಹ್ಯವಾಗಿರುವಂತಹ ಒಂದು ಪ್ರಮೋಷನ್ ಕೂಡ ಮಾಡುತ್ತದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಕರಿತೀವಿ. ದಟ್ ಇಸ್ ಕಾಲ್ಡ್ ದ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ. ಅದೇ ರೀತಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ 6 ತರಹದ ಕಾಫಿ ಬೆಳೆಗಳಿಗೆ ಏನ್ ಮಾಡಿದ್ವಿ ನಾವು ಜಿಐ ಟ್ಯಾಗ್ ಅನ್ನ ಕೊಡ್ಲಾಗಿದೆ, ಹೌದಾ. ಜಿಐ ಟ್ಯಾಗ್ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಥವಾ ಕನ್ನಡದಲ್ಲಿ ಭೌಗೋಳಿಕ ಸೂಚ್ಯಂಕ ಅಂತ ಕರೀತಾರೆ. 6 ಕಾಪಿಗಳು 6 ತರ ಕೊಟ್ಟಿವಿ. ಒಂದು ಕೂರ್ ಅರೇಬಿಕ್ ಕಾಫಿ ಅಂತ ಕರಿತೀವಿ. ಎಲ್ಲಿದ್ದು ಕೊಡಗಲ್ಲಿ ಬೆಳಿತಾರೆ, ಹೌದಾ. ಅದಕ್ಕೆ ಇದನ್ನ ಕೂರ್ ಅರೇಬಿಕ್ ಕಾಫಿ ಇದೆ. ಇದು ಕೂಡ ಜಿಐ ಟ್ಯಾಗ್ ಕೊಟ್ಟಿದ್ದಾರೆ. ಇದು ಕೂಡ ನಮ್ಮ ಬೆಳೆಯುವಂತದ್ದು ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ವೇನಾಡ್ ರೋಬಸ್ಟಾ ಕಾಫಿ, ಇದು ಕೇರಳದಲ್ಲಿ ಬೆಳಿತಾರೆ. ಇದು ಕೂಡ ಜಿಐ ಟ್ಯಾಗ್ ಸಿಕ್ಕಿದೆ. ಅದೇ ರೀತಿ ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳಿತಾರೆ. ಅದಕ್ಕೆ ಇದನ್ನ ಚಿಕ್ಕಮಗಳೂರು ಅರೇಬಿಕ್ ಕಾಫಿ ಅಂತ ಕರೀತಾರೆ. ಅದೇ ರೀತಿ ಅರಕು ವ್ಯಾಲೆ ಅರೇಬಿಕ್ ಕಾಫಿ ಅಂತ ಕರಿತೀವಿ. ಇದನ್ನ ಆಂಧ್ರ ಪ್ರದೇಶ ಮತ್ತೆ ಒಡಿಸ್ತಾ ಬೆಳಿತಾರೆ. ಅದೇ ರೀತಿ
ಬಾಬು ಬುಡನಗಿರಿ ಕಾಫಿ ಅಂತ ಕರಿತೀವಿ. ಇದು ಕೂಡ ನಮ್ಮ ಕನ್ನಡದ ಚಿಕ್ಕಮಗಳೂರು ಬೆಳೀತಾರೆ, ಹಾಗಾಗಿ ಇದು ಕೂಡ ಒಂದು ಜಿಐ ಟ್ಯಾಗ್ ಸಿಕ್ಕಿದೆ. ಅದೇ ರೀತಿ ಮಾನ್ಸೂನ್ಡ್ ಮಲಬಾರ್ ರೋಬಸ್ಟ್ ಕಾಫಿ ಅಂತ ಕರೀತಾರೆ. ಇದು ಕೂಡ ಆಕ್ಚುಲಿ ಟೋಟಲ್ ಆಗಿ 6 ಕಾಫಿ ಬೆಳೆಗಳಿಗೆ ಏನ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಜಿಐ ಟ್ಯಾಗ್ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಿದ್ದಾರೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಗೊತ್ತಿರಲಿ, ನಾವೇನ್ ಮಾಡಿದ್ವಿ, ಪ್ರತಿ ವರ್ಷ ಅಕ್ಟೋಬರ್ 1 ಇಂಟರ್ನ್ಯಾಷನಲ್ ಕಾಫಿ ಡೇ ಆಗಿ ಆಚರಿಸ್ತೀವಿ. ಓಕೆನಾ? ಸೊ ಹಾಗಾಗಿ ಇದಿಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಅಕ್ಟೋಬರ್ 1 ಅಂತ, ರೈಟ್? ಮತ್ತೆ ಇವತ್ತಿಗೆ ಕಾಫಿ ಬೋರ್ಡ್ ಇದೆಯಲ್ಲ, ಇದೊಂದು ಏನಾಗಿದೆ, ಸ್ಟ್ಯಾಟರಿ ಬಾಡಿ ಆಗಿದೆ. ಏನಾಗಿದೆ? ಇದೊಂದು ಸ್ಟ್ಯಾಟರಿ ಬಾಡಿ ಆಗಿದೆ, ರೈಟ್? ಎಸ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಏನ್ ಮಾಡಿದೆ ಆಂಧ್ರ ಪ್ರದೇಶ ಸರ್ಕಾರ ಒಂದು ಸ್ಕೀಮ್ ತಂದಿದೆ. ಅದನ್ನ ಸ್ವೇಚ್ಛಾ ಯೋಜನೆ ಅಂತ ಕರೀತಾರೆ, ಅಥವಾ ಸ್ವೇಚ್ಛಾ ಯೋಜನೆ ಸ್ಕೀಮ್ ಅಂತ ಕರೀತಾರೆ. ಏನಪ್ಪಾ ಅಂತ ನೋಡಿ, ಆಕ್ಚುಲಿ ಇದು ಒಳ್ಳೆ ಒಂದು ಏನಂತಾರೆ, ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಕರಿಬಹುದು. ಹೌದಾ? ಏನಂದ್ರೆ ಈ ಸ್ಕೀಮಿನ ಮುಖ್ಯ ಉದ್ದೇಶ ಏನಂದ್ರೆ, ಆಕ್ಚುಲಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸ್ಕೀಮ್ ಮುಖಾಂತರ ಏನಾಗುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವರ ಒಂದು ಮುಟ್ಟಿನ ಕುರಿತು ಅರಿವು ಮೂಡಿಸುವಂತ ಒಂದು ಜಾಗೃತಿ ಮಾಡ್ತಾರೆ. ಅಂದ್ರೆ ಏನು ಮೆನಿಸ್ಟ್ರೇಷನ್ ಆಗ್ತಾರಲ್ಲ ಹೆಣ್ಮಕ್ಳು, ಅದ್ರ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಮೂಡಿಸುವಂತದ್ದು ಅಥವಾ ಜಾಗೃತಿ ಮೂಡಿಸುವಂತದ್ದು ಈ ಸ್ಕೀಮ್ ಅಡಿ ಮಾಡ್ತಾರೆ. ಜೊತೆಗೆ ಇಲ್ಲಿ ಏನಂದ್ರೆ, ಇದು ಆ ರಾಜ್ಯದಲ್ಲಿರುವಂತಂದ್ರೆ ಆಂಧ್ರ ಇರುವಂತಹ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ, ಆಕ್ಚುಲಿ ಈ ಸ್ಕೀಮ್ ಅಡಿ ಏನಂದ್ರೆ 7ರಿಂದ 12ನೇ ತರಗತಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಫ್ರೀ ಆಫ್ ಕ್ಯಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನ ಕೊಡ್ತಾರೆ. ಹೌದಾ? ಅಂದ್ರೆ ಇದರಿಂದ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿ, ಈ ಒಂದು ಎಸ್ಪೆಷಲಿ ಮೆನಿಸ್ಟ್ರೇಷನ್ ಬಂದಾಗ ಏನಾಗುತ್ತೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಬಳಕೆ ಮಾಡ್ಕೊಳಕ್ಕೆ ಅಂದ್ರೆ ತೋಳಕ್ಕೆ ದುಡ್ಡಿರಂಗಿಲ್ಲ. ಅದರಿಂದ ಏನಂತ ಕರಿತೀವಿ ನಾವು, ಒಂದು ನಮ್ಮ ದೇಶದಲ್ಲಿ ಕೂಡ ಪೀರಿಯಾಡಿಕ್ ಪಾವರ್ಟಿ ಅಂತ ಕರಿತೀವಿ. ಪೀರಿಯಡ್ ಪಾವರ್ಟಿ ಅಂತ ಕರೀತಾರೆ. ಯಾಕಂದ್ರೆ ಪ್ರತಿ ತಿಂಗಳು ಏನಾಗುತ್ತೆ ಅಂದ್ರೆ ಅವ್ರಿಗೆ ಬರ್ಡನ್ ಆಗ್ತಾ ಹೋಗುತ್ತೆ. ಅದರ ಸುಮಾರು ಒಂದು ನಿಮಗೆ ಹೊರಗಡೆ ತಗೋಬೇಕಾದ್ರೆ 100 ಇಂದ 150 ಸಮಥಿಂಗ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಎಷ್ಟೋ ಫ್ಯಾಮಿಲಿಗಳಲ್ಲಿ. ಹೌದಾ? ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಅದು ಎಲ್ಲೊಂದ್ ಕಡೆ ಅವರಿಗೆ ಸಾಕಷ್ಟು ಜನರು ಇದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ. ಸೊ ಅದಕ್ಕೆ ಏನಂದ್ರೆ ಸರ್ಕಾರ ಏನ್ ಮಾಡ್ತದೆ, ಆಕ್ಚುಲಿ ಸ್ವೇಚ್ಛಾ ಕಾರ್ಯಕ್ರಮದ ಮುಖಾಂತರ 7ರಿಂದ 12ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಏನ್ ಮಾಡ್ತಾರೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನ ಸರ್ಕಾರ ಮುಖಾಂತರ ಕೊಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಮೆನಿಸ್ಟ್ರೇಷನ್ ಬಗ್ಗೆ ಕೂಡ ಅವರಿಗೆ ಒಂದು ಮಾಹಿತಿಯನ್ನು ಅಥವಾ ಒಂದು ಅವೇರ್ನೆಸ್ ಅನ್ನು ಕೂಡ ಕೊಡುವಂತದ್ದು ಸ್ವೇಚ್ಛಾ ಕಾರ್ಯಕ್ರಮ ಆಗಿದೆ. ಇದನ್ನ ರೀಸೆಂಟ್ ಆಗಿ ಆಂಧ್ರದ ಮುಖ್ಯಮಂತ್ರಿಗಳಾಗಿರುವಂತಹ ಜಗನ್ ಮೋಹನ್ ರೆಡ್ಡಿ ಅವರು ರೀಸೆಂಟ್ ಆಗಿ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಓಕೆ, ಅದುವೇ ಸ್ವೇಚ್ಛಾ ಯೋಜನೆ ಅಂತ ಕರೀತಾರೆ. ಓಕೆನಾ? ಅದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ, ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಸ್ಕಾಟ್ಲೆಂಡ್ ಇದೆಯಲ್ಲ, ಯುರೋಪ್ ಕಂಟ್ರಿ ಒಂದು, ಹೌದಾ? ಯುರೋಪ್ ಕಾಂಟಿನೆಂಟ್ ಒಂದು ದೇಶ ಬರುತ್ತಾ ಸ್ಕಾಟ್ಲೆಂಡ್ ಏನ್ ಮಾಡಿದೆ ರೀಸೆಂಟ್ ಆಗಿದ್ರೆ, ಅಲ್ಲಿರುವಂತ ಎಲ್ಲಾ ಹೆಣ್ಮಕ್ಳಿಗೆ ಫ್ರೀ ಆಫ್ ಕ್ಯಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ, ಟ್ಯಾಂಪರ್ಸ್ ಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ರು. ಇದು ಜಗತ್ತಿನ ಮೊಟ್ಟ ಮೊದಲ ದೇಶ. ಅಲ್ಲಿರುವಂತಹ ಎಲ್ಲಾ ಮಹಿಳೆಯರಿಗೆ ಕೂಡ ಆಕ್ಚುಲಿ ಸ್ಯಾನಿಟರಿ ಪ್ಯಾಡ್ ಗಳನ್ನ, ಟ್ಯಾಂಪರ್ಸ್ ಗಳನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡೋದು ಮಾಡಿರುವಂತ ಒಂದು ದೇಶ ಅಂತ ಹೇಳ್ಬೋದು. ಹೌದಾ? ಸೊ ಹಾಗಾಗಿ ನಾನು ಆಗಲೇ ಹೇಳ್ತಿದ್ದೆ, ಆಕ್ಚುಲಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆ ದೇಶದಲ್ಲಿ ಹೆಣ್ಮಕ್ಳ ಒಂದು ಪೀರಿಯಡ್ ಪಾವರ್ಟಿಯನ್ನ ರಿಮೂವ್ ಮಾಡುವಂತದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ದೇಶ ಅಂತಂದ್ರೆ ಅದು ಸ್ಕಾಟ್ಲೆಂಡ್ ಕಂಟ್ರಿ ಇದೆಯಲ್ಲ, ಇರುವಂತ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀ ಆಫ್ ಕ್ಯಾಸ್ಟ್ ಅಲ್ಲಿ ಸ್ಯಾನಿಟೇಷನ್ ಪ್ಯಾಡ್ ಗಳನ್ನ ಮತ್ತೆ ಟ್ಯಾಂಪರ್ಸ್ ಗಳನ್ನ ಫ್ರೀಯಲ್ಲಿ ಕೊಡ್ತಾ ಇದ್ದಾರೆ. ಓಕೆನಾ? ಜೊತೆಗೆ ಅದ್ರ ಬಗ್ಗೆ ನೋಡ್ಬೇಕಾದ್ರೆ, ಈ ಸ್ಕಾಟ್ಲೆಂಡ್ ಇದೆಯಲ್ಲ, ದಿಸ್ ಇಸ್ ದ ಸ್ಕಾಟ್ಲೆಂಡ್ ಕಂಟ್ರಿ. ಇದೊಂದು ಯುರೋಪಿಯನ್ ಕಂಟ್ರಿ ಆಗಿದೆ. ಇದರ ಒಂದು ಕ್ಯಾಪಿಟಲ್ ಬಂದ್ರೆ ಎಡಿನ್ಬರ್ಗ್ ಅಂತ. ಓಕೆ, ಎಡಿನ್ಬರ್ಗ್ ಇಸ್ ದ ಕ್ಯಾಪಿಟಲ್ ಆಫ್ ದ ಸ್ಕಾಟ್ಲೆಂಡ್ ಆಗಿದೆ. ಜೊತೆಗೆ ಕರೆನ್ಸಿ ನೋಡಕ್ ಹೋದ್ರೆ ಪೌಂಡ್ ಸ್ಟೆರ್ಲಿಂಗ್ ಅಂತ. ಓಕೆ, ಪೌಂಡ್ ಸ್ಟೆರ್ಲಿಂಗ್ ಇಸ್ ದ ಕ್ಯಾಪಿಟಲ್ ಆಫ್ ದಿ ಕರೆನ್ಸಿ ಆಫ್ ದ ಸ್ಕಾಟ್ಲೆಂಡ್ ಆಗಿದೆ. ಓಕೆ, ಇದೊಂದು ಯುರೋಪಿಯನ್ ಕಂಟ್ರಿ ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಮೊಟ್ಟ ಮೊದಲ ಪ್ರಯತ್ನ ಆಗಿದೆ, ಅದು ಸ್ಕಾಟ್ಲೆಂಡ್ ದೇಶದ್ದು, ರೈಟ್? ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ ಗಳೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.